ನೀವು ಕಂಡಂತಹ ಸುದೀಪ್ ಅವ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಹಸ್ಬೆಂಡ್ ಬಾಯ್ ಫ್ರೆಂಡ್ ಏನು ಬೇಕಾದ್ರೆ ಅನ್ಕೊಳ್ಳಿ ನನಗೆ. ಕಿಚ್ಚ ಸುದೀಪ್ ಅವರು ಮತ್ತೆ ದರ್ಶನ್ ಅವರು ದರ್ಶನ್ ಸರ್ ಬಗ್ಗೆ ಹಾಕ್ಕೊಡೋದು ಅದು ಇದು ಎಲ್ಲ ಮಾಡಿದ್ದಾರೆ, ಅದು ನಾನೆಲ್ಲ ನೋಡಿದ್ದೀನಿ. ದರ್ಶನ್ ಅವರನ್ನ ಸುದೀಪ್ ಅವ್ರು ನೆನೆಸ್ಕೊಳ್ಳುವಂಥದ್ದಾಗಿರ್ಬೋದು. ಆ ಫಾರ್ಮ್ ಹೌಸ್ಗೆ ಹೋಗಿ ಎಂಜಾಯ್ ಮಾಡಿದ್ದು, ಮುಂಚೆ ಬೈಕಲ್ಲೆಲ್ಲ ಹೋಗ್ತಾ ಇದ್ರು ಫಾರ್ಮ್ ಹೌಸ್ಗೆ, ಅದೆಲ್ಲ ಹೇಳಿದ್ದಾರೆ. ಮ್ಯಾಕ್ಸ್ ಆಯ್ತು, ಬಿಲ್ಲರಂಗ ಭಾಷೆ ಆಯ್ತು, K47 ಎಲ್ಲಾದರೂ ಸರ್ಪ್ರೈಸ್ ಆಗಿ ಕಾಣಿಸ್ಕೋಬಹುದಾ? ಸೊ ಮ್ಯಾಕ್ಸ್ಗಿಂತ ಇದು ತುಂಬ ಜಾಸ್ತಿ ಹಿಟ್ ಆಗೋ ಎಲ್ಲ ಲಕ್ಷಣಗಳು. ಅಂದ್ರೆ ಈಗ ನೀವು ಲೈಫಲ್ಲಿ ಮದುವೆನೇ ಆಗಲ್ಲ? ಚಾನ್ಸೇ ಇಲ್ಲ ಸರ್. ಗರ್ಲ್ ಫ್ರೆಂಡ್ ಅಂತಂದ್ರೆ ಯಾರು? ಬ್ರೇಕಪ್ ಮೇಕ್ಸ್ ಬಾಯ್ಸ್ ಬೆಟರ್. ನೀವು ನೋಡಿದ್ರೆ ಮದುವೆನೇ ಆಗಲ್ಲ ಅಂತ ಇನ್ನೇನು ಮಾಡ್ತಾರೆ ಅವರು? ಬೇರೆಯವ್ರು ನೋಡ್ಕೊಳ್ಳಿ, ನಾನೇನು ಮಾಡಲಿ. ಅವ್ರು ಎಷ್ಟು ಇಷ್ಟಪಡುವಂತಹ ವ್ಯಕ್ತಿಯನ್ನ ಅವ್ರ ತಾಯಿಯನ್ನ ಕಳ್ಕೊಂಡು ಆ ದಿನ ಹತ್ತಿದ್ದು ನಾನು ಇದುವರೆಗೂ ನಾನು ನೋಡೇ ಇಲ್ಲ. ಆ ಥರ ಹತ್ತು ಅಲ್ಲಿಂದ ನೆಕ್ಸ್ಟ್ 2-3 ಡೇಸ್ ಚಾನ್ಸೇ ಇಲ್ಲ ನಾನು ಕಂಟ್ರೋಲ್ ಮಾಡೋಕ್ಕೆ. ಸುದೀಪ್ ಅವರು ಪ್ರಿಯಾ ಮೇಡಮ್ಗೋಸ್ಕರ ಒಂದು ಹಾಡು ಆಡ್ತಾರಂತೆ. ತುಂಬ ಇನ್ನೂ ಜಾಸ್ತಿ ಅಣ್ಣಾಗ ಲವ್ ಆದರೆ ಕಾಂದ ಸಾಂಗ್. ಆನೆ ಬಂತು ಅಂತ ಆನೆ. ಅಣ್ಣ ಬಂದಿದ್ದಾರೆ ಬ್ಯಾಂಗ್ಳೂರ್ಗೆ, ಬನ್ನಿ ಸಿಗೋಣ. ಧರ್ಮಸ್ಥಳದಿಂದ ಮಾಡ್ಸೋರು ಅನ್ಕೊಂಡ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ, ಬಟ್ ಮೀಡಿಯಾ ಮುಂದೆ ಬಂದು ನಾನು ಇದ್ ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ತೋರ್ಸ್ಕೊಳೋ ಶೋಕಿ ನಮ್ಗಿಲ್ಲ ಬ್ರೋ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಇವರು ಅಂಡರ್-19 ಹಾಗೂ ಅಂಡರ್-22 ಕ್ರಿಕೆಟರ್ ಆಗಿ ಕರ್ನಾಟಕವನ್ನ ಪ್ರತಿನಿಧಿಸಿ, ನಂತರ ಕಿಚ್ಚನ ಜೊತೆ ಮ್ಯಾಕ್ಸ್ ಸಿನಿಮಾದಲ್ಲಿ ಅಭಿನಯಿಸಿ ಸೆಂಟ್ರಲ್ ಗವರ್ನಮೆಂಟ್ ಜಾಬ್ಗೆ ಕೊಟ್ಟು ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಮಿಂಚ್ತಾ ಇರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರವೀಣ್ ಗೌಡ ಅವರು. ಪ್ರವೀಣ್ ಅವರೇ, ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ನಿಮ್ಮ ಆಶೀರ್ವಾದ ಒಂದು ರೇಂಜಲ್ಲಿ ಇದೀವಿ. ಆಶೀರ್ವಾದ ಅನ್ನೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಸಪೋರ್ಟ್ ಅಂತ ಹೇಳ್ಬೋದು. ಅಲ್ಲ, ಎಲ್ಲರ ಆಶೀರ್ವಾದನೂ ಇರಬೇಕು. ಹಂಗೆ ಹಂಗೆ ನಿಮ್ಮ ಆಶೀರ್ವಾದನೂ ಇದ್ರೆ ಖಂಡಿತವಾಗ್ಲೂ ನಮ್ ಸಪೋರ್ಟ್ ಇರುತ್ತೆ. ನಿಮ್ ಪ್ರಕಾರ ಆಶೀರ್ವಾದ, ನನ್ನ ಪ್ರಕಾರ ಸಪೋರ್ಟ್. ಹೇಗ್ ನಡೀತಿದೆ ಅಂಡ್ ಲೈಫಲ್ಲಿ ಏನೆಲ್ಲಾ ನಡೀತಾ ಇದೆ? ಸದ್ಯಕ್ಕೆ ನೀವು ಹೇಳ್ದಂಗೆ ಇದೆ ನಂದು ಪಾಸ್ಟ್ ಲೈಫ್ ಇದಿದ್ದು. ಸೊ ಇವಾಗ ಮುಂದಕ್ಕೆ ಒಂದು 3-4 ಪ್ರಾಜೆಕ್ಟ್ಸ್ ಇದೆ. ಸೊ ಇವಾಗ ಕಮ್ಮಿಂಗ್ ಇನ್ನೊಂದು ಅನದರ್ 2 weeks ಅಲ್ಲಿ ಇನ್ನೊಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ನಂದು ಲಾಂಚ್ ಮಾಡ್ತಾ ಇದ್ದಾರೆ ಹೀರೋ ಆಗಿ. ಸೊ ಅದೊಂದು ನಡೀತಾ ಇದೆ, ವರ್ಕ್ಶಾಪ್ ಎಲ್ಲ ನಡೀತಾ ಇದೆ ಅಷ್ಟೇ. ಸದ್ಯಕ್ಕೆ ಕ್ರಿಕೆಟ್ಗೆ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೀನಿ ಇವಾಗ. ಸೊ ಅದು ಇದು ಯಾವುದೋ ಕಪ್ಪು ಅದು ಇದು ಏನೋ ನಡೆಸ್ತಾ ಇರ್ತಾರಲ್ಲ, ಸ್ಯಾಂಡಲ್ವುಡ್ ಕಪ್ಪು, ಈ ಕಪ್ ಆ ಕಪ್, ಅದಾಡ್ಕೊಂಡು ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಡು ಹಿಂಗಿದ್ದೀನಿ ಇವಾಗ. ಪ್ರವೀಣ್ ಗೌಡ ಅವರು ಬಣ್ಣದ ಬದುಕಿಗೆ ಬರೋದಕ್ಕೆ ಕಾರಣ ಏನು ಅಂತ? ನಂಗೆ ಆಕ್ಚುಲಿ ಮುಂಚೆಯಿಂದನೂ ಕ್ರಿಕೆಟ್ ಆಡ್ಬೇಕಾದ್ರೆ ಪ್ಯಾಷನ್ ಇತ್ತು. ಇನ್ನೇನೊಂದು ಕ್ರಿಕೆಟ್ನ ಕ್ವಿಟ್ ಮಾಡ್ತೀನಿ, ಒಂದು 5 years ಇದ್ದಂಗೆ ಒಂದು ಪ್ಯಾಷನ್ ಇತ್ತು. ಮುಂಚೆ 90s 2000 ಮೂವೀಸ್ ಎಲ್ಲ ನೋಡ್ತಾ ಇದ್ದೆ ನಾನು. ಕನ್ನಡ, ಹಿಂದಿ ಜಾಸ್ತಿ ನೋಡ್ತಾ ಇದ್ದೆ ಆಕ್ಚುಲಿ ನಾನು. ಸೊ ಅದಾದ್ಮೇಲೆ ಯಾವಾಗ ಅಣ್ಣ ಜೊತೆ ಜಾಸ್ತಿ ಒಂದು ಫ್ರೆಂಡ್ಶಿಪ್ ಒಡನಾಟ ಬೆಳೀತು, ಅವಾಗಿಂದ ಸ್ವಲ್ಪ ಕನ್ನಡ ಮೂವೀಸ್ ಜಾಸ್ತಿ ನೋಡೋಕ್ಕೆ ಇಷ್ಟಪಡ್ತಿದ್ದೆ. ಮತ್ತೆ ಅದರಿಂದ ಸ್ವಲ್ಪ ಕಲಿತಿದ್ದೆ, ಯಾಕಂದ್ರೆ ಮುಂದೆ ನಂಗೆ ಗೊತ್ತಿತ್ತು ಇದೆ ಫಿಲಮ್ ಇಂಡಸ್ಟ್ರಿನೇ ಫ್ಯೂಚರ್ ಆಗ್ಬೋದು ಅಂತ. ಸೊ ಅದೇ ಥರ ಆಯಿತು. ಸೊ ಅದರಿಂದ ಕಲ್ತು ಸ್ವಲ್ಪ ಇವಾಗ ವರ್ಕ್ಶಾಪ್ಸು ಅದು ಇದು ಎಲ್ಲ ಮಾಡಿಕೊಂಡು ಫಿಟ್ನೆಸ್ ಎಲ್ಲ ಮೇಂಟೈನ್ ಮಾಡಿಕೊಂಡು, ಸೊ ಎಂಡ್ ಆಫ್ ದ ಡೇ ನೀವು ಸ್ಪೋರ್ಟ್ಸ್ ಮ್ಯಾನ್ ಇರಲಿ ಇಲ್ಲ ಆರ್ಟಿಸ್ಟ್ ಇರಲಿ, ನಮ್ಮ ಬಾಡಿನೇ ಇನ್ವೆಸ್ಟ್ಮೆಂಟು. ಹೌದು. ಸೊ ಅದನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಎಲ್ಲೂ ಚಾನ್ಸ್ ಸಿಗಲ್ಲ. ಸೊ ಅದ್ರ ಮೇಲೆ ಬಾಡಿ ಮೇಲೂ ವರ್ಕ್ ಮಾಡಿ, ನನ್ನ ಮೇಲೂ ವರ್ಕ್ ಮಾಡಿ, ಆ್ಯಕ್ಟಿಂಗ್ ವೈಸ್ ಆಗಲಿ ಏನೇ ಆಗಲಿ ಸ್ವಲ್ಪ ಮೋಲ್ಡ್ ಮಾಡಿಕೊಂಡು ಇವಾಗ ಎಂಟರ್ ಆಗ್ತಾ ಇದೀನಿ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಯಾರೇ ಕೇಳಿದ್ರು ಕೂಡ ಗವರ್ನಮೆಂಟ್ ಜಾಬ್ ಸಿಕ್ಕಿದ್ರೆ ಸಾಕಪ್ಪ ಅಂತ ಕಾಯ್ತಿರ್ತಾರೆ. ಅಂಥದ್ರಲ್ಲಿ ನೀವು ಸೆಂಟ್ರಲ್ ಗವರ್ನಮೆಂಟ್ ರೈಲ್ವೆ ಇಲಾಖೆಯಲ್ಲಿ ಇದ್ದಂಥವ್ರು, ಆ ಒಂದು ಕೆಲಸವನ್ನ ಬಿಡೋದಕ್ಕೆ ಕಾರಣ ಏನು ಅಂತ? ಆಕ್ಚುಲಿ ಅಲ್ಲೇನು ನನ್ಗನ್ಸ್ದಂಗೆ ಯಾವುದೇ ತರ ಗ್ರೋತ್ ಇರಲಿಲ್ಲ ಅಲ್ಲಿ. ನಂದು ಆಕ್ಚುಲಿ ಸ್ಪೋರ್ಟ್ಸ್ ಕೋಟಾ ನಂದು. ಸೊ ಅಂಡರ್-19 ಆಡಿದಾಗ ನನಗೆ ಇಮಿಡಿಯೇಟ್ ಆಗಿ ಜಾಬ್ ಆಫರ್ ಆಗಿತ್ತು ಅಲ್ಲೇ ರೈಲ್ವೇಸ್ ಅಲ್ಲಿ. ಸೊ ಅಲ್ಲಿ ಎಲ್ಲಿ ತನಕ ನಾವು ಕ್ರಿಕೆಟ್ ಆಡ್ತೀವಿ ಅಲ್ಲಿ ತನಕ ಚೆನ್ನಾಗಿರುತ್ತೆ ಅಷ್ಟೇ. ಯಾಕೆಂದ್ರೆ ನಾನು ಹೋಗಿ ಬರೀ ಅಲ್ಲಿ ಸೈನ್ ಹಾಕ್ಬೇಕಾಗಿತ್ತು, ಮಧ್ಯಾಹ್ನ ಪ್ರಾಕ್ಟೀಸ್ ಮಾಡ್ಬೇಕಾಗಿತ್ತು. ಟೂರ್ನಮೆಂಟ್ ಟೈಮ್ ಇದ್ದಾಗ ಟೂರ್ನಮೆಂಟ್ಸು ಔಟ್ಸೈಡ್ ಸ್ಟೇಟು ಇರ್ತಿತ್ತು, ಮತ್ತೆ ಇಂಟರ್ ಸ್ಟೇಟ್ ಎಲ್ಲ ಇರ್ತಾ ಇತ್ತು. ಸೊ ಆಡೋ ಟೈಮ್ ಮಾತ್ರ ನಮ್ಗೊಂಥರ ಹನಿಮೂನ್ ತರ ಅದು. ಮಿಕ್ಕಿದ ಟೈಮ್ ಎಲ್ಲ ಒಂಥರ ನಂಗೆ ಅನಿಸ್ತು ಏನು ಗ್ರೋತ್ ಇಲ್ಲ ಅಲ್ಲಿ ಅಂತ. ಅದಕ್ಕೋಸ್ಕರ ನಾನು ಅಲ್ಲಿ ಬಿಟ್ಬಿಟ್ಟು 1 year ಕಾರ್ಪೊರೇಟ್ ಕಂಪ್ನಿಲೂ ಮಾಡಿದ್ದೀನಿ, ಡೆಲ್ ಅಂತ IT. ನನಗೆ ಟೆಕ್ನಾಲಜಿ ಆಚೆ ಹೆಂಗೆ ಅಂತ ತಿಳ್ಕೊಬೇಕಾಗಿತ್ತು. ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ನಾನು ಇದ್ದಿದ್ದು ಪ್ರೊಡಕ್ಷನ್ ಕಂಪ್ನಿ. ಅದು ಈ ರೈಲ್ಸ್ಗೆಲ್ಲ ಅಂದ್ರೆ ಇದು ಟ್ರೈನ್ಗೆಲ್ಲ ವೀಲ್ಸ್ ಆಕ್ಸಲ್ಸ್ ಎಲ್ಲ ಮಾಡ್ತಾರಲ್ಲ, ಅದು ಪ್ರೊಡಕ್ಷನ್ ಕಂಪ್ನಿ, ಅದು ವೀಲ್ ಅಂಡ್ ಆಕ್ಸಲ್. ಸೊ ಅಲ್ಲೇನಂದ್ರೆ ವರ್ಕ್ಶಾಪ್ ಎಲ್ಲ ಇರ್ತಾ ಇತ್ತು.
ಚೈನು ಅದು ಇದು ಅಂದ್ರೆ ಏನಂತಾರೆ ಕೈಯೆಲ್ಲ ಕೆಸರು ಮಾಡ್ಕೊಂಡು ಗ್ರೀಸ್ ಹತ್ಕೊಂಡು ಕಸ ಗುಡಿಸ್ಕೊಂಡು ಹ್ಮ್. ಆ ತರ ಜಾಬ್ ಇದ್ದಿದ್ದು ಅಲ್ಲಿ. Okay. ಬಟ್ ನಾನು ಅಲ್ಲೂ ಇದ್ದೆ, ಈ ಕಡೆ ಆಫೀಸ್ ಕಡೆನೂ ಇದ್ದೆ. ನಾನು ಆಫೀಸಲ್ಲಿ ಏನೇ ಅಂದ್ರೆ ಈ ವೀಲ್ಸ್ ಮತ್ತೆ ಆಕ್ಸಲ್ ನ ಬೇರೆ ಸ್ಟೇಟ್ಗೆ ಡಿಸ್ಪ್ಯಾಚ್ ಮಾಡಬೇಕು, ಇಷ್ಟು ಆಕ್ಸಲ್ಸ್ ಆಚೆ ಹೋಗ್ಬೇಕು, ಇಷ್ಟು ವೀಲ್ಸ್ ಆಚೆ ಹೋಗ್ಬೇಕು ಅಂತ. ಹ್ಮ್. ಆ ತರ ಜಾಬಲ್ಲಿ ಇದ್ದಿದ್ದು ನಾನು. ಬಟ್ ಏನೋ ಪ್ರೊಡಕ್ಟಿವ್ ಏನು ಅನಿಸ್ತಾ ಇರಲಿಲ್ಲ ನನಗೆ. ನನ್ಗೆ ಗೊತ್ತಿತ್ತು ಕ್ರಿಕೆಟ್ ಮುಗಿದ್ಮೇಲೆ ನಾನು ಇದೇ ಫೀಲ್ಡ್ಗೆ ಬರ್ತೀನಿ ಅಂತ. ಸೊ ಅದು ಕರೆಕ್ಟ್ ಟೈಮಲ್ಲಿ ಕೋವಿಡ್ ಬಂತು. ಒಂದು 2 years ಬ್ರೇಕ್ ಆಯ್ತು ಆಫೀಸ್ಗೆ. ಹ್ಮ್. ಇನ್ನೇನು ಹೋಗೋದು ಬಿಡು ಅಂದ್ಬಿಟ್ಟು ಈ ಕಡೆನೇ ಫೋಕಸ್ ಮಾಡಿದೆ ನಾನು ಅಷ್ಟೇ, ಇಂಡಸ್ಟ್ರಿ ಕಡೆ ಕಚ್ಕೊಂಡಿದೆ. ನೋಡೋಣ ಏನಾಗುತ್ತೆ. ಪ್ರವೀಣ್ ಗೌಡ ಅವರು ಕಿಚ್ಚ ಸುದೀಪ್ ಅವರನ್ನ ಫಸ್ಟ್ ಟೈಮ್ ಭೇಟಿ ಆಗಿದ್ದೀನಿ ಅಂತ. ಇದು ಕರ್ನಾಟಕ ಪ್ರೀಮಿಯರ್ ಲೀಗ್ ಗೊತ್ತಾ? KP. ಹ್ಮ್. ಹ್ಮ್. ಅಲ್ಲಿ ಅವ್ರದ್ದು ರಾಕ್ ಸ್ಟಾರ್ಸ್ ಅಂತ ಒಂದು ಟೀಮ್ ಇರುತ್ತೆ 2015 ಅಲ್ಲಿ. ಹ್ಮ್. ಅಲ್ಲಿ ನಾನು ಫಸ್ಟ್ ಟೈಮ್ ಪರಿಚಯ ಆಗಿದೆ ಅಣ್ಣಗೆ. ಹ್ಮ್. ಅವ್ರದ್ದು ಮ್ಯಾಚ್ ಇರುತ್ತೆ, ನಮ್ದು ಮಧ್ಯಾಹ್ನ ಮ್ಯಾಚ್ ಮುಗಿಸ್ಕೊಂಡು ನಾವು ಹೊರಡ್ತಾ ಇರ್ತೀವಿ. ಹ್ಮ್. ನಾನು ನೋಡ್ತೀನಿ ರಾಕ್ ಸ್ಟಾರ್ಸ್ ಟೀಮ್ ಬಂದಿರುತ್ತೆ. ಹ್ಮ್. ಅಣ್ಣ ಸಿಗ್ಬೋದು ಅಂತ ಅನ್ಕೊಂಡು ಸುಮ್ಮನೆ ಹಂಗೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ನಾನು ಸುಮ್ಮನೆ ಹಿಂಗೆ ಇಣಕ್ ನೋಡ್ತೀನಿ ಅಷ್ಟೇ. ಹ್ಮ್. ಅವರಲ್ಲಿ ಅವ್ರ ಮಸಾಜರ್ ಹತ್ರ ಮಸಾಜ್ ಮಾಡಿಸ್ಕೊಂತ ಇರ್ತಾರೆ. ಹ್ಮ್. ಮ್ಯಾಚ್ ಇನ್ನೇನು ಸ್ಟಾರ್ಟ್ ಆಗಬೇಕು, ಮಸಾಜ್ ಮಾಡಿಸ್ಕೊಂತ ಇರ್ತಾರೆ. ಹ್ಮ್. ಅವರು ನೋಡ್ತಾರೆ ಹಿಂಗೆ. ಹ್ಮ್. ನೋಡ್ಬಿಟ್ಟು ಯಾರು ಅಂತ ಕೇಳ್ತಾರೆ. ಅಣ್ಣ ನಾನು. ಅವಾಗ ಬೌನ್ಸರ್ಸ್ ಎಲ್ಲ ಹಿಂಗೆ ತಡಿಯಕ್ ಬರ್ತಾರೆ. ಹ್ಮ್. ಬಿಡಿ ಬಿಡಿ ಪರವಾಗಿಲ್ಲ ಅಂತ ಅಂತಾರೆ. ಹ್ಮ್. ಆಮೇಲೆ 1 ನಿಮಿಷ ಸರ್ ಮಸಾಜ್ ಮಾಡಿಸ್ಕೊಂತ ಬರ್ತೀನಿ ಅಂತ. ಹ್ಮ್. ಆಮೇಲೆ ಬಂದ್ಬಿಟ್ಟು ಎಸ್ ಸರ್ ಹೇಳಿ, ಫಸ್ಟ್ ಸರ್ ಅಂತ ಸ್ಟಾರ್ಟ್ ಮಾಡೋದು ಅವರು. ಹ್ಮ್. ಎಸ್ ಸರ್ ಹೇಳಿ, ಏನಿಲ್ಲ ಅಣ್ಣ ಒಂದು ಫೋಟೋ ಬೇಕಾಗಿತ್ತು ಅಷ್ಟೇನಾ ವಾಚಿನ ಅಂದ್ಬಿಟ್ಟು ಆಮೇಲೆ ಒಂದು ಫೋಟೋ ಕೊಟ್ಬಿಟ್ಟು ಹ್ಮ್. ಅದೇ ಫಸ್ಟ್ ಮೀಟ್ ಕಳಿಸ್ತಾರೆ. ಅದಾಗಿ ನೆಕ್ಸ್ಟ್ 2017ಗೆ ನನ್ನ ಫ್ರೆಂಡ್ ರಿತೇಶ್ ಭಟ್ಕಲ್ ಅಂತ ಇರ್ತಾನೆ, ಅವ್ನು ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ ಅಣ್ಣಗೆ. ಹ್ಮ್. ನೆಕ್ಸ್ಟ್ ಡೇ ಸಾನ್ವಿ ಬರ್ಡೇ ಇರುತ್ತೆ. Okay. ಸೊ ನಾವು ಒಂದು 9 o'clock 10 o'clock ಹಂಗೆ ಹೋಗಿರ್ತೀವಿ. ಅಕ್ಕ ಎಲ್ಲ ಇರ್ತಾರೆ. ಹ್ಮ್. ಹಂಗೆ ಚಿಚ್ಚಾಟ್ ಮಾಡ್ಕೊಂಡು ಹ್ಮ್. ನಾನು ಮಾತಾಡ್ಸೋದೇ ಇಲ್ಲ ಅಣ್ಣ ಅಕ್ಕಗೆ, ಯಾರಿಗೂ ಮಾತಾಡ್ಸಲ್ಲ. ನನ್ನ ಫಸ್ಟ್ ಟೈಮ್ ಅಲ್ಲ ಅದು, ಹ್ಮ್. 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 ಭಯ, ಒಂದು ರೆಸ್ಪೆಕ್ಟ್. ಹ್ಮ್. ಸೊ ಕೇಕ್ ಕಟ್ ಮಾಡ್ತೀವಿ, ಸಾನೋದು, ಬರ್ತೀವಿ ಹ್ಮ್. ಅಷ್ಟೇ. ಹಿಂಗೆ ಒಂದು 2-3 months ಹಿಂಗೆ ನಡೀತಾ ಇರುತ್ತೆ. ನಾನು ಮಾತಾಡ್ಸಲ್ಲ, ಅಣ್ಣ ಮಾತಾಡ್ಸಲ್ಲ. ಅಣ್ಣನೇ ಏನಾನ ಕ್ರಿಕೆಟ್ ಇದ್ರೆ ಹ್ಮ್. ಮಾತಾಡಿಸ್ತಾರೆ. ಹ್ಮ್. ಹಂಗೆ ನಡ್ಕೊಂಬರುತ್ತೆ. ಸೊ ನಾನು 2015 ಅಲ್ಲಿ ಮೀಟ್ ಆಗಿದ್ದು ಫಸ್ಟ್. Okay. ಅದಾದ್ಮೇಲೆ ಒಂದು ಜರ್ನಿ ಇದೆ ಇವಾಗ ತನಕ, ಅದು ಹೋಗ್ತಾ ಹೋಗ್ತಾ ಹೇಳ್ತೀನಿ. ಯಾವ ಟೈಮಲ್ಲಿ ನಿಮ್ಗೆ ಕಿಚ್ಚ ಸುದೀಪ್ ಅವರು ಅಂತಂದ್ರೆ ಒಬ್ಬ ಫೇವ್ರೆಟ್ ಪರ್ಸನ್ ಆಗೋದಕ್ಕೆ ಶುರುವಾದ್ರು ಅಥವಾ ಒಂದು ಬೆಸ್ಟ್ ಪರ್ಸನ್ ಆಗೋದಕ್ಕೆ ಶುರುವಾದ್ರು ಅಂತ? ಅಂದ್ರೆ ಅವ್ರ ಹತ್ರ ಎಲ್ಲರೂ ಅಂತಾರೆ ಒಂದು ಆಟಿಟ್ಯೂಡ್ ಇದೆ ಮನುಷ್ಯ ಹತ್ರ, ತುಂಬಾ ಕೋಪ, ಅಂದ್ರೆ ಸ್ವಲ್ಪ ಅಂದ್ರೆ ಯಾರಿಗೂ ಮಾತಾಡ್ಸಲ್ಲ, ಈಗೋ ಇದೆ ಅಂತ. ಹ್ಮ್. 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 ಅದೆಲ್ಲ ನಾನು ಇವತ್ವರೆಗೂ ನಾನು ನೋಡಿಲ್ಲ. ಹ್ಮ್. ಯಾಕೆಂದ್ರೆ ಆಕ್ಚುಲಿ ಸುದೀಪ್ ಅಣ್ಣ ಅಂದ್ರೆ ಒಂದು ಚಿಕ್ಕ ಮಗು ತರ. ಹ್ಮ್. ನೀವು ಅದನ್ನ ನಕ್ಕೊಂಡ್ ಮಾತಾಡಿಸ್ದ ಅಂದ್ರೆ ಅದೇನಕ್ಕೆ ನಿಮ್ಗೆ ಕೋಪ ತೋರಿಸುತ್ತೆ. ಹ್ಮ್. ಹ್ಮ್. ನೀವ್ ಆಟಿಟ್ಯೂಡ್ ತೋರಿಸಿದ್ರೆ ಮಾತ್ರ ಅದು ಆಟಿಟ್ಯೂಡ್ ತೋರಿಸೋದು. ಸೊ ಅದೊಂದು ಮಗು ತರ ಅನ್ಸ್ಬಿಡ್ತು ನನ್ಗೆ. ಆಮೇಲೆ ಅವ್ರ ಜೊತೆ ಬೆಳೆಯಕ್ಕೆ ಅವ್ರದ್ದು ಅಂದ್ರೆ ಡೈಲಿ ಹೆಂಗೆ ಅವ್ರ ಲೈಫ್ ಕಳೀತಾರೆ, ಹ್ಮ್. ಎಷ್ಟು ಕಷ್ಟ ಪಡ್ತಾರೆ, ಎಷ್ಟು ಹಾರ್ಡ್ ವರ್ಕಿಂಗ್ ಆಗಿರ್ತಾರೆ ಲೈಫಲ್ಲಿ. ಹ್ಮ್. ಸಿನಿಮಾ ಅಂತ ಬಂತು ಅಂದ್ರೆ ಎಷ್ಟು ಜೀವ ಕೊಡ್ತಾರೆ ಅದಕ್ಕೆ. ಅದೆಲ್ಲ ಬಿಟ್ಟು ಅದ್ ಸಿನಿಮಾ ಅದು. ಇದೆಲ್ಲ ಪರ್ಸನಲ್ ಲೈಫ್ ಬರ್ಬೇಕು ಅಂದ್ರೆ ಒಂದ್ ಚಿಕ್ಕ ಮಗು, ಹ್ಮ್. ಅದೇ ನಂಗೆ ಇಷ್ಟ ಆಗಿದೆ ಆಕ್ಚುಲಿ. ಅಂದ್ರೆ ಎಷ್ಟು ಕೇರ್ ಮಾಡ್ತಾರೆ ಒಬ್ರು ಇಷ್ಟ ಆದ್ರೆ, ಕೇರಿಂಗ್ ಆಗ್ಲಿ, ಅವ್ರಿಗೆ ಹೆಲ್ಪ್ ಮಾಡೋದಾಗ್ಲಿ, ಅವ್ರಿಗೆ ಗೊತ್ತಿಲ್ಲ ಹೆಲ್ಪ್ ಮಾಡೋದಾಗ್ಲಿ, ಹ್ಮ್. ಹ್ಮ್. ಅದೆಲ್ಲ ತುಂಬಾ ಮಾಡ್ತಾರೆ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಹ್ಮ್. ಯಾರು ಅವ್ರ ಹತ್ರ ಇರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟೇ. Okay. ಸೊ ಅವಾಗಿಂದ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗಿದೆ ಅಣ್ಣ. ಕೋವಿಡ್ ಆದ್ಮೇಲಿಂದ ಒಂಥರ ಈ ಗರ್ಲ್ ಫ್ರೆಂಡ್, ಹ್ಮ್. ಹ್ಮ್. ಹೆಂಡತಿ ಹ್ಮ್. ಹಂಗೆ ಅನ್ಕೊಳ್ಳಿ. ಆತರ ಆದ್ರು. Okay. ಅದಕ್ಕೂ ಒಂದ್ ರೀಸನ್ ಇದೆ, ಹಾ. ಹೇಳ್ತೀನಿ ಮುಂದೆ. ಓಕೆ. ಅಂಡ್ ಮ್ಯಾಕ್ಸ್ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತೀರಾ. ಸೊ ಆ ವಯಸ್ಸು ಬಗ್ಗೆ ಹೇಳೋದಾದ್ರೆ? ಅಂದ್ರೆ ಅದು ಆಕ್ಚುಲಿ ಅಣ್ಣ ಅಕ್ಕಗೆ ಗೊತ್ತಿರ್ಲಿಲ್ಲ ನಾನು ಅದ್ರಲ್ಲಿ ಮ್ಯಾಕ್ಸ್ ಅಲ್ಲಿ ಮಾಡ್ತಾ ಇದೀನಿ ಅಂತ ಅನ್ಬಿಟ್ಟು. ಅವ್ರಿಗೆ ಒಂಥರ ಸರ್ಪ್ರೈಸ್ ಆಗಿತ್ತು. ಹ್ಮ್. ಆಕ್ಚುಲಿ ಡೈರೆಕ್ಟರ್ ಬಂದಾಗ ಅಣ್ಣ ಜೊತೆ ಮಾತಾಡ್ಬೇಕು ಅಂತ ಅವ್ರು ಮಾತಾಡ್ಕೊಂಡು ಹೋಗೋ ಟೈಮಲ್ಲ ನಾನು ಯಾವಾಗ್ಲೂ ಅಣ್ಣ ಜೊತೆನೆ ಇರ್ತಾ ಇದ್ದೆ, ಅಣ್ಣ ಮನೇಲೆ. ಅವಾಗ ನೋಡೋರು ನನ್ನ ಡೈರೆಕ್ಟರು. ಸೊ ಎಲ್ಲಾನು ಅಕ್ಕಪಕ್ಕ ಕೇಳಿದ್ದಾರೆ ಹ್ಮ್. ಯಾರು ಈ ಹುಡುಗ ಅಂತ. ಸೊ ಅಣ್ಣ ಹೇಳಿದಾರೆ ನನ್ನ ತಮ್ಮ ತರ ಅದು ಇದು ಅಂತ ಎಲ್ಲ ಹೇಳಿದಾರೆ, ಅಕ್ಕಪಕ್ಕನೂ ಕೇಳಿದಾರೆ. ಸೊ ನಾನೇ ಹೋಗಿ ಅವ್ರನ್ನ ಮಾತಾಡಿಸಿ ಹಾಯ್ ಸರ್ ಐಮ್ ಪ್ರವೀಣ್ ಅದು ಇದು ಅಂದ್ಕೊಂಡು. ಹ್ಮ್. ಅವ್ರು ಹೇಳಿದ್ರು ಅವಾಗ ಒಂದು ರೋಲ್ ಇದೆ ಮಾಡ್ತೀಯಾ ಅಂತ ಕೇಳಿದ್ರು ಹ್ಮ್. ವಿಜಯ್ ಸರ್. ಹ್ಮ್. ಎಸ್ ಸರ್ ಐ ವಿಲ್ ಡೂ ಸರ್, ಬಟ್ ಯು ವಿಲ್ ಬಿ ಹ್ಯಾವಿಂಗ್ ಎ ಆಡಿಷನ್, ಯು ಹ್ಯಾವ್ ಟು ಅಟೆಂಡ್ ದಟ್. ಹ್ಮ್. ಓಕೆ ಸರ್ ಐ ಆಮ್ ರೆಡಿ ಟು ಡೂ. ಯಾಕಂದ್ರೆ ನನಗೆ ನಾನು ಆಕ್ಚುಲಿ ನಾನು ಮುಂಚೆ ಒಂದು ಡಿಯರ್ ಕಣ್ಮಣಿ ಅಂತ ಮಾಡ್ಬೇಕಾಗಿತ್ತು ಹ್ಮ್. ಕೋವಿಡ್ ಅಲ್ಲಿ. ಹ್ಮ್. ಅದು ಸ್ಟಾಪ್ ಆಗೋಯ್ತು. ಅದು ನನ್ನ ಫಸ್ಟ್ ಮೂವಿ ಆಕ್ಚುಲಿ. ಹ್ಮ್. ಕೋವಿಡ್ ಇಂದ ಏನೇನೋ ರೀಸನ್ ಆಗಿ ಫೈನಾನ್ಷಿಯಲ್ ಇಶ್ಯೂಸ್ ಆಗಿ ಅದು ಹ್ಮ್. ಸ್ಟಾಪ್ ಆಯ್ತು. ಹ್ಮ್. ಬಟ್ ಹೇಳ್ತಾರಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ.
ಫಸ್ಟ್ ಸಿಕ್ಕಿದೆ ಮ್ಯಾಕ್ಸ್. ಹೌದು. ಸೊ ಅವರು ಆಡಿಷನ್ ಮಾಡಿದ್ರು. ಹ್ಮ್. ಆಡಿಷನ್ ಮಾಡಿ ಓಕೆ ಮಾಡಿ ನಾನು ಅಣ್ಣಗೆ ಅಕ್ಕಗೆ ಬಂದು ಹೇಳ್ತೀನಿ, ಟೆರೆಸಲ್ಲಿ ಕೂತಿರ್ತಾರೆ, ಹ್ಮ್. ಅವ್ರಿಗೇನು ಐಡಿಯಾನೇ ಇರಲ್ಲ. ಬಟ್ ಅಕ್ಕ ನನಗೆ ಬ್ಯಾಕ್ ಗ್ರೌಂಡ್ ಇಂದ ಸಪೋರ್ಟ್ ಮಾಡ್ತಾನೆ ಇರ್ತಾರೆ, ನೀನು ಬಿಡಬೇಡ. ಫಸ್ಟ್ ಮೂವಿ ಅವ್ರಿಗೂ ಗೊತ್ತು ಡಿಸಾಸ್ಟರ್ ಅದು ಇದು ಅಂತ. ಅವರು ಸಪೋರ್ಟ್ ಮಾಡಿ ಪುಷ್ ಮಾಡಿ ಎಲ್ಲ ಡೈರೆಕ್ಟರ್ಸ್ಗೂ ಪ್ರೊಡ್ಯೂಸರ್ಸ್ಗೂ ನಿನ್ನ ನಂಬರ್ ಕಳಿಸು, ನಿನ್ನ ಪೋರ್ಟ್ಫೋಲಿಯೋ ಕಳಿಸು, ಅದು ಇದು ಎಲ್ಲ ಹೇಳಿ ಒಂದು ಪುಷ್ ಮಾಡಿರ್ತಾರೆ. ಹ್ಮ್. ಬಟ್ ಅವ್ರಿಗೆ ಆ ದಿನ ಬಂದ್ಬಿಟ್ಟು ಸರ್ಪ್ರೈಸ್ ಮಾಡ್ತೀನಿ, ಈ ಥರ ಮ್ಯಾಕ್ಸಲ್ಲಿ ಮಾಡ್ತಾ ಇದೀನಿ ಅಂತ. ಅವ್ರು ಫುಲ್ ಖುಷಿ ಆಗ್ತಾರೆ ಇಬ್ರು. ಹ್ಮ್. ಒಳ್ಳೇದಾಗ್ಲಿ, ಚೆನ್ನಾಗಿ ಮಾಡು, ಒಳ್ಳೆ ಪ್ರಾಜೆಕ್ಟೇ ಸಿಕ್ಕಿದೆ ಹ್ಮ್. ಅಂತ ಹೇಳ್ಬಿಟ್ಟು ಇಬ್ರು ಒಂಥರ ಖುಷಿಯಾಗಿ ನಗ್ನಾಗ್ತಾ ಬೇಷ್ ಅನ್ಕೊಂಡು ಪುಷ್ ಮಾಡ್ತಾರೆ. ಎಕ್ಸ್ಪೆಕ್ಟ್ ಮಾಡಿದ್ರಾ ನೀವು ಇಷ್ಟ ಪಡುವಂತಹ ವ್ಯಕ್ತಿಯ ಸಿನಿಮಾದಲ್ಲೇ ನಾನು ಕೂಡ ಒಂದು ಪಾತ್ರದಲ್ಲಿ ನಟಿಸ್ತೀನಿ ಅಂತ? ನಾನು ಇದುವರೆಗೂ ಅವ್ರ ಜೊತೆ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀನಿ ಅಂತಾನೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವ್ರ ಜೊತೆ ಮೂವಿ ಮಾಡ್ತೀನಿ, ಫಸ್ಟ್ ಮೂವಿ ಮಾಡ್ತೀನಿ ಅಂತಾನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹ್ಮ್. ಇದುವರೆಗೂ ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಏನೂ ಇಲ್ಲ. ಹ್ಮ್. ನಾನು ಅಷ್ಟೇ ಲೈಫಲ್ಲಿ ನನ್ನ ಅಣ್ಣ ಜೊತೆ ಇರ್ತೀನಿ ಅನ್ನೋದೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಹ್ಮ್. ಹ್ಮ್. ಯಾಕೆಂದ್ರೆ ಅದೆಷ್ಟೋ ಕೋಟ್ಯಾಂತರ ಜನ ಕನ್ಸು ಅದು. ಹ್ಮ್. ಹೌದು. ಅಣ್ಣ ಜೊತೆ ಇರೋದು, ಅಣ್ಣ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋದು, ಹಿಂಗ್ ಮುಟ್ಟಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ ಎಷ್ಟೋ ಕೋಟ್ಯಾಂತರ ಜನ. ಅದರಲ್ಲಿ ನಮ್ಮನ್ನ ಮನೆ ಮಗ ತರ ಟ್ರೀಟ್ ಮಾಡ್ತಾರೆ. ಹ್ಮ್. ಯಾರೇ ಇರ್ಲಿ, ಅಕ್ಕ ಆಗ್ಲಿ ಅಣ್ಣ ಆಗ್ಲಿ, ಅಣ್ಣ ಅವ್ರ ಅಮ್ಮ ಇದ್ರು, ಅವ್ರು ಇನ್ನೂ ಇಷ್ಟಪಡೋರು ನನ್ನ. ಸೊ ಒಂದು ಹೊರಗಿನವರು ಅಂತ ಯಾವತ್ತೂ ನನ್ನ ಟ್ರೀಟೇ ಮಾಡಿಲ್ಲ, ನನಗೂ ಅನ್ಸಿಲ್ಲ ಯಾವತ್ತು. ಹ್ಮ್. ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಸೊ ಯಾರಿಗುಂಟು ಯಾರಿಗಿಲ್ಲ, ಅದು ಒಂಥರ ದೇವರು ಕೊಟ್ಟಿದ್ದ ಕಾಣಿಕೆ ಅಷ್ಟೇ ಅದು. ಅಂಡ್ ಇನ್ನೊಂದ್ ಸಲ ಅಭಿನಂದಿಸಲು ಇಷ್ಟಪಡ್ತೀನಿ, ಯಾಕಂತಂದ್ರೆ ಬಿಲ್ಲಾರಂಗ ಭಾಷಾದಲ್ಲೂ ಕೂಡ ಕಾಣಿಸ್ಕೊಳ್ತಿದಾರಂತೆ, ನಿಜಾನ? ಹೌದು. ಯಾವ ಪಾತ್ರದಲ್ಲಿ ನಟಿಸ್ತಿದ್ದೀರಾ ಅಂತ? ಅದು ಪಾತ್ರ ಒಂದು ಹೇಳಿದಾರೆ ಅನೂಪ್ ಸರ್. ಹ್ಮ್. ಅದು ಒಂಥರ ಸೆಲೆಬ್ರಿಟಿ ಕ್ಯಾರೆಕ್ಟರ್ ತರಾನೇ. ಇಷ್ಟೇ ಹ್ಮ್. ನಾನು ಹೇಳೋದು, ಅದಕ್ಕಿಂತ ಮುಂದೆ ಏನು ಹೇಳಲ್ಲ. ಸೊ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಹ್ಮ್. ಐ ಲವ್ ಟು ಡೂ ದಟ್. ಎಲ್ಲಿ ಗಂಟ ಬಂತು ಶೂಟಿಂಗ್ ಅಂತ? ಅದು ಆಕ್ಚುಲಿ ಒಂದು ಶೆಡ್ಯೂಲ್ ಆಗಿದೆ. ಇವಾಗ ಸೆಟ್ ವರ್ಕು ಅದು ಇದು ಎಲ್ಲ ನಡೀತಾ ಇದೆ. ಹ್ಮ್. ಸೊ ಅದು ಇನ್ನೊಂದು 1 month ಅಲ್ಲಿ ಸ್ಟಾರ್ಟ್ ಆಗ್ಬೋದು ಅನ್ಕೊಂಡಿನಿ. 1.5 month ಅಲ್ಲಿ ಸ್ಟಾರ್ಟ್ ಆಗ್ಬೋದು. ಯಾಕಂದ್ರೆ ಈಗಾಗಲೇ ನೋಡ್ತಾ ಇದ್ದೀರಾ, ಮಳೆ ಎಲ್ಲ ಬಂದು ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ ಸೆಟ್ಗೆಲ್ಲ. ಸೊ ಸ್ಟಾರ್ಟ್ ಆಗುತ್ತೆ ಸೂನ್. ಮ್ಯಾಕ್ಸ್ ಆಯ್ತು, ಬಿಲ್ಲಾರಂಗ ಭಾಷೆ ಆಯ್ತು, K47 ಎಲ್ಲಾದ್ರೂ ಸರ್ಪ್ರೈಸ್ ಆಗಿ ಕಾಣಿಸ್ಕೋಬಹುದಾ ಅಂತ? ಇಲ್ಲ K47 ಅಲ್ಲಿ ನಾನು ಮಾಡ್ತಾ ಇಲ್ಲ. ಯಾಕೆಂದ್ರೆ ಇವಾಗ ನನಗೆ ಬಂದಿರೋ ಪ್ರಾಜೆಕ್ಟ್ಸು ಮತ್ತೆ ಆ ಪ್ರಾಜೆಕ್ಟ್ಗೂ ಒಂಥರ ಕ್ಲಾಶ್ ಆಗ್ಬೋದು. ಹ್ಮ್. ಬಟ್ K46 ಏನಿತ್ತು ಅದೇ ಡಿಫ್ರೆಂಟ್ ಜಾನರು, ಇದು ಒಂಥರ ಡಿಫ್ರೆಂಟ್ ಜಾನರೇ. ಬಟ್ ಇದು ಹೆಂಗೆ ಅಂದ್ರೆ ಒಂಥರ ಎಲ್ಲ ಹೊಸ. ಅಲ್ಲಿ ಏನ್ K46 ಅಲ್ಲಿ ಏನ್ ಮ್ಯಾಕ್ಸ್ ಅಲ್ಲಿ ಏನ್ ಕ್ಯಾರೆಕ್ಟರ್ಸ್ ಇತ್ತು ಅದು ಯಾರು ಇಲ್ಲ, ಇಲ್ಲಿ ಎಲ್ಲ ಹೊಸಬ್ರು, ಹ್ಮ್. ಅಣ್ಣ ಬಿಟ್ಟಿ. ಸೊ ಅವ್ರು ಏನೇ ಮಾಡಿದ್ರು ಒಂದು ಹೊಸ ಟ್ರೈ ಮಾಡ್ತಾ ಇರ್ತಾರೆ ಅಣ್ಣ. ಬಟ್ ವಿಜಯ್ ಸರ್ ಅಷ್ಟೇ, ಈಸ್ ಎಕ್ಸ್ಟ್ರಾರ್ಡಿನರಿ ಡೈರೆಕ್ಟರ್. ಅವ್ರದ್ದು ವಿಷನೇ ಒಂಥರ ಸಖತ್ತಾಗಿದೆ. ಹ್ಮ್. ಸೊ ಮ್ಯಾಕ್ಸ್ಗಿಂತ ಇದು ತುಂಬಾ ಜಾಸ್ತಿ ಹಿಟ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಯಾಕಂದ್ರೆ ಒಂದು ಝಲಕ್ ತೋರಿಸಿದ್ರು ಅಣ್ಣ, ಹ್ಮ್. ಅದ್ಭುತವಾಗಿ ಮಾಡಿದ್ದಾರೆ. ಮ್ಯಾಕ್ಸ್ ಅಲ್ಲಿ ನೀವೇನ್ ನೋಡಿದೀರಾ ಅದು ಕಾಳಿ ಮುಂದೆ ಡ್ಯಾನ್ಸು, ಹ್ಮ್. ಇಲ್ಲಿದೆ ಬನ್ನಿ. ಅಲ್ಲ, ಇನ್ ಕೇಸ್ ಏನೋ ಸರ್ಪ್ರೈಸ್ ಆಗಿ ಇಲ್ಲ ಪ್ರವೀಣ್ ಅವರೇ ನೀವೇ ಬೇಕು ಅಂತ ಹೇಳ್ಬಿಟ್ಟು ವಿಜಯ್ ಕಲಪಲ್ಲಿ ಅವ್ರು ಏನಾದ್ರು ಕೇಳಿದಾಗ ಮಾಡ್ತೀನಿ, 100% ಮಾಡ್ತೀನಿ ನಾನು. ಯಾಕಂತಂದ್ರೆ ಮ್ಯಾಕ್ಸ್ ಅಲ್ಲಿ ಆಲ್ರೆಡಿ ನಿಮ್ಮ ಆಕ್ಟಿಂಗ್ ಎಲ್ಲ ನೋಡಿರ್ತಾರೆ, ಹ್ಮ್ ಅದ್ರೊಟ್ಟಿಗೆ ಕಿಚ್ಚ ಸುದೀಪ್ ಅವರಿಗೆ ನೀವು ಆಪ್ತರು ಬೇರೆ. ಹ್ಮ್ ಸೊ ಯಾವ್ದೋ ಒಂದು ಬೇಕಾಗಿರುತ್ತೆ, ಅಥವಾ ನಿಮ್ಗೋಸ್ಕರ ಒಂದು ಪಾತ್ರವನ್ನ ಸೃಷ್ಟಿಸಬಹುದು. 100% ಮಾಡ್ತೀನಿ ಸರ್. ಹ್ಮ್. ಅಣ್ಣನ ಜೊತೆ ಮಾಡೋ ಭಾಗ್ಯ ಸಿಗ್ತಾ ಇದೆ ಅಂದ್ಮೇಲೆ ಹ್ಮ್. ಯಾಕೆ ಮಾಡಬಾರ್ದು? 100% ಮಾಡ್ತೀನಿ. ಅಂಡ್ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಅಥವಾ ಏನಾದ್ರು ಹೇಳೋದಾದ್ರೆ, ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ? ನಾನು ಆಕ್ಚುಲಿ ಮೆಮೊರೀಸ್ ಅಂದ್ರೆ ನಾನು ಹೆಂಗ್ ಗೊತ್ತಾ ಸರ್, ನಾನು ಆಸ್ ಅ ಪರ್ಸನ್ ನಾನು ಜಸ್ಟ್ ಗೋ ವಿತ್ ದ ಫ್ಲೋ ಹ್ಮ್. ಪರ್ಸನ್. ನಾನು ಪಾಸ್ಟ್ ಬಗ್ಗೆನೂ ಯೋಚನೆ ಮಾಡಲ್ಲ ಜಾಸ್ತಿ, ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡಲ್ಲ. ಹ್ಮ್. ನನಗೆ ಇನ್ನೊಂದೇನು ಅಂದ್ರೆ ನಂದು ಪಾಸ್ಟ್ ಏನಿದೆಯಲ್ಲ ಅದು ಬರೀ ಕ್ರಿಕೆಟ್ ಅಲ್ಲೇ ಕಳೆದ್ಬಿಟ್ಟಿದ್ದೀನಿ ನಾನು. ಹ್ಮ್. ಅರ್ಧ ಜೀವನ ಬರೀ ಕ್ರಿಕೆಟ್, 15-16 ಇಯರ್ಸ್ ಬರೀ ಕ್ರಿಕೆಟ್ ಅಲ್ಲೇ ಕಳೆದೀನಿ. ನಾನು ಫಸ್ಟ್ ಟೈಮ್ ಸ್ಟೇಟ್ ಆಡಿದಾಗ ಅದು ಒಂದು ಒಳ್ಳೆ ಮೆಮೊರಿ. ಮತ್ತೆ ನಾನು ಯಾವಾಗ ನನಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಕ್ತು ಅದೊಂದು ಮೆಮೊರಿ. ಆ್ಯಕ್ಚುಲಿ ಎಲ್ರಿಗೂ ಸಿಗಲ್ಲ ಅದು, ಹೌದು. ಸೊ ನನಗೆ ಸಿಕ್ತು ಅದೊಂದು ಮೆಮೊರಿ. ಅದು ಬಿಟ್ಟರೆ ನಾನು ಅಣ್ಣನ ಮೀಟ್ ಮಾಡಿದ್ದು ಅದಂತೂ ಎಕ್ಸ್ಟ್ರಾರ್ಡಿನರಿ ಅದು. ಸೊ ಇಲ್ಲಿ ತನಕನೂ ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ಯಾರು ಅಂದರೆ ಅನ್ಸೋದೇ ಇಲ್ಲ ಹ್ಮ್. ಹಿಂಗೂ ಇರ್ಬೋದಾ ಮನುಷ್ಯ ಅಂತ. ಸೊ ಅಷ್ಟು ಖುಷಿ ಅಂದರೆ ಎಷ್ಟೊಂದು ಮೆಮೊರೀಸ್ ಇದೆ, ಒಂದು ಚಿಕ್ಕ ಮೆಮೊರೀಸು. ಬಟ್ ಎಲ್ಲ ಶೇರ್ ಮಾಡಬೇಕು ಅಂದರೆ ಹೇಳ್ಕೊಂಡು ಕುತ್ಕೋಬೇಕು ಇವಾಗ. ಹೇಳಿ, ಪರವಾಗಿಲ್ಲ, ನಮ್ಗೆ ತೊಂದ್ರೆ ಇಲ್ಲ.
ಅಷ್ಟೇ ಒಂದು ಸಣ್ಣ ಪುಟ್ಟ ಇದೆ ಸರ್. ಜಾಸ್ತಿ ನಾನು ಹೇಳ್ತಾ ಇದೀನಲ್ಲ, ನಾನು ಪಾಸ್ಟ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ಏನೇ ಇದ್ರೆ ಪ್ರೆಸೆಂಟಲ್ಲಿ ಇರ್ತೀನಿ. ಪ್ರೆಸೆಂಟ್ ಲೈಫ್ನ ಎಂಜಾಯ್ ಮಾಡ್ತೀನಿ. ಫ್ಯೂಚರ್ ಬಗ್ಗೆನೂ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ಇರೋ ಅಷ್ಟು ದಿನ ಲೈಫ್ ಇಸ್ ಶಾರ್ಟ್, ಎಂಜಾಯ್ ಮಾಡ್ಕೊಂಡಿರ್ತೀನಿ ಅಷ್ಟೇ. ಈಗ ಸಾಮಾನ್ಯವಾಗಿ ಏನಂತಂದ್ರೆ ಗೌರ್ನಮೆಂಟ್ ಜಾಬ್ ಬಿಟ್ಟು ನಾವೇನಾದ್ರೂ ಬೇರೆ ಬಿಸ್ನೆಸ್ ಅಥವಾ ಮಾಡ್ತೀವಿ ಅಥವಾ ಆಕ್ಟಿಂಗ್ ಬರ್ತೀವಿ ಅಂತಂದ್ರೆ ಮನೆಯಲ್ಲಿ ವಿರೋಧ ಅನ್ನೋದು ಇದ್ದೇ ಇರುತ್ತೆ. ಅದು ಕೂಡ ನಿಮ್ಗೆ ಸೆಂಟ್ರಲ್ ಗೌರ್ನಮೆಂಟ್ ಜಾಬ್ ಆಗಿರೋದ್ರಿಂದ ಸೊ ಮನೆಯವರ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಸ್ಪೋರ್ಟ್ಸ್ ಕೋಟಾದಲ್ಲಿ ಸಿಕ್ಕಿರೋದಂದ್ರ ಕೂಡ. ಸೊ ನೀವು ಈ ರೈಲ್ವೆ ಜಾಬ್ ಅನ್ನ ಬಿಟ್ಟು ಆಕ್ಟಿಂಗ್ ಬರ್ತೀನಿ ಅಂದಾಗ ಮನೆಯವರ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಅವರ ಒಂದು ರಿಯಾಕ್ಷನ್ ಏನಿತ್ತು ಅಂತ? ಆಕ್ಚುಲಿ ನಮ್ಮ ಅಪ್ಪ ಬೇಜಾರಾದ್ರು. ಹ್ಮ್. ಯಾಕೆಂದ್ರೆ ನಮ್ಮ ಅಪ್ಪನೂ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ, ಹ್ಮ್. ನಮ್ಮ ತಾತನೂ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ. ಹ್ಮ್. ಸೊ ಅವ್ರಿಗೆ ಗೊತ್ತು ಅದು ವ್ಯಾಲ್ಯೂ ಹೆಂಗೆ ಅಂತ. ಹ್ಮ್. ಒಂದು ಜಾಬ್ ಸೆಕ್ಯೂರಿಟಿ, ಆಮೇಲೆ 60 ಇಯರ್ಸ್ ತನಕ ಯಾರು ಮಾತಾಡಂಗಿಲ್ಲ. ಹ್ಮ್. 60 ಇಯರ್ಸ್ ತನಕ ನಿಮ್ಮನ್ನ ಯಾರು ಮುಟ್ಟೋದು ಇಲ್ಲ ಒಂದ್ಸತಿ ಸೆಂಟ್ರಲ್ ಜಾಬ್ ಇದ್ದ ಅಂದ್ರೆ. ಹ್ಮ್. ಸೊ ನಮ್ಮ ಅಪ್ಪಗೆ ಸ್ವಲ್ಪ ಬೇಜಾರಾಗಿತ್ತು. ಬಟ್ ನಾನು ಎಲ್ಲಿದ್ದೀನಿ ಅಂತ ಅವ್ರಿಗೆ ಗೊತ್ತಾಯ್ತು. ಅಭಿನಯ ಚಕ್ರವರ್ತಿ, ಬಾದ್ಶಾ, ಕಿಚ್ಚ ಸುದೀಪ್ ಜೊತೆ. ಸೊ ಅವಾಗ ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ ಅವರು. ಹ್ಮ್. ಎಲ್ಲಿದ್ರು ಮಜಾ ಮಾಡ್ತಾನೆ ಬಿಡಿ ಅಂದ್ಬಿಟ್ಟು ಬಿಟ್ರು ಇವಾಗ. ಹ್ಮ್. ಬಟ್ ನಾನು ಇದುವರೆಗೂ ನನ್ಗೆ ಯಾರಿಗೂ ಬೇಜಾರು ಮಾಡಕ್ ಇಷ್ಟ ಇಲ್ಲ. ಅವ್ರಿಗೆ ಬೇಜಾರಾಗಿದೆ ಅಂತ ಗೊತ್ತು ನಮ್ಮ ಅಪ್ಪಗೆ. ಬಟ್ ಸ್ಟಿಲ್ ಅವ್ರಿಗೇನಂದ್ರೆ ಲೈಫಲ್ಲಿ ಖುಷಿಯಾಗಿರ್ಬೇಕಷ್ಟೇ. ನಿನ್ ಜೀವನ ನೀನ್ ನೋಡ್ಕೊ, ಆರಾಮಾಗಿರೋ, ಎಷ್ಟು ಬೇಕೋ ಡೈಲಿ ಅಷ್ಟು ಸಂಪಾದನೆ ಮಾಡು, ಮಜಾ ಮಾಡು ಅಂತ ಹೇಳಿ ಬಿಟ್ಟಿದ್ದಾರೆ ಅಷ್ಟೇ. ಯಾವ್ದಕ್ಕೂ ಏನು ಫೋರ್ಸ್ ಮಾಡಲ್ಲ. ಹ್ಮ್. ಅವ್ರಿಗೂ ಗೊತ್ತು. ಬಟ್ ಅವಾಗ ಗೊತ್ತಲ್ಲ, ಪೇರೆಂಟ್ಸ್ ತಲೆ ಕೆಡ್ಸ್ಕೊಂತ ಇರ್ತಾರೆ. ಹೌದೌದು. ಸೊ ನನ್ಗೆ ಇದು ರೆಸ್ಟ್ರಿಕ್ಟ್ ಏನು ಮಾಡ್ತಾ ಇಲ್ಲ ಇವಾಗ, ಸದ್ಯಕ್ಕಂತೂ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಮುಂದಿನ ಯಾವ ರೀತಿಯಂತಹ ಪ್ರಾಜೆಕ್ಟ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ? ನನಗೆ ಆಕ್ಚುಲಿ ಎಲ್ಲಾ ತರ ಕ್ಯಾರೆಕ್ಟರ್ಸ್ ಮಾಡಕ್ ಇಷ್ಟ. ನನ್ಗೆ ಹೀರೋ ಆಗ್ಲಿ, ವಿಲನ್ ಆಗ್ಲಿ, ಇಲ್ಲ ಸೈಡ್ ಆರ್ಟಿಸ್ಟ್ ಆಗ್ಲಿ, ಹ್ಮ್. ನನ್ಗೆ ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ. ನನ್ ಸ್ಕ್ರೀನ್ ಸ್ಪೇಸು ಅಷ್ಟೇ, ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಇಲ್ಲ. ಹ್ಮ್. ನಂಗೆ ಎಲ್ಲಾ ತರ ವೇಷ ಹಾಕಕ್ ಇಷ್ಟ. ಹ್ಮ್. 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 ಸೊ ಯಾವ್ದೇ ಕ್ಯಾರೆಕ್ಟರ್ ಕೊಟ್ಟರು ನಾನು ಮಾಡ್ತೀನಿ, ನಂಗೇನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಪ್ರತಿಯೊಬ್ಬ ನಟನಿಗೂ ಒಂದು ಡ್ರೀಮ್ ಕ್ಯಾರೆಕ್ಟರ್ ಅನ್ನೋದು ಇದ್ದಿರುತ್ತಲ್ಲ, ಸೊ ಹಾಗಾಗಿ ನಾನು ಆಕ್ಟಿಂಗ್ ಮಾಡ್ತಾ ಇರೋದೇ ಒಂದು ಪ್ಯಾಷನ್. ಸೊ ಎಲ್ಲಾ ತರ ವೇಷ ಹಾಕ್ಬಿಡ್ತೀನಿ ಅಂದ್ರೆ ನಾನು ಹ್ಮ್. ಒಂಥರ ನನ್ ಎಲ್ಲಾ ತರ ಕಾಣಿಸ್ಕೊಳಕ್ ಇಷ್ಟ. ಬೆಗ್ಗರ್ ಆಗ್ಲಿ, ರಿಚ್ ಆಗ್ಲಿ, ನಾನು ಹೇಳಿದ್ನಲ್ಲ ಹೀರೋ, ವಿಲನ್, ನೀನ್ ಯಾವ್ದು ಕ್ಯಾರೆಕ್ಟರ್ ಕೊಡ್ತೀಯ ಕೊಡು, ನಾನು ಮಾಡ್ತೀನಿ. ನನಗೆ ಆಕ್ಟಿಂಗೇ ಇಷ್ಟ. ಅದ್ರಲ್ಲಿ ಇದೇ ಬೇಕು ಅದೇ ಬೇಕು ಅಂತ ಪಿಕ್ ಮಾಡಕ್ಕಾಗಲ್ಲ. Okay. ಒಬ್ಬ ಆಕ್ಟರ್ ಅಂದ್ಮೇಲೆ ಎಲ್ಲಾ ಮಾಡಕ್ಕೂ ರೆಡಿ ಇರಬೇಕು. ಸುದೀಪ್ ಅವರು ಆಕ್ಟ್ ಮಾಡಿರುವಂತಹ ಸಿನಿಮಾಗಳಲ್ಲಿ ನಿಮಗೆ ತುಂಬಾ ಇನ್ಸ್ಪಿರೇಷನ್ ಕೊಟ್ಟಂತಹ ಸಿನಿಮಾ ಯಾವುದು ಅಂತ? ಫಸ್ಟ್ ಹುಚ್ಚ, ಹ್ಮ್. ಅದ್ ಬಿಟ್ರೆ ಇದು ವಿಷ್ಣುವರ್ಧನ. ಹ್ಮ್. ಅದಾದ್ಮೇಲೆ ಪೈಲ್ವಾನ್ ಇಂದ ನಾನ್ ಸ್ಟಾರ್ಟ್ ಮಾಡಿದ್ ವರ್ಕೌಟ್ ಎಲ್ಲ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ ಮಾಡಕ್ಕೆ. ಹ್ಮ್. ಹ್ಮ್. ಸೊ ಅದೊಂದು ಇಷ್ಟ. ಅದ್ ಬಿಟ್ರೆ ಇವಾಗ ಮ್ಯಾಕ್ಸ್, Okay. ಯಾಕಂದ್ರೆ ನಾನ್ ಮಾಡಿದೀನಿ, ಅದಕ್ಕೆ ಬ್ಲಾಕ್ ಬಸ್ಟರ್ ಹಿಟ್ ಬೇರೆ. Okay. ಅಂದ್ರೆ ಈಗ ಸುದೀಪ್ ಅವ್ರು ಮಾಡಿರುವಂತಹ ಸಿನಿಮಾಗಳಲ್ಲಿ ಯಾವ್ದಾದ್ರು ಒಂದು ಸಿನಿಮಾವನ್ನ ನೀವು ಆಯ್ಕೆ ಮಾಡ್ಕೊಂಡು ಮಾಡೋದಾದ್ರೆ ಮುಂದಿನ ದಿನಗಳಲ್ಲಿ ಯಾವ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀರಾ? ಸುದೀಪ್ ಅವರು ಪ್ಲೇ ಮಾಡಿರುವಂತಹ ಕ್ಯಾರೆಕ್ಟರ್ ನ ಮಾಡ್ತೀರಾ ಅಂತ? ಅದಂತೂ ಇವತ್ವರೆಗೂ ಯಾರು ಟ್ರೈಯೂ ಮಾಡಿಲ್ಲ, ಮಾಡೋದು ಇಲ್ಲ. ನಾನ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಈಗ ಯಾಕೆ ಈಗ ಅಷ್ಟೊಂದು ಇಷ್ಟ? ವಿಲನ್ ಬಟ್ ಹೀರೋ ಸರ್, Okay. ಅಣ್ಣ ಅದ್ರಲ್ಲಿ, ಅದಕ್ಕೆ ಇಷ್ಟ ನಂಗೆ. ಎಲ್ಲಾರು ಅನ್ಕೊಳೋದ್ ವಿಲನ್ ಅಂತ, ಹ್ಮ್. ಬಟ್ ವಿಲನ್ ಪ್ಲೇಡ್ ಆಸ್ ಹೀರೋ, ಅದಕ್ಕೆ ಇಷ್ಟ ನಂಗೆ. ಆ ನೊಣ ಇಟ್ಕೊಂಡು, ನೊಣನೇ ಇಲ್ಲ ಆಕ್ಚುಲಿ ಅಲ್ಲಿ, ಹ್ಮ್. ಅದು ರಾಜಮೌಳಿ ಸರ್ ಸುಮ್ನೆ ಹಿಂಗ್ ಆಕ್ಷನ್ ಮಾಡ್ತಾ ಇರ್ತಾರ ಅಷ್ಟೇ. ಹ್ಮ್. ಅದೆಷ್ಟು ಕಷ್ಟ ಇದೆ ಅಂದ್ರೆ ಪ್ಲೇ ಮಾಡೋದು. ಏನು ಇಲ್ದೇ ಇರೋ ಆಬ್ಜೆಕ್ಟ್ ಹಿಂಗ್ ನೋಡ್ಕೊಂಡು ಹಿಂಗೆಲ್ಲ ಅನ್ಬೇಕು ಅಂದ್ರೆ ಹ್ಮ್. ತುಂಬಾ ಕಷ್ಟ ಇದೆ. ಬಟ್ ಅದು ವರ್ಸಟೈಲ್ ಆಕ್ಟರೇ ಮಾಡಕ್ಕಾಗೋದು ಆತರ. ಖಂಡಿತವಾಗಲ್ಲ. ಇದುವರೆಗೂ ಯಾರು ಮಾಡಿಲ್ಲ ಟ್ರೈ. ಅದು ಮಾಡಿದ್ರೆ ಆತರ ಮೂವಿ ಮಾಡ್ಬೇಕು ಅಣ್ಣದು. ಗರ್ಲ್ ಫ್ರೆಂಡ್ ಅಂತಂದ್ರೆ ಯಾರಿದಾರ? ಏನಂಗಂದ್ರೆ ಏನಂಗಂದ್ರೆ ಗೊತ್ತೇ ಇಲ್ವಾ? ಲವ್ ಮ್ಯಾಟ್ರಿಗೆ ಬರ್ತಾ ಇದೀರಾ? ಒಳ್ಳೆ ಟಾಪಿಕ್ ಇದು ಹಾ. ಸರ್. ಲೈಫಲ್ಲಿ ನೀವು ಲವ್ ಮಾಡಿದೀರಾ? ಹಾಗಾಗಿ ಆಗ್ತಾ ಇರ್ತದೆ. ಓಕೆ, ಲೈಫಲ್ಲಿ 2 ಮಿಸ್ಟೇಕ್ ಮಾಡಬಾರ್ದು ಸರ್ ಈ ಜನರೇಷನ್ ಅಲ್ಲಿ. ಯಾವ್ಯಾವ್ದು? ಒಂದು ಲವ್, ಹ್ಮ್. ಇನ್ನೊಂದು ಮದ್ವೆ. ಹಾ? ಈ ಜನರೇಷನ್ ಅಲ್ಲಿ 2 ಟ್ರ್ಯಾಪ್. ಅಲ್ಲ, ಸೊ ಹಾರ ಹಾಕಿ ರೆಕ್ಕೆ ಕತ್ತರಿಸ್ಕೊಂಡಂಗೆ. ಇದು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಒಂದ್ಸಲ ಎಕ್ಸ್ಪೀರಿಯನ್ಸ್ ಅಲ್ಲ, ನಾನು ಅಕ್ಕಪಕ್ಕ ನೋಡ್ತಾ ಇರ್ತೀನಿ. ಯಾಕೆಂದ್ರೆ ಆಯ್ತು, ನಿಮ್ಗೆ ಲವ್ ಅಂದ್ರೆ ಸರ್, ಹ್ಮ್. ನನ್ನ ಪ್ರಕಾರ 2 ತರ ಲವ್ ಇದೆ ಸರ್. ಯಾವ ತರ? ಒಂದು, ನಿಮಗೂ ಲವ್ ಆಗಿಲ್ಲ, ಹ್ಮ್. ಹುಡುಗಿಗೂ ಲವ್ ಆಗಿಲ್ಲ, ಸೊ ಎಮೋಷನಲಿ ಕನೆಕ್ಟ್ ಆಗ್ತಾರೆ ಹ್ಮ್. ಫಸ್ಟ್ ಟೈಮ್, ಅದು ಲವ್. ಹ್ಮ್. ಅದು ಒಂಥರ ಲವ್. ಇನ್ನೊಂದು ಲವ್, ನಿಮ್ದು ಬ್ರೇಕಪ್ ಆಗಿದೆ, ಅವ್ರದ್ದು ಬ್ರೇಕಪ್ ಆಗಿದೆ,
ಸೊ ಬ್ರೇಕಪ್ ಆಗಿದ ತಕ್ಷಣ ಅವ್ರಿಗೆ ಒಂಥರ ಹೀಲ್ ಆಗ್ಬೇಕು, ಫುಲ್ ಬಾಡಿ ಸೋಲ್ ಎಲ್ಲ ಹೀಲ್ ಆಗ್ಬೇಕು. ಹ್ಮ್. ಅದಕ್ಕೆ ಏನ್ ಮಾಡ್ತಾರೆ, ಆ ಹೀಲಿಂಗ್ ಟೈಮಲ್ಲಿ ಅವ್ರು ಏನೇನ್ ಮಿಸ್ ಮಾಡ್ಕೊಂತಾರೆ ಹೇಳಿ? ಲವ್, ರೊಮ್ಯಾನ್ಸ್, ಇಂಟಿಮೆಸಿ, ಹ್ಮ್. ಆಮೇಲೆ ಏನೋ ಆ ಕೇರಿಂಗು, ಕನ್ಸರ್ನ್ ಎಲ್ಲ ಮಿಸ್ ಮಾಡ್ಕೊಂತಾ ಇರ್ತಾರೆ. ಅದು ಇನ್ನೊಬ್ರಿಂದ ಅಟೆನ್ಷನ್ ಸಿಗ್ತಾ ಇದೆ ಅಂದ್ಮೇಲೆ ಹ್ಮ್. ಆ ತರ ಲವ್ ಆಗೋದು ಬೇರೆ. ಅವ್ರು ನಿಮ್ಮನ್ನ ಲವ್ ಮಾಡ್ತಾರಲ್ಲ, ಆ ಅಟೆನ್ಷನ್ ಕೊಡ್ತಾರಲ್ಲ, ಅದನ್ನ ಲವ್ ಮಾಡ್ತಾ ಇರ್ತಾರೆ. ದೇ ವಿಲ್ ಲವ್ ದ ಅಟೆನ್ಷನ್. ಹ್ಮ್. ಹ್ಮ್. ಅದು ಲವ್ ಅನ್ನಲ್ಲ, ಅದು ಸದ್ಯಕ್ಕೆ ತೀಟೆ ತೀರಿಸ್ಕೊಳೋದು ಅಂತ ಹೇಳ್ತಾರೆ ಅಷ್ಟೇ. ಆ ತರ ಒಂದು ಲವ್. ಸೊ ಇವಾಗ ಪ್ರೆಸೆಂಟ್ ಜನರೇಷನ್ ಅಲ್ಲಿ 95 to 98% ಜನ ಹ್ಮ್. ಫೇಕ್ ಅಂದ್ರೆ ಬರೀ ತೀಟೆ ತೀರ್ಸ್ಕೊಳ್ಳೋದಕ್ಕೆ ಇರ್ತಾರೆ. ಅಷ್ಟೇ. ಇನ್ನೊಂದು 2% ರಿಯಲ್ ಆಗಿರ್ತಾರೆ. ಹ್ಮ್. ಅವ್ರನ್ನ ಹುಡ್ಕಕ್ ನಮಗ್ ಟೈಮ್ ಇಲ್ಲ ಸದ್ಯಕ್ಕೆ. ಸೊ ಯಾವ್ದು ಬೆಸ್ಟ್ ಸರ್? ಆ ಮುಂಚೆ ಇತ್ತಲ್ಲ ಒಂದು 30-40 ಇಯರ್ಸ್ ಇಂದ ಟ್ರೂ ಲವ್, ಅದು ಬೆಸ್ಟ್. ಯಾಕಂದ್ರೆ ಅವಾಗೆಲ್ಲ ಫೋನ್ ಇರ್ಲಿಲ್ಲ. ಹ್ಮ್. ಒಂದು ಐ ಲವ್ ಯು ಹೇಳ್ಬೇಕು ಅಂತ ಅಂದ್ರೆ ಹ್ಮ್. ಒಂದು ಲೆಟರ್ ಬರ್ದ್ ಕಳ್ಸೋರು, ಹ್ಮ್. ಇಲ್ಲಾಂದ್ರೆ ಕಾಯೋರು ವರ್ಷಗಟ್ಲೆ ಬರೀ ಒಂದು ಐ ಲವ್ ಯು ಹೇಳಕ್ಕೆ. ಹ್ಮ್. ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಏನಂಗ ರಪ್ ಅಂತ ಬಿಡ್ತಾರೆ ಒಂದು ಐ ಲವ್ ಯು, ಹ್ಮ್. ಐ ಹೇಟ್ ಯು. ಅದೆಲ್ಲ ಲವ್ ಅನ್ನಲ್ಲ ಸರ್. ಅದು ಲವ್ ಆಗೋದು ಗೊತ್ತಾಗಲ್ಲ, ಬ್ರೇಕಪ್ ಆಗೋದು ಗೊತ್ತಾಗಲ್ಲ. ಈಗ 2 months ಇದು ಲವ್ ಆದ್ರೆ 2 months, ಹ್ಮ್. ಮದುವೆ ಆದ್ರೆ 6 months. ಈ ಖುಷಿಗೆ ಲವ್ ಏನಕ್ಕೆ ಮಾಡ್ಬೇಕು, ಮದುವೆ ಏನಕ್ಕೆ ಆಗ್ಬೇಕು? ನನಗ್ ಸಿಕ್ಕಿರೋ ಫ್ರೆಂಡ್ಸ್ ಎಲ್ಲ ಹೆಂಗ್ ಗೊತ್ತಾ, ನಾನ್ ನೋಡ್ತಾ ಇರ್ತೀನಲ್ಲ ಅಕ್ಕಪಕ್ಕ, ಇವತ್ತೊಂದು ಹುಡುಗಿನ ಮೀಟ್ ಮಾಡಿದೆ, ಹ್ಮ್. ಇಷ್ಟ ಆದ್ಲು, ಲವ್ ಮಾಡೋಣ ಅನ್ಸ್ತೈತೆ ಅಂತ ಅಂತಾರೆ. ಹ್ಮ್. ನಾನು ಮನ್ಸಲ್ಲಿ ಓಕೆ ಆಲ್ ದ ಬೆಸ್ಟ್ ಅಂತ ಅನ್ಕೊಂಡು ಓಕೆ ಮಾಡು, ಯಾಕೆ ನಾನು ವಾಪಸ್ ಬರ್ತಾನೆ ಅಂತ ಗೊತ್ತು. 2-3 ಹ್ಮ್. months. ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಈ ರಿಲೇಶನ್ಶಿಪ್ ಒಂಥರ ಇದು ಟೈಟಾನಿಕ್ ಶಿಪ್ ತರ. ಹ್ಮ್. ಸ್ಟಾರ್ಟಿಂಗ್ ಎಂಟ್ರಿ ಗ್ರ್ಯಾಂಡ್ ಆಗಿರುತ್ತೆ, ಹ್ಮ್. ಎಂಡಿಂಗ್ ಡಿಸಾಸ್ಟರ್. ಸೊ ಇವ್ರ ಮಧ್ಯದಲ್ಲಿ ವೈಲಿನ್ ಬಾರಿಸ್ಕೊಂಡು ಕುತ್ಕೋಬೇಕು ಆ ಟೈಟಾನಿಕ್ ಮ್ಯೂಸಿಕ್ದು. ಆ ತರ ಟೈಟಾನಿಕ್ ಶಿಪ್ ತರ. ನಾನ್ ನಕ್ಕು ನಾನು ಹೇಳ್ತೀನಿ ಬೇಡ ಏನಕ್ಕೆ ಅಂತ. ನಿಮಗ್ ಗೊತ್ತಿರೋರೆ ಫ್ರೆಂಡ್ಸ್ ಸ್ವಲ್ಪ ಜನ ಇದಾರೆ, ಆರ್ಟಿಸ್ಟ್ಗಳ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ. ಮೇ ಬಿ ಇಂಟರ್ವ್ಯೂ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಆರಾಮಾಗಿ ಗೊತ್ತಾಗುತ್ತೆ. ಈ ಖುಷಿಗೆ ಲವ್ ಏನಕ್ಕೆ? ಹ್ಮ್. ಒಬ್ನೇ ಆರಾಮಾಗಿರ್ಬೋದಲ್ಲ, ಲೈಫ್ ಎಂಜಾಯ್ ಮಾಡ್ಕೊಂಡು. ನಿಮ್ಗೆ ಯಾರು ರೆಸ್ಟ್ರಿಕ್ಟ್ ಮಾಡಲ್ಲ, ಹ್ಮ್. ಡಾಮಿನೇಟ್ ಮಾಡಲ್ಲ, ಇನ್ಫ್ಲೂಯೆನ್ಸ್ ಮಾಡಲ್ಲ. ಹ್ಮ್. ಹಾರೋ ಹಾಕಿರಕ್ಕೆ ಯಾಕೆ ಎದುರಿಸ್ಕೋತೀರಾ? ಅಂದ್ರೆ ಈಗ ನೀವು ಲೈಫಲ್ಲಿ ಮದ್ವೆಲೇ ಆಗಲ್ಲ. ಚಾನ್ಸೇ ಇಲ್ಲ ಸರ್. ನನ್ ಗಂಡನೂ ಹೇಳಿದ್ದಾರೆ, ಅಕ್ಕನೂ ಹೇಳಿದ್ದಾರೆ, ಹ್ಮ್. ಹಿಂಗೆ ಇರು ಚೆನ್ನಾಗಿದ್ಯಾ ಅಂತ. ಇವಾಗ ಅವರು ಹೇಳಿದ್ದಾರೆ, ಓಕೆ, ಅವ್ರು ನಿಮ್ಗೆ ಇಷ್ಟ, ಅವ್ರು ಹೇಳಿರುವಂತಹ ಒಂದಷ್ಟು ಹೇಳಿಕೆಗಳನ್ನ ನೀವು ತಗೊಳ್ತೀರಾ, ಅಡಾಪ್ಟ್ ಮಾಡ್ಕೊಂತೀರಾ ಲೈಫಲ್ಲಿ. ಬಟ್ ನಿಮ್ ತಂದೆ ತಾಯಿಗೂ ಆಸೆ ಇರುತ್ತಲ್ಲ, ನನ್ ಮಗನಿಗೆ ಮದುವೆ ಮಾಡ್ಬೇಕು, ಇಲ್ಲ, ನನ್ ಮೊಮ್ಮಕ್ಕಳನ್ನ ನೋಡ್ಬೇಕು ಅನ್ನೋಂಥದ್ದು. ಅವ್ರಿಗೆ ಒಂದೇ ಆಸೆ, ಖುಷಿಯಾಗಿರು ನೀನು ಅಷ್ಟೇ ಅಂತ. ಹೆಂಗನ ಇರು. ಹೇಳಿದಾರ? ಈ ತರ ಯಾರನ್ನ ಹೇಳ್ತಾರ? ಅದೇ ನನಗೆ ಆಶ್ಚರ್ಯ ಆಗ್ತಾ ಇದೆ. ಸಾಮಾನ್ಯವಾಗಿ ಏನಂತಂದ್ರೆ ವಯಸ್ಸಾಯ್ತು, ಮದುವೆ ಮಾಡ್ಬೇಕು ಅಂತ ನಾನು ಒದ್ದಾಡ್ತಿರ್ತಾರೆ ತಂದೆ ತಾಯಿ ಎಲ್ಲರೂ ಕೂಡ. ಯಾಕೆ ಇಷ್ಟು ಗ್ಲೋ ಹೊಡಿತಾ ಇದೀನಿ ಹೇಳಿ? ಯಾಕೆ? ಯಾವ್ದು ಸ್ಟ್ರೆಸ್ ಇಲ್ಲ. ಅದಕ್ಕೆ ಫಸ್ಟ್ ಆಫ್ ಆಲ್ ಲವ್ ಸ್ಟ್ರೆಸ್ ಇಲ್ಲ, ಮದುವೆ ಅಂತ ಸ್ಟ್ರೆಸ್ ಇಲ್ವೇ ಇಲ್ಲ. ಹ್ಮ್. ಸೊ ನಾನು ಅದಕ್ಕೆ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇರ್ತೀನಿ, ನಿಮಗೂ ಹೇಳ್ತೀನಿ. ಹ್ಮ್. ಒಂದು ಕೋಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೇಳಿ. ಮೇಕಪ್ ಮೇಕ್ಸ್ ಗರ್ಲ್ಸ್ ಬೆಟರ್, ಹ್ಮ್. ಬ್ರೇಕಪ್ ಮೇಕ್ಸ್ ಬಾಯ್ಸ್ ಬೆಟರ್. ಯಾವ ಚೆನ್ನಾಗಿದೆ? ನನ್ ಕನ್ಫ್ಯೂಷನ್. ಮೇಕಪ್ ಮೇಕ್ಸ್ ಗರ್ಲ್ಸ್ ಬೆಟರ್, ಗೊತ್ತಾಯ್ತು. ಬ್ರೇಕಪ್ ಮೇಕ್ಸ್ ಬಾಯ್ಸ್ ಬೆಟರ್. ಅಷ್ಟೇ. ನಾನು ಬ್ರೇಕಪ್ ಆಗಿಲ್ವಲ್ಲ, ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಎಷ್ಟು ತಿಂಗಳಾಯ್ತು ಏನಕ್ಕೆ? ಲವ್ ಆಗಿ? ಲವ್ ಆಗಿಲ್ಲ, ಬ್ರೇಕಪ್ ಆಗಿಲ್ಲ ಬ್ರೋ. ಮತ್ತೆ ಇವಾಗ ತಾನೇ ಎಷ್ಟೊಂದು ಆಯ್ತು ಅಂತ ಅಂದ್ರೆ ನೀವೇ ಸುಮ್ನೆ ಅಂದ್ರೆ ಕ್ರಶ್ ಆಗ್ತಿರ್ತದೆ. ಅಂದ್ರೆ ನನ್ ಬಗ್ಗೆ ತಿಳ್ಕೊಳಕ್ ಕೇಳ್ತಾ ಇದೀರಾ ನೀವು? ಹಾಗೆ ಸುಮ್ನೆ ಒಂದ್ ಸ್ವಲ್ಪ, ಯಾಕಂದ್ರೆ ಆಗಿಲ್ಲ ಅಂತಂದ್ರೆ ಮತ್ತೆ ನೀವ್ ಏನಾದ್ರು ಮರೆ ಮಾಡಿಸ್ತೀರಾ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ನಿಮ್ But ನೀವು ಮೀಸೆ ನನ್ ಬಗ್ಗೆ- ಫುಲ್ ಎಲ್ಲ ಬಿಟ್ಟಿರೋದ್ ನೋಡ್ತಾ ಇದ್ರೆ ಫುಲ್ ಈ ಇಂಟರ್ವ್ಯೂ ಆದ್ಮೇಲೆ ರೆಡಿಯಾಗಿ ಹ್ಮ್. ಸಿಗಾಕ್ ಹೋಗೋ ತರ. ಚಾನ್ಸೇ ಇಲ್ಲ. ಸಂಜೆ ಸಿಗ್ತಿದ್ದೀನಿ, ಬಟ್ ಹುಡುಗರು ಸಿಗ್ತಿದ್ದೀನಿ ಸಂಜೆ, ವೀಕೆಂಡ್ ಅಲ್ಲ, ಹಾಗಾಗಿ. ಇನ್ನೊಂದ್ ವಿಷಯ ಹೇಳ, ಹೇಳಿ. ನಮ್ ಕ್ಯಾರೆಕ್ಟರ್ ಒಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಹ್ಮ್. ಆನ್ಸರ್ ಹೇಳಿ ನೋಡೋಣ ಯಾರಿಗೆ ಅಂತ. ನಮ್ದೇನ್ ಕ್ಯಾರೆಕ್ಟರ್ ಇದೆಯಲ್ಲ ಒಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಸುಮ್ನೆ ಹಂಗೆ ಒಂದು ಗೆಸ್. ನಾನೇ ನಿಮ್ ಕ್ವಶನ್ ಕೇಳ್ತಾ ಇದೀನಿ.
ಇಂಟರ್ವ್ಯೂ ಮಾಡ್ತಾ ಇದೀನಿ. ನಾನ್ ನಿಮ್ಗೆ ಇಂಟರ್ವ್ಯೂ ಮಾಡ್ತೀರಾ, ನೀವು ನನಗೆ ಇಂಟರ್ವ್ಯೂ ಮಾಡ್ತೀರಾ? ನನಗಂತೂ ಒಂದು ಅರ್ಥ ಸಿಂಪಲ್ ಆಗ್ತಿಲ್ಲ. ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್. ಮಿರರ್ಗೆ ನಿಮ್ದು ಕ್ಯಾರೆಕ್ಟರ್ ಏನು ಅಂತ. ಓಕೆ, ಮಿರರ್ ಅದೊಂಥರ ಓಕೆ, ಅದ್ ಬಿಟ್ರೆ ಅಂತರಾತ್ಮ ಹ್ಮ್ ನಗ್ತೀರಾ ಕೇಳಿದ್ರೆ. ಗೊತ್ತಿಲ್ಲ ಅವ್ರು, ನೀವೇ ಫೋನ್ ಫೋನ್. ನಿಮ್ ಕ್ಯಾರೆಕ್ಟರ್ ಏನೇನು ಅಂತ ಹೇಳುತ್ತೆ ಅದು. ನೀವ್ ಅದ್ರ ಓನರ್ ಅಲ್ಲ, ನಿಮ್ದು ಫುಲ್ ಹಿಸ್ಟ್ರಿ ಅದು ಇದು ಎಲ್ಲ ಅದ್ರಲ್ಲೇ ಇರುತ್ತೆ. ಸೊ ನಿಮ್ ಕ್ಯಾರೆಕ್ಟರ್ ಹೇಳುತ್ತೆ ಅದು. ಓಕೆ ಆಯ್ತು. ಅಲ್ಲ, ಕ್ರಶ್ ಆದ್ರೂ ಆಗಿಲ್ವಾ ಯಾರ ಮೇಲೇನು? ಕ್ರಶ್ ಆಗಿದ್ದು ಯಾರು ನಿಮ್ಮ ಚೆನಿಲಿಯಾ, ಹಾ? ಚೆನಿಲಿಯಾ ಡಿಸೋಜ. ಜೆನೆಲಿಯಾ ಡಿಸೋಜ ಭೇಟಿ ಆಗಿದ್ರೆ ಯಾವತ್ತಾದ್ರು? ಎವ್ರಿ ಇಯರ್ ಭೇಟಿ ಆಗ್ತೀನಿ. CCL ಅವ್ರಿಗೆ ಹೋದಾಗ, ಲೈಕ್ ಮೀಟ್ ಆದಾಗ, ನೀವು ನಮ್ ಕ್ರಶ್ ಅಂತಂದಾಗ ಅವರು ಹೇಳಿದ್ದುಂಟಾ? ನಾನು ಇವತ್ತವರೆಗೂ ಹೇಳಿಲ್ಲ. ಯಾಕಂದ್ರೆ ಕ್ರಶ್ನ ಕ್ರಶ್ ತರಾನೇ ನೋಡ್ಬೇಕು. ಹ್ಮ್. ಹೇಳ್ಬಿಟ್ಟೆ ಅಂದ್ರೆ ಅದೊಂಥರ ಇದೋಗ್ಬಿಡುತ್ತೆ, ಥ್ರಿಲ್ ಹೋಗ್ಬಿಡುತ್ತೆ. ಹ್ಮ್ 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 ಬಟ್ ಅವರು ರೆಕಗ್ನೈಸ್ ಮಾಡ್ತಾರೆ ನಂಗೆ. ಹ್ಮ್ ಹ್ಮ್ ಯಾಕಂದ್ರೆ ಅಣ್ಣನೇ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಅವ್ರಿಗೆ, ಹ್ಮ್. ಅವ್ರಿಗೆ ಮತ್ತೆ ರಿತೇಶ್ಗೆ. ಸೊ ಯಾವಾಗಿಂದ ಬಾಯ್ಸ್ ಮೂವಿ ನೋಡಿದೆ ನಾನು, ಹ್ಮ್. ಅವಾಗಿಂದ ಆರ್ ಸ್ಮೈಲ್ ಇಸ್ ಗುಡ್, ಹ್ಮ್ 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 ನಂಗೆ ಇಷ್ಟ. ಶಿ ಇಸ್ ದ ಓನ್ಲಿ ಕ್ರಶ್. ಬೆಸ್ಟ್ ಫ್ರೆಂಡ್ಸ್ ಅಂತ ತುಂಬಾ ಜನ ಇದ್ದಾರೆ ಸರ್, ಹ್ಮ್. ಬಟ್ ಯಾರು ಸ್ಪೆಷಲ್ ಅನ್ಸಿಲ್ಲ ಇದುವರೆಗೂ ನನಗೆ. ನಾನು ಹೇಳ್ತಾ ಇಲ್ವಾ, ಹ್ಮ್. ಬರೀ ಹೀಲ್ ಆಗ್ಬೇಕು ಅಂದ್ರೆ ಲವ್. ಹ್ಮ್. ನಿಮ್ಗೆ ಏನಾನ ಓವರ್ಕಮ್ ಮಾಡಬೇಕು ಆ ಬ್ರೇಕಪ್ನ ಅಂದ್ರೆ ಲವ್, ತೀಟೆ ಅಂದ್ರೆ ಲವ್. ಇಷ್ಟೇ ಇವಾಗಿನ ಜನರೇಷನ್ ಅಲ್ಲಿ ಇರೋದು. ಟ್ರೂ ಲವ್ ನಿಮ್ಗೆ ಎಲ್ಲೂ ಸಿಗಲ್ಲ. ಸ್ಯಾಂಡಲ್ವುಡ್ ನಟರಾದ್ರು ಕೂಡ ಬಾಲಿವುಡ್ ಹೀರೋ ತರ ಕಾಣಿಸುವಂತ ನೀವು ಹ್ಮ್. ಎಲ್ಲಾ ಹುಡುಗಿರ್ಗು ಒಂದು ಕ್ಷಣ ಅದ್ ನನಗ್ ಗೊತ್ತಿಲ್ಲ ಸರ್, ಅವ್ರವ್ರ ಹಣೆ ಬರೋದು. ಪಾಪ ನನಗೆ ಎಷ್ಟೋ- ಯಾರು ಇಷ್ಟ ಆಗಿಲ್ಲ, ಅವ್ರಿಗೆ ನಾನು ಇಷ್ಟ ಆಗಿರ್ಬೋದೇನೋ. ಯಾವತ್ತೂ ಹೇಳ್ಕೊಂಡಿಲ್ಲ ಯಾರು, ಬಟ್ ಸೀಕ್ರೆಟ್ ಆಗಿ ಲವ್ ಮಾಡ್ತಾ ಇರ್ಬೋದು, ನನಗೆ ಗೊತ್ತಿಲ್ಲ. ಎಷ್ಟೋ ಜನ ಪಾಪ ಚೆನ್ನಾಗಿರ್ಲಿ. ಪಾಪ ಪ್ರವೀಣ್ ಗೌಡ ಅವರ ಹುಡುಗಿ ಹಂಗಿರ್ಬೇಕು ಹಿಂಗಿರ್ಬೇಕು, ನಾವು ಟ್ರೈ ಮಾಡೋಣ ಅಂತ ಇರ್ತಾರೆ. ಇವಾಗ್ಲೂ But ಬರ್ತಾ ನೀವು ಇರತ್ತೆ ಮೆಸೇಜ್. ಅಲ್ಲ, ಬಟ್ ನೀವ್ ನೋಡಿದ್ರೆ ಮದ್ವೆನೇ ಆಗಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತಾರೆ ಅವರು? ಬೇರೆಯವ್ರು ನೋಡ್ಕೊಳ್ಳಿ, ನಾನೇನ್ ಮಾಡ್ಲಿ? ಅವ್ರ ಆಸೆಗೆಲ್ಲ ತಣ್ಣೀರ್ ಬಟ್ಟೆ ಹಾಕ್ಬಿಟ್ರಲ್ಲ ಅಂತ. ನಾನು ಹೇಳಿಲ್ವಲ್ಲ ಹಾಕೊಳ್ಳಿ ಅಂತ. ಅದೊಂದು ಇರ್ತೈತೆ ಬ್ರೋ, ಆ ಫೀಲಿಂಗ್ ಅನ್ನೋದು ಇರ್ತೈತೆ. ಅದನ್ನೆಲ್ಲ ಅದು ನೀವು ಹೇಳಲ್ಲ ನನ್ ಮೇಲೆ ಆಸೆ ಇಟ್ಕೊಳ್ಳಿ ಅಂತ. ಹ್ಮ್. ಆ ಒಂದು ಆಟೋಮೆಟಿಕಲಿ ಒಬ್ಬೊಬ್ರಲ್ಲೂ ಒಂದೊಂದು ಇಷ್ಟ ಆಗುತ್ತೆ. ಇವಾಗ ನಿಮ್ ಸುದೀಪ್ ಅವ್ರ ಅಂದ್ರೆ ಇಷ್ಟ, ಹ್ಮ್. ಸೊ ಅದೇ ತರ ನೀವಂದ್ರೆ ಅವ್ರನ್ನೂ ಇಷ್ಟ ಆಗ್ಬಿಡ್ತು. ಅವ್ರಿಗೆ ಏನಾನ ಇಷ್ಟ ಆಯ್ತು ಅಂದ್ರೆ ಬಂದ್ ಹೇಳಿ, ನೋಡೋಣ, ಡಿಸೈಡ್ ಮಾಡೋಣ ಆಮೇಲೆ. ಇನ್ನೇನ್ ಆಲ್ರೆಡಿ ಹೇಳ್ಬಿಟ್ಟಿದ್ರ ಅಫಿಷಿಯಲ್. ನಂದು ಇನ್ನೊಂದೇನ್ ಗೊತ್ತಾ, ನಂದು ಎನರ್ಜಿ ಎಲ್ರಿಗೂ ಶೇರ್ ಮಾಡಕ್ ಇಷ್ಟ ಇಲ್ಲ ನನಗೆ. ಹ್ಮ್ ನಂದು ಎನರ್ಜಿ ಹೆಂಗೆ ಅಂದ್ರೆ, ಅವ್ರು ಆಡೋ ಮಾತಿಗೆ, ಹ್ಮ್. ಅವ್ರ ಆಕ್ಷನ್ಗೆ ಸೂಟ್ ಆಗ್ಬೇಕು, ಹ್ಮ್ 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 ಅವಾಗ ಮಾತ್ರ ನಾನು ಎನರ್ಜಿ ಕೊಡ್ತೀನಿ ಅಂತ. ಇಲ್ಲ ಅಂದ್ರೆ ಹ್ಮ್. ಮೈ ಎನರ್ಜಿ ಇಸ್ ಮೋರ್ ಎಕ್ಸ್ಪೆನ್ಸಿವ್. ಎಲ್ರಿಗೂ ಶೇರ್ ಮಾಡಲ್ಲ ನಾನು ಆತರ. ಎಲ್ ಕಲ್ತ್ರಿ ಇದನ್ನೆಲ್ಲ ಅಂತ? ನಂಗೆ ಆಕ್ಚುಲಿ ಮುಂಚೆಯಿಂದ ಇನ್ಬಿಲ್ಟ್ ನಾನು ಹಿಂಗೆ ಮಾತಾಡೋದು. ಹ್ಮ್. ಕ್ರಿಕೆಟ್ ಇಂದ ಅಂದ್ರೆ ಪರ್ಸನಾಲಿಟಿ ಡೆವಲಪ್ ಆಗ್ಬಿಡುತ್ತೆ. ಹ್ಮ್. ನಾನು ಇರೋದೇ ಬಿಂದಾಸ್, ಒಂಥರ ಬಿ ಹ್ಯಾಪಿ ನೋ ಬಿ ಪಿ ಬಿಂದಾಸ್ ಆತರ ಹ್ಮ್. ನಾನು. ಹ್ಮ್. ಸೊ ಯಾವಾಗ ಅಣ್ಣ ಜೊತೆ ಸೇರಿದೆ ಸ್ವಲ್ಪ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗಕ್ ಶುರು ಮಾಡಿದ್ರ? ಹ್ಮ್. ಅಣ್ಣ ನೋಡ್ತಾ ಇರ್ತೀನಲ್ಲ ನಾನು, ಎಷ್ಟು ಲೈಫ್ ಲೆಸನ್ಸ್ ಕೊಡ್ತಾ. ಅವ್ರ ಹತ್ರ ಕಲಿಯೋದು ಎಷ್ಟಿದೆ ಗೊತ್ತಾ? ಹ್ಮ್. ತುಂಬಾ ಕಲಿಯೋದಿದೆ. ಅವ್ರ ಜೊತೆ ಇದ್ರೇನೆ ಒಂಥರ ಮೆಮೊರಿ ನಂಗೆ. ಹ್ಮ್. ಡೈಲಿ ಅವ್ರು ಕೊಡೋ ಲೈಫ್ ಲೆಸನ್ಸು, ಲೈಫಲ್ಲಿ ಹಿಂಗಿರ್ಬೇಕು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಂಗಿರ್ಬೇಕು, ಹ್ಮ್. ತುಂಬಾ ಕಲಿಯೋದಿದೆ ಅವ್ರ ಹತ್ರ. ಸೊ ಅಲ್ಲಿಂದ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿ ನಾನು ಮಾತಾಡೋದು ಹಿಂಗೆ ಡೈರೆಕ್ಟ್ ಆಗಿ ಮಾತಾಡ್ತೀನಿ, ಏನು ಫೇಕ್ ಮಾಡಲ್ಲ. ಇನ್ನೊಂದೇನು ಗೊತ್ತಾ, ನನ್ಗೆ ಯಾವಾಗ ಭಯ ಆಗತ್ತೆ ಅಂತ ಅಂದ್ರೆ, ನಾನು ಏನಾರ ತಪ್ಪು ಮಾಡಿದ್ರೆ, ನಾನೇನು ತಪ್ಪು ಮಾಡಿಲ್ಲ ಅಂದ್ರೆ ನಾನು ಯಾರಿಗೂ ಎದುರಲ್ಲ, ಹ್ಮ್. ಅದು ಯಾರೇ ಇರಲಿ, ಅಷ್ಟೇ. ಸಿಂಪಲ್ ಡೋಂಟ್ ಕೇರ್. ಅಷ್ಟೇ. ಈಗ ಸುದೀಪ್ ಅವರನ್ನ ನಾವು ಆನ್ ಸ್ಕ್ರೀನ್ ನೋಡಿರ್ತೀವಿ, ಬಿಗ್ ಬಾಸ್ ಅಲ್ಲಿ ನೋಡಿರ್ತೀವಿ. ನೀವು ಕಂಡಂತಹ ಸುದೀಪ್ ಅವ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ನಾನು ಈಗಾಗಲೇ ಎಲ್ಲ ಆಲ್ಮೋಸ್ಟ್ ಒಂದು ಇಂಟರ್ವ್ಯೂಗಳಲ್ಲಿ ಸ್ಟೇಜಲ್ಲಿ ಹೇಳಿದ್ದೀನಿ. ಅಭಿನಯ ಚಕ್ರವರ್ತಿ, ಪಾಟ್ಶಾ, ಕಿಚ್ಚ, ಸುದೀಪ್ ಅಂದರೆ ಲಾಯಲ್ ಇಲ್ಲದೆ ಇರೋರ್ಗೂ ಕೂಡ ಕರೆದು ರಾಯಲ್ ಟ್ರೀಟ್ಮೆಂಟ್ ಕೊಡೋದೆ ಕಿಚ್ಚ, ಸುದೀಪ್. ಇಷ್ಟೇ, ಒಂದೇ ಸೆಂಟೆನ್ಸ್ ಸಾಕು, ಹ್ಮ್. ಇದರಲ್ಲೆಲ್ಲ ಕೂಡ್ಕೊಳುತ್ತೆ. ಅವ್ರ ಪರ್ಸ್ನಾಲಿಟಿ ಏನಿಲ್ಲ ಸರ್, ನಾನು ಹೇಳಿದ್ನಲ್ಲ ಅವಾಗಲೇ, ಮಗು ಥರ ಹ್ಮ್. ಮುಗ್ಧ ತುಂಬ. ಅವ್ರಿಗೇನು ಗೊತ್ತಾ, ಲವ್ ಮಾಡಬೇಕು, ಹ್ಮ್ ಹ್ಮ್ ಹ್ಮ್. ಬೇರೆ ಜಾಗದಲ್ಲಿ ಕೈ ಹಾಕ್ಬಾರ್ದು. ಬೇರೆ ಜಾಗದಲ್ಲಿ ಕೈ ಹಾಕಿದ್ರೆ ಗೊತ್ತಲ್ಲ ಏನ್ ಬರುತ್ತೆ, ಅಷ್ಟೇ. ಹ. ಸೊ ತುಂಬಾ ಪ್ರೀತಿ ಮಾಡ್ಬೇಕು. ಅವರು ಹೇಳ್ತಾ ಇರ್ತಾರೆ ಅವಾಗ ಹ್ಮ್. ಅಲ್ಲಿ ಇಲ್ಲಿ ಇಂಟರ್ವ್ಯೂಗಳಲ್ಲಿ, ನನ್ನ ದೇಹದಲ್ಲಿ ಇಷ್ಟೊಂದು ಹ್ಮ್. ಜಾಗಗಳಿದೆ, ಕಣ್ಣಿದೆ, ಮೂಗಿದೆ, ಬಾಯಿ ಇದೆ, ಕೆನ್ನೆ ಇದೆ, ಶೋಲ್ಡರ್ ಇದೆ, ಅಲ್ಲೆಲ್ಲ ಕೈ ಹಾಕೋದ್ ಬಿಟ್ಟು ಹ್ಮ್. ಇಲ್ದೇ ಇರೋ ಜಾಗಕ್ಕೆ ಕೈ ಹಾಕಿದ್ರೆ ಅಲ್ಲಿಂದ ಬರೋದೇನು, ಹಿಡ್ಕೊಳ್ಳಿ ಅಂತ. ಸೊ ಅವ್ರನ್ನ ಪ್ರೀತಿಸ್ಬೇಕಷ್ಟೆ, ಅವಾಗ ಅವರು ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ. ಹ್ಮ್ ಹ್ಮ್ ಹೇಳಿದ್ನಲ್ಲ, ಹಸ್ಬೆಂಡ್
ಹ್ಮ್. ಬಾಯ್ ಫ್ರೆಂಡ್ ಏನ್ ಬೇಕಾದ್ರೆ ಅನ್ಕೊಳ್ಳಿ ನನಗೆ. ಓಕೆ. ಅಂಡ್ ಇನ್ನೊಂದೇನಂತಂದ್ರೆ ಪ್ರಿಯಾ ಮೇಡಮ್ಗೆ ಅಕ್ಕ ಅಂತ ಕರಿತೀರಾ, ಸಾನ್ವಿ ಅವ್ರಿಗೂ ನೀವು ತುಂಬಾ ಕ್ಲೋಸ್ ಅನ್ಸುತ್ತೆ. ಹ್ಮ್. ಅವರ ಫ್ಯಾಮಿಲಿ ಜೊತೆ ಒಂದಷ್ಟು ಒಡನಾಟವನ್ನ ಇಟ್ಕೊಂಡಿರೋದ್ರಿಂದ ಸೊ ಅವ್ರ ಬಗ್ಗೆ ಏನಾದ್ರು ತಿಳಿಸ್ಕೊಡೋದಾದ್ರೆ, ಸುದೀಪ್ ಅವರು ಅವ್ರ ಫ್ಯಾಮಿಲಿ ಜೊತೆ ಹೆಂಗಿರ್ತಾರೆ, ಸೊ ಯಾವ ರೀತಿ ಇರ್ತಾರೆ ಅಂತ. ಯಾಕಂತಂದ್ರೆ ಸಾಕಷ್ಟು ಅಭಿಮಾನಿಗಳು ಅವರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಫ್ಯಾಮಿಲಿಗೆ ಒಂದಷ್ಟು ಟೈಮ್ ಕೊಡುವಂಥದ್ದಾಗಿರ್ಬೋದು, ಫ್ಯಾಮಿಲಿ ಥಿಂಗ್ಸ್ಗೆ ವ್ಯಾಲ್ಯೂ ಕೊಡುವಂಥದ್ದಾಗಿರ್ಬೋದು ಮಾಡ್ತಿರ್ತಾರೆ. ಸೊ ಅವರ ಫ್ಯಾಮಿಲಿ ಥಿಂಗ್ಸ್ ಹಾಗೇನೆ ಅವರ ಫ್ಯಾಮಿಲಿ ರಿಲೇಶನ್ಶಿಪ್ ಬಗ್ಗೆ ಹೇಳೋದಾದ್ರೆ. ಅಣ್ಣ ಆಕ್ಚುಲಿ ಸ್ಟಾರ್ಟಿಂಗ್ ಸ್ಟ್ರಗ್ಲಿಂಗ್ ಟೈಮಲ್ಲಿ ಮತ್ತೆ ಪೀಕ್ ಟೈಮಲ್ಲೆಲ್ಲ ಅಷ್ಟು ಫ್ಯಾಮಿಲಿಗೆ ಟೈಮ್ ಕೊಟ್ಟಿಲ್ಲ. ಹ್ಮ್. ಸೊ ಬರೀ ಶೂಟಿಂಗು, ಕ್ರಿಕೆಟ್ ಹ್ಮ್. ಇಷ್ಟರಲ್ಲೇ ಕಾಲ ಕಳೆದ್ರು. ಹ್ಮ್. ಬಟ್ ಅವ್ರಿಗೂ ಎಲ್ಲೋ ಒಂದು ಮನ್ಸಲ್ಲಿತ್ತು ಫ್ಯಾಮಿಲಿಗೆ ಟೈಮ್ ಕೊಡ್ತಿಲ್ಲ. ಬಟ್ ಅಕ್ಕ ಇಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್. ಹ್ಮ್. ಅವ್ರಿಗೂ ಅರ್ಥ ಆಯ್ತು ಇದು ಸ್ವಲ್ಪ ಸ್ಟ್ರಗ್ಲಿಂಗ್ ಟೈಮು ಮತ್ತೆ ಪೀಕಲ್ಲಿ ಇದ್ದಾರೆ ಅದು ಇದು ಅಂತ ಅಲ್ಲ. ಸೊ ಇವನ್ ಸಾನು ಹುಟ್ದಾಗ್ಲೂ ಅಷ್ಟೇ ಜಾಸ್ತಿ ಸಾನುಗೂ ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ. ಬಟ್ ಈ ನಡುವೆ ಒಂದು 2-3 ಇಯರ್ಸ್ ಇಂದ ತುಂಬಾ ಟೈಮ್ ಕೊಡ್ತಾ ಇದಾರೆ. ಅದೇನ್ ಗ್ಯಾಪ್ ಇತ್ತಲ್ಲ ಅದೆಲ್ಲ ಈ 2-3 ಇಯರ್ಸ್ ಅಲ್ಲಿ ಎಲ್ಲ ಫಿಲ್ ಮಾಡ್ತಾ ಇದಾರೆ. ಶಿ ಇಸ್ ವೆರಿ ಜೆಮ್ ಅಕ್ಕ. ಹ್ಮ್. ಅವರು ಅಣ್ಣಗಿಂತ ಸಖತ್ ಸಾಫ್ಟ್ ಹ್ಮ್. ಹೇಳ್ಬೇಕು ಅಂದ್ರೆ ಬೈ ನೇಚರ್. ಸಖತ್ ಕೇರಿಂಗು. ಯಾರು ಬಂದ್ರು ಪ್ರೀತಿಯಿಂದ ಮಾತಾಡ್ಸೋದು. ಹ್ಮ್. ಮತ್ತೆ ಹಾಸ್ಪಿಟಾಲಿಟಿ ಮತ್ತೆ ಕನ್ನಿಂಗ್ ಅಂತ ಇಲ್ವೇ ಇಲ್ಲ ಅಕ್ಕ. ಹ್ಮ್. 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 ಸೇಮ್ ಅಣ್ಣ ಅವ್ರ ಅಮ್ಮ ಹೆಂಗಿದ್ರಲ್ಲ ಹ್ಮ್. ಸೇಮ್ ಅದೇ ನೇಚರ್ ಹ್ಮ್. ಅಕ್ಕಗೆ. ಯಾರು ಬಂದ್ರು ಅಷ್ಟೇ, ಒಂದು ನೀವು ಔಟ್ಸೈಡ್ ಅವರ್ಸ್ ನಾನು ನಿಮ್ಗೆ ಜಾಸ್ತಿ ಚೆನ್ನಾಗಿ ಟ್ರೀಟ್ ಮಾಡಕ್ ಇಷ್ಟ ಇಲ್ಲ ಆ ಥರ ಇಲ್ಲ, ಏನೂ ಇಲ್ಲ. ಹ್ಮ್. ಎಲ್ಲಾನು ಒಂದೇ ಈಕ್ವಲ್ ಟ್ರೀಟ್ಮೆಂಟ್. ತುಂಬಾ ಒಳ್ಳೆ ಹೆಣ್ಣು, ಹ್ಮ್. ದೇವತೆ ತರ. ಸಾನುನು ಅಷ್ಟೇ. ಸಾನು ಅಂದ್ರೆ ಇವಾಗ ಜೆನ್ಸಿ ಕಿಡ್. ಹ್ಮ್. ಸೊ ಸ್ವಲ್ಪ ಅಂದ್ರೆ ಅವಳಿಗೂ ಅಷ್ಟೇ ತುಂಬಾ ಟ್ಯಾಲೆಂಟ್ ಇದೆ. ಹ್ಮ್. ಶಿ ಇಸ್ ಅ ಸ್ಕೆಚ್ ಆರ್ಟಿಸ್ಟ್. ಇವಾಗ ಆಕ್ಟಿಂಗು ಕಲಿತಾ ಇದ್ದಾಳೆ ಅವಳು. ಹ್ಮ್. ಆಮೇಲೆ ಶಿ ಇಸ್ ಅ ಸಿಂಗರ್, ಹ್ಮ್. ಪಿಯಾನೋ, ಡ್ಯಾನ್ಸರ್, ಏನೆಲ್ಲ ಟ್ಯಾಲೆಂಟ್ ಇಲ್ಲ. ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್, ಫ್ಯೂಚರ್. ಹ್ಮ್. ಹ್ಮ್. ಅವಳು ಅಷ್ಟೇ ಸೇಮ್ ಅಪ್ಪನ ತರಾನೇ. ಹ್ಮ್. ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ ಯಾರ ಬಗ್ಗೆನು. ಹ್ಮ್. ನೀನ್ ಇವಾಗ ಮುಂದೆ ಬಂದ್ರು ನೀನ್ ಮಾತಾಡ್ಸ್ಬೇಕು ಅಂತಾನು ಅನ್ಸಲ್ಲ. ಇಂಟ್ರೊಡ್ಯೂಸ್ ಮಾಡ್ತಿದ್ರೆ ಓಕೆ ಫ್ರೆಂಡ್ ಆಗಿರ್ತಾಳೆ ಅಷ್ಟೇ. ಹ್ಮ್. ಅವಳಾಯ್ತು ಅವಳ ಲೈಫ್ ಆಯ್ತು ಅಷ್ಟ್ರ ಬಗ್ಗೆ ಥಿಂಕ್ ಮಾಡ್ಕೊಂಡಿರ್ತಾಳೆ ಅಷ್ಟೇ. ಫ್ಯಾಮಿಲಿ ಎಲ್ಲ ಏನಾನ ಜೊತೆಗೆ ಏನಾರ ಫಂಕ್ಷನ್ ಇದ್ರೆ ಒಟ್ಟಿಗೆ ಇರ್ತಾರೆ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಷ್ಟೇ. 2024 ಅನ್ನೋದು ಕಿಚ್ಚ ಸುದೀಪ್ ಅವರ ಲೈಫ್ ಅಲ್ಲಿ ಒಂದು ಎಂದೂ ಮರೆಯಕ್ಕಾಗದೇ ಇರುವಂತ ಇಯರ್ ಅಂತಂದ್ರೆ ತಪ್ಪಾಗಲ್ಲ. ಹ್ಮ್. ಬಿಕಾಸ್ ಅವ್ರು ಎಷ್ಟೋ ಇಷ್ಟಪಡುವಂತಹ ವ್ಯಕ್ತಿಯನ್ನ, ಅವ್ರ ತಾಯಿಯನ್ನ ಕಳ್ಕೊಂಡಂತಹ ಹ್ಮ್. ವರ್ಷ. ಸೊ ಅವ್ರ ತಾಯಿಯನ್ನ ಕಳ್ಕೊಂಡಾಗ ಸುದೀಪ್ ಅವರು ನೀವು ಹತ್ರದಿಂದ ಇರೋದ್ರಿಂದ ಸೊ ಅವ್ರ ಸಿಚುವೇಶನ್ ಹೆಂಗಿತ್ತು ಅಂತ. ನಾನು ಫಸ್ಟ್ ಟೈಮ್ ಅಣ್ಣನ ಆ ಸಿಚುವೇಶನ್ ಅಲ್ಲಿ ನೋಡಿದ್ದು. ಅವ್ರು ಯಾವತ್ತೂ ನನ್ನ ಹತ್ತಿದ್ದಾರೆ, ಬಟ್ ಈ ತರ ಒಂದು ರೀಸನ್ಗೆ ಹತ್ತಿರೋದು. ಒಂದು ಇವಾಗ ಕರು ಹೆಂಗೆ ಅಳುತ್ತೆ ಇವಾಗ ಅಮ್ಮನ ಹಸುನ ಕಳ್ಕೊಂಡ ಅಂದ್ರೆ. ಹ್ಮ್. ಯಾಕೆಂದ್ರೆ ಅಮ್ಮ ಹೆಂಗೆ ಅಂದ್ರೆ ಫುಲ್ ಫ್ಯಾಮಿಲಿ ಒಂದ್ ಲವ್ ಆಗಿದ್ರೆ ಅಮ್ಮಗೆ ಅಣ್ಣನೇ ಒಂದ್ ಸಪರೇಟ್ ಲವ್. ಹ್ಮ್. ಹ್ಮ್. ಸೊ ಏನೇ ಮಾಡುದು ಇವಾಗ ಮನೆಯಿಂದ ಆಚೆ ಹೋಗ್ಲಿ, ಮನೆ ಒಳಗಡೆ ಬರ್ಲಿ, ಹೋಗೋಕ್ಕಿಂತ ಮುಂಚೆ ಇದು ಆಶೀರ್ವಾದ ಮಾಡಿ ಕಳ್ಸೋದು, ಆಚೆಯಿಂದ ಬಂದ್ರೆ ದೃಷ್ಟಿ ತೆಗಿಯೋದು, ಹ್ಮ್. ಎಲ್ಲ ಮಾಡ್ತಾ ಇದ್ರು. ಎವ್ರಿ ಡೇ ವಿಡಿಯೋ ಕಾಲ್ ಮಾಡೋರು ಹ್ಮ್. ಬೆಳಗ್ಗೆ ಮತ್ತೆ ಈವ್ನಿಂಗ್. ಊಟ ಆಯ್ತಕ್ಕಂದ ಅದು ಇದು ಅಂತ ಎಲ್ಲ. ಹ್ಮ್. ಯಾವತ್ತೂ ಅಷ್ಟೇ ಅಣ್ಣನ ಒಂದು ಎಕ್ಸ್ಟ್ರಾ ಸ್ಪೆಷಲ್ ಕೇರ್ ತಗೊಂಡು ಟ್ರೀಟ್ ಮಾಡೋರು. ಅಣ್ಣನೂ ಅಷ್ಟೇ ಎಲ್ಲಾ ವಿಷಯ ಅಮ್ಮ ಹತ್ರನೇ ಶೇರ್ ಮಾಡ್ತಾ ಇದ್ದು. ಇನ್ ಹ್ಮ್. ಫ್ಯಾಮಿಲಿ ಅವ್ರ ಹತ್ರ ಯಾರ ಹತ್ರನೂ ಶೇರ್ ಮಾಡ್ತಾ ಇರ್ಲಿಲ್ಲ. ಅದ್ ಬಿಟ್ರೆ ಅಕ್ಕನೇ. ಹ್ಮ್. ಅಮ್ಮ ಹತ್ರ ಎಲ್ಲ ಹೇಳ್ಕೊಳೋರು. ಅಮ್ಮನೂ ಅಷ್ಟೇ ಅವ್ರಿಗೆ ಏನೇ ಅಂದ್ರೆ ದುಃಖ ಇರ್ಲಿ ಅಣ್ಣಂಗೆ ಸಮಾಧಾನ ಮಾಡ್ಬಿಟ್ಟು ಆರಾಮಾಗಿರೋ ದೀಪು, ತಲೆ ಕೆಡ್ಸ್ಕೊಂಬೇಡ ಅದು ಇದು ಅಂತ ಎಲ್ಲ ಹೇಳಿ ಸಮಾಧಾನ ಮಾಡೋರು. ಡಿಸಾಸ್ಟರು ನಮಗೂ ಅಷ್ಟೇ. ನಾನು ಎವ್ರಿ ಟೈಮ್ ನನ್ನ ಮನೆಗೆ ಹೋದಾಗ ಕೆಳಗಡೆ ಅಲ್ಲಿ ಕೂತಿರ್ತಿದ್ರು ವರಂಡ ಅಲ್ಲಿ, ಆಶೀರ್ವಾದ ಮಾಡ್ಕೊಂಡೆ ಮೇಲೆ ಹೋಗೋದು ನಾನು. ನಿನ್ಗೇನ್ ಬೇಕಂದ ಇವತ್ತು ಊಟಕ್ಕೆ ಏನ್ ಮಾಡಿ ಕಳಿಸ್ಲಿ, ವೆರೈಟಿ ಅಮ್ಮ ಮಾಡಿ ಕಳ್ಸೋರು. ಅವಾಗ ಕೋವಿಡ್ ಟೈಮಲ್ಲೆಲ್ಲ ತುಂಬಾ ಸಖತ್ತಾಗಿ ನೋಡ್ಕೊಂಡಿದ್ದಾರೆ. ಹ್ಮ್. ನನ್ ಕಂಡ್ರೆ ತುಂಬಾ ಏನಕ್ಕೆ ಇಷ್ಟ ಅಂದ್ರೆ ಅಣ್ಣಂಗೆ ಬಿಗ್ ಬಾಸ್ ಟೈಮಲ್ಲಿ ಕೋವಿಡ್ ಆಗುತ್ತೆ. ಹ್ಮ್. 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 ಸ್ವಲ್ಪ ಒಂಥರ ಹಾಸ್ಪಿಟ್ಲಾಗ ಅಡ್ಮಿಟ್ ಮಾಡಬೇಕು ಅದು ಇದು ಅಂತ ಎಲ್ಲ ಸಿಚುವೇಶನ್ ಬರುತ್ತೆ. ಸೊ ಯಾರು ಹೋಗಕ್ ರೆಡಿ ಇಲ್ಲ ಹ್ಮ್. ಅಣ್ಣನ ಜೊತೆ. ಸೊ ಅಣ್ಣನ ಜೊತೆ ಒಬ್ರು ಇರ್ಬೇಕು. ಅಣ್ಣ ನಾನು ಬರ್ತೀನಿ ಅಂತ ಹೇಳ್ದೆ ನಾನು. ಹ್ಮ್. ಹೌದಾ ರೆಡಿ ಹೋಗೋಣ ಅಂದ್ಬಿಟ್ಟು
ಹಾಸ್ಪಿಟ್ಲಲ್ಲೇ ಇದ್ಬಿಟ್ಟು ಚೆನ್ನಾಗಿ ನೋಡ್ಕೊಂಡು, ಅವಾಗ ನನಗೆ ಕೋವಿಡ್ ಆಗಿಲ್ಲ, ಹ್ಮ್. ಅಣ್ಣಂಗೆ ಕೋವಿಡ್ ಆಯಿತು. ಸೊ 1 ವೀಕ್ 10 ಡೇಸ್ ಚೆನ್ನಾಗಿ ನೋಡ್ಕೊಂಡು, ಪಾಪ ನಿದ್ದೆನೇ ಮಾಡ್ತಾ ಇರಲಿಲ್ಲ. ಹ್ಮ್. ಅಂದರೆ ಭಯಕ್ಕೆ, ಕೋವಿಡ್ ಏನು ಅಂತ ಗೊತ್ತಿಲ್ವಲ್ಲ, ಹೌದು. ಸೊ ಭಯಕ್ಕೆ ನಿದ್ದೆನೇ ಮಾಡ್ತಾ ಇರಲಿಲ್ಲ ಪಾಪ. ಸೊ ಎಲ್ಲ ಮಸಾಜ್ ಎಲ್ಲ ಮಾಡಿ ಚೆನ್ನಾಗಿ ನೋಡಿಕೊಂಡು ಈ ರಿಕವರ್ಡ್ ವೆಲ್ ಆ್ಯಂಡ್ ನಾವು ಬಂದ್ವಿ ಮನೆಗೆ. ಸೊ ಅದೊಂದು ವಿಷಯಕ್ಕೆ ಅಮ್ಮಂಗೆ ತುಂಬ ನನ್ನ ಮೇಲೆ ಪ್ರೀತಿ ಜಾಸ್ತಿ. ಎವ್ರಿ ಡೇ ಕಾಲ್ ಮಾಡಿ ಕೇಳೋರು, ಅಣ್ಣ ಹೆಂಗಿದ್ದಾರೆ, ಬರಲ್ಲ ನಾನು, ಇಲ್ಲ ಅಮ್ಮ ಆರಾಮಾಗಿರಿ, ನಾನು ನೋಡ್ಕೊತಾ ಇದೀನಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾ. ಇವನ್ ಅಕ್ಕನೂ ಕಾಲ್ ಮಾಡೋರು ಹೈದ್ರಾಬಾದಿಂದ, ಹ್ಮ್. ಬರಲೇನೋ ನಾನು ಅದು ಇದು ಅಂತ. ಹ್ಮ್. ಬೇಡ ಅಕ್ಕ, ಆರಾಮಾಗಿರಿ, ನಾನು ನೋಡ್ಕೊತೀನಿ ಅದು ಇದು ಅಂದ್ಕೊಂಡು ನಾನು ಹೇಳ್ಬಿಟ್ಟು ಎಲ್ಲರಿಗೂ ಸಮಾಧಾನ ಮಾಡ್ತಿದ್ದೆ. ಸೊ ಅದೊಂದು ವಿಷಯಕ್ಕೆ ದೀಪು ಜೊತೆ ಕಷ್ಟದ ಟೈಮಲ್ಲಿ ಇದ್ನಲ್ಲ ಇವನು ಅಂದ್ಬಿಟ್ಟು ಹ್ಮ್. ನಾನು ಹೇಳಿದ್ನಲ್ಲ, ಗರ್ಲ್ ಫ್ರೆಂಡ್, ಹೆಂಡತಿ, ಅದು ಅಣ್ಣ ನನಗೆ ಟ್ರೀಟ್ ಮಾಡೋದು. ಮನೆಯವರೆಲ್ಲ ಮನೆ ಮಗ ಥರ ಟ್ರೀಟ್ ಮಾಡ್ತಾರೆ ನನಗೆ. ಹ್ಮ್. ಹ್ಮ್. ಸೊ ಇದೊಂದೇ ವಿಷಯಕ್ಕೆ. ಸೊ ಅಣ್ಣ ಹೆಂಗ್ ಗೊತ್ತಾ, ಅಣ್ಣ ಆಗಲಿ ಅಮ್ಮ ಆಗಲಿ 3 ಜನನ ಮರೆಯಲ್ಲ ಲೈಫಲ್ಲಿ ಯಾವತ್ತು. ಒಂದು ಡಿಫಿಕಲ್ಟ್ ಸಿಚುವೇಶನಲ್ಲಿ ಬಿಟ್ಟೋದವ್ರನ್ನ, ಹ್ಮ್. ಇನ್ನೊಂದು ಡಿಫಿಕಲ್ಟ್ ಸಿಚುವೇಶನಲ್ಲಿ ಇರೋರ್ನ, ಇನ್ನೊಂದು ಡಿಫಿಕಲ್ಟ್ ಸಿಚುವೇಶನ್ಗೆ ತಳ್ಳೋರ್ನ. ಈ 3 ಜನನು ಅಣ್ಣ ಮತ್ತು ಅಮ್ಮ ಮರೆಯಲ್ಲ. ಸೊ ಕಷ್ಟದ ಟೈಮಲ್ಲಿ ಇದ್ದೆ ಅಂತ ನನಗೆ ಆ ಸ್ಥಾನ ಕೊಟ್ಟು ಇಟ್ಟಿದ್ದಾರೆ. ಸೊ ಅಮ್ಮ ಕ್ಯಾರೆಕ್ಟರ್ ಹಂಗೆ. ಸೊ ಅದು ಹೋಗಿದ್ದು ಅಣ್ಣಂಗೆ ಒಂಥರ ಶಾಕ್. ಇವತ್ತುವರೆಗೂ ಶಾಕಲ್ಲೇ ಇದ್ದಾರೆ ಅಣ್ಣ. ಹ್ಮ್. ಹೆಂಗೆ ಸಡನ್ ಆಗಿ ಈ ಥರ ಲಾಸ್ಟ್ ಇಯರ್ ಇದ್ರು, ಈ ವರ್ಷ ಇಲ್ವಲ್ಲ. ಸೊ ಅದು ಇವತ್ತುವರೆಗೂ ನಂಬಕ್ಕೆ ಆಗ್ತಿಲ್ಲ ಅಣ್ಣಗೆ. ಕೆಳಗಡೆ ಹೋದಾಗೆಲ್ಲ ಒಂಥರ ಮೈ ನಡ್ಕ ಸ್ಟಾರ್ಟ್ ಆಗೋದು, ಅಮ್ಮಂದು ಒಂಥರ ಇದು ಫೀಲ್ ಆಗೋದು, ಅದೆಲ್ಲ ಆಗುತ್ತೆ. ಸೊ ಆ ದಿನ ಹತ್ತಿದ್ದು ನಾನು ಇದುವರೆಗೂ ನಾನು ನೋಡೇ ಇಲ್ಲ, ಆ ಥರ ಹತ್ತಿದ್ರು. ಹ್ಮ್. ಹ್ಮ್. ಏನಾಗಿತ್ತು ಅಮ್ಮನ್ಗೆ? ಆ್ಯಕ್ಚುಲಿ ಅದು ಮೆಡಿಕಲ್ ಇಶ್ಯೂನೇ. ನನಗೆ ಹೇಳ್ಬೇಕು ಅಂದರೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಅನ್ಸುತ್ತೆ ಅಮ್ಮ. ಅದು ಅಂದರೆ ಅವ್ರಿಗೇನು ಗೊತ್ತಾ, ಅವ್ರಿಗೇನ ಪೇಯ್ನ್ ಆದರೆ ಯಾರಿಗೂ ಹೇಳ್ಕೊಳಲ್ಲ. ಹ್ಮ್. ಯಾಕೆ ಎಲ್ಲರಿಗೂ ಕಷ್ಟ ಕೊಡ್ಬೇಕು ನಾನು ಅಂದ್ಬಿಟ್ಟು ಫ್ಯಾಮ್ಲಿಗೆ ಹೇಳ್ಕೊತಾ ಇರಲಿಲ್ಲ ಪಾಪ. ಹ್ಮ್. ಹ್ಮ್. ಸೊ ಅದೇನೋ ಹೇಳ್ಕೊಂಡಿದ್ದಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಏನೋ ಟ್ರೈ ಮಾಡ್ಬೋದಾಯಿತು ಉಳಿಸ್ಕೊಳಕ್ಕೆ. ಹ್ಮ್. ಸೊ ಅದು ನೆಗ್ಲೆಕ್ಟ್ ಮಾಡಿದ್ರು, ಅದು 1 ಡೇ ಲೇಟ್ ಆಯಿತು. ಸೊ ಅಲ್ಲಿಂದ ಮೆಡಿಕಲ್ ಇಶ್ಯೂಸ್ ಆಗಿ ಇದಾಯಿತು ಅಷ್ಟೇ. ಸೊ ಅವ್ರಿಗೇನು ಕಷ್ಟ ಬರುತ್ತೋ ಅವ್ರಿಗೆ ಹೇಳ್ಕೊಳಕ್ಕೆ ರೆಡಿ ಇಲ್ಲ, ಯಾಕೆಂದ್ರೆ ಬೇರೆಯವ್ರಿಗೆ ಕಷ್ಟ ಕೊಡೋಕೆ ಇಷ್ಟ ಇಲ್ಲ ಅಮ್ಮಗೆ. ಹ್ಮ್. ಸೊ ಅದೊಂದು ನನಗನ್ಸ್ದಂಗೆ ಮಿಸ್ಟೇಕ್ ಮಾಡಬಾರ್ದಾಗಿತ್ತು ಅಂತ ಅಂದ್ಕೊಂಡೆ. ಅವತ್ತು ಅಷ್ಟೇ ಬಿಗ್ ಬಾಸಲ್ಲಿ ಇದ್ರು ಅಣ್ಣ. ಆ ವಿಷಯ ಗೊತ್ತಾಗಿದ ತಕ್ಷಣ ಅವ್ರೇನು ಹಾಕ್ಕೊಂಡೇ ಇಲ್ಲ ಡ್ರೆಸ್ಸು, ಹಂಗೆ ಕಾರಲ್ಲೇ ಎಲ್ಲ ಚೇಂಜ್ ಮಾಡಿಕೊಂಡು ಬಂದಿದ್ದು ಹಾಸ್ಪಿಟ್ಲಿಗೆ. ಹ್ಮ್. ಹ್ಮ್. ಫುಲ್ ಡೇ ಹಾಸ್ಪಿಟ್ಲಲ್ಲೇ ಕೂತಿದ್ರು. ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ, ಸರ್ ನಾವು ಇದೀವಿ ನೋಡ್ಕೊಂತೀವಿ ಹೋಗಿ ಅಂತ. ಹ್ಮ್. ಫುಲ್ ಹಿಂದೆ ದಿನ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ಅಲ್ಲೇ ಇವ್ರು. ನಾನೇನಕ್ಕೆ ಬಿಟ್ಟೋಗ್ಬೇಕು ನವಮಾನ, ಹ್ಮ್. ನೀವೆಲ್ಲ ಹೋಗಿಬೇಕಾರೆ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ನೋಡಿಕೊಂಡು ಆಮೇಲೆ 4 o'clock ಏನೋ ಗೊತ್ತಾಗುತ್ತೆ ಕಷ್ಟ ಅಂತ. ಹ್ಮ್. ಅಲ್ಲಿಂದ ನೆಕ್ಸ್ಟ್ 2-3 ಡೇಸ್ ಚಾನ್ಸೇ ಇಲ್ಲ ಅಣ್ಣನ ಕಂಟ್ರೋಲ್ ಮಾಡೋಕ್ಕೆ. ಹ್ಮ್. 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 ಹಂಗಾಗೋಯ್ತು. ಇನ್ನೊಂದು ಅಣ್ಣಂಗೆ ಇನ್ನೊಂದೇನು ಕೊರಗು ಅಂದರೆ, ಅವಾಗ ಮ್ಯಾಕ್ಸ್ ಕಂಪ್ಲೀಟ್ ಆಗಿತ್ತು. ಅಮ್ಮ ಎಷ್ಟೋ ಸತಿ ಕೇಳ್ಕೊಂಡ್ರು, ಮ್ಯಾಕ್ಸ್ ತೋರಿಸು ಮೂವಿ ನನಗೆ ಅಂತ. ಹ್ಮ್. ತೋರ್ಸೋಕ್ಕೆ ಆಗಿಲ್ಲ. ನೋಡೇ ಇಲ್ಲ. ನನಗೂ ಅಣ್ಣಗೆ ಅದೇ ಬೇಜಾರು, ನೋಡೇ ಇಲ್ಲ. ಅದೊಂದು ಬೇಜಾರು. ಪಾಪ ಲಾಸ್ಟ್ ಅವ್ರು ಕೇಳಿದ್ರು ಕೂಡ ಒಂದೊಂದ್ಸಲ ಹಂಗೆ ಅನ್ಸುತ್ತೆ. ಪ್ರತಿಯೊಬ್ಬರ ಲೈಫಲ್ಲೂ ಅದು ಒಂದಲ್ಲ ಒಂದ್ ಟೈಮ್ ಆಗಿರುತ್ತೆ. ಯಾರೋ ಒಬ್ರು ಇಷ್ಟಪಡುವಂತ ವ್ಯಕ್ತಿಗೆ ಅವ್ರು ಏನೋ ಒಂದ್ ಕೇಳಿರ್ತಾರೆ, ನಾವು ಅದನ್ನೇ ನೆಗ್ಲೆಕ್ಟ್ ಆಗಿ ಮಾಡಿರ್ತೀವಿ, ಅಥವಾ ಇಲ್ಲ ಅಂತಂದ್ರೆ ಬಿಸಿ ಇದ್ದಾಗ ನಿಜ. ಏನೋ ಒಂದು ಅದ್ರ ಕಡೆ ಗಮನ ಕೊಡಕ್ ಆಗಿರಲ್ಲ. ಇಲ್ಲ, ಅಣ್ಣ ರೆಡಿ ಇದ್ರು ತೋರ್ಸಕ್ಕೆ. ಹ್ಮ್. ಈ ಕಡೆ ಪ್ರೊಡಕ್ಷನ್ ಕಡೆಯಿಂದ ಅದು ಇನ್ನೂ ಕರೆಕ್ಟ್ ರೆಡಿ ಆಗಿರ್ಲಿಲ್ಲ, CG Okay, okay. ಬಂದಿರ್ಲಿಲ್ಲ, ಎಫೆಕ್ಟ್ಸ್ ಏನು ಹಾಕಿರ್ಲಿಲ್ಲ. ಅದಕ್ಕೆ ಫುಲ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ತೋರ್ಸೋಣ. ಪ್ರೊಡ್ಯೂಸರ್ ಕಡೆಯಿಂದ ಸ್ವಲ್ಪ ಇಶ್ಯೂಸ್ ಇತ್ತು. ಹ್ಮ್. ಸೊ ಅದರಿಂದ ತೋರ್ಸಕ್ಕಾಗಿಲ್ಲ ಅಷ್ಟೇ. ಅಣ್ಣ ರೆಡಿ ಇದ್ರು ತೋರ್ಸಕ್ಕೆ, ಹ್ಮ್. ಅದಾಗಿಲ್ಲ ಅಷ್ಟೇ. ಅದು ಅದೊಂದು ನೋಡಿದ್ರೆ ಅವ್ರ ಮನಸ್ಸಿಗೆ ಸ್ವಲ್ಪ ಹ್ಮ್. ನೆಮ್ಮದಿ ಇರ್ತಿತ್ತು. ಹೌದು. ಇದು ಈಗ್ಲೂ ಕೂಡ ಅವ್ರ ಮನೆಯಲ್ಲಿ ಹ್ಮ್. ಸುದೀಪ್ ಅವರ ತಾಯಿ ಯೂಸ್ ಮಾಡ್ತಿದ್ದಂತಹ ಚಪ್ಪಲಿಗಳನ್ನ ಮುಂದೆ ಏನೋ ಇಟ್ಟು ಫ್ರೇಮ್ ಮಾಡಿಸಿ, ಅಲ್ಲ, ಅವ್ರು ಎಲ್ಲಿ ಕುತ್ಕೊಂತಾರೆ ಅಲ್ಲೇ ಇಟ್ಟಿದ್ದಾರೆ ಎಲ್ಲ. ಅಂದ್ರೆ ಸುದೀಪ್ ತಾಯಿ ಅವ್ರು ಎಲ್ಲಿ ಕೂತ್ಕೊಂಡಿದ್ರೆ ಅಲ್ಲೇ ಇಟ್ಟು ಪೂಜೆ ಮಾಡ್ತಾರ. ಹೌದು, ಪ್ರತಿದಿನ ಪೂಜೆ ಮಾಡ್ತಾರಂತೆ. ನಿಜ? ನಿಜ. ಪ್ರತಿದಿನ ಪೂಜೆ ಮಾಡ್ತಾರೆ. ಹ್ಮ್. ಹ್ಮ್. ಗಣೇಶನ್ ವಿಗ್ರಹ ಇದೆ, ಪಕ್ಕ ಅಮ್ಮ ಕುತ್ಕೊಂತಾ ಇದ್ರು. ಹ್ಮ್. ಅದರಿಂದ ಅಮ್ಮಂದೊಂದು ಪೋಸ್ಟರ್ ಇದೆ. ಫೋಟೋ ಹಾಕಿ ಡೈಲಿ ಪೂಜೆ. ಡೈಲಿ ಪೂಜೆ ಮಾಡ್ತಾರೆ. ಅವ್ರು ಕುತ್ಕೊಳ್ಳೋ ಚೇರು ಮತ್ತೆ ಚಪ್ಪಲಿ ಎರಡು. ಯಾವತ್ತಾದ್ರೂ ನಿಮ್ಮ ಹತ್ರ ಏನಾದ್ರು ಶೇರ್ ಮಾಡ್ತಿದ್ರಾ ತಾಯಿ ಬಗ್ಗೆ ಸುದೀಪ್ ಅವರು? ತಾಯಿ ಅವರನ್ನ ಕಳ್ಕೊಂಡ್ಮೇಲೆ ನಂಗೆ ಅದೇ ಅದರಿಂದ ಓವರ್ಕಮ್ ಮಾಡೋಕ್ಕಾಗಿಲ್ಲ, ಅದೊಂದು ಶೇರ್ ಮಾಡ್ತಾ ಇದ್ರು. ಹ್ಮ್. ಆಮೇಲೆ ಸ್ವಲ್ಪ
ಅಂದ್ರೆ ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ರು. ಹ್ಮ್. ಒಬ್ಬೊಬ್ರೆ ಟೈಮ್ ಸ್ಪೆಂಡ್ ಮಾಡೋರು. ಅವಾಗ ನಾವು ಹೋಗ್ತಾ ಇದ್ವಿ ಅಷ್ಟೇ. ಬಟ್ ನಿದ್ದೆ ಕರೆಕ್ಟಾಗಿ ಮಾಡ್ತಾ ಇರ್ಲಿಲ್ಲ. ಒಂದೊಂದು 3 ಮಂತ್ಸ್ ಒಂಥರ ಕಾಡ್ತಾ ಇತ್ತು ಅವ್ರಿಗೆ. ಹ್ಮ್. ಇವಾಗ ಸ್ವಲ್ಪ ಪರವಾಗಿಲ್ಲ. 100% ಅಲ್ಲಿ ಒಂದು 40-50% ಸರಿಯಾಗಿರ್ಬೋದು. ಬಟ್ ಇನ್ನ ಅದು ಫಾರ್ ಎವರ್ ಸರ್. ಅದು ನಿಜವಾಗ್ಲೂ ಅದು ಆ ಪ್ರೀತಿ ತಿರ್ಗಾ ಮತ್ತೆ ಸಿಗಲ್ಲ ಅವ್ರಿಗೆ. ಅವ್ರು ಕೇಳ್ಕೊಂಡ್ರು ಸಿಗಲ್ಲ ಆ ಪ್ರೀತಿ. ಹ್ಮ್. ಕಷ್ಟ. ಇನ್ನೊಂದು ಹೇಳೋದಾದ್ರೆ ಒಬ್ಬ ನಟನಾಗಿ ನಾವು ಸಿನಿಮಾಗಳಲ್ಲಾಗಿರ್ಬೋದು ಅಥವಾ ಬಿಗ್ ಬಾಸ್ ನಿರೂಪಕರಾಗಿ ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವರನ್ನ ನಾವು ನೋಡಿರ್ತೀವಿ. ಆಸ್ ಎ ಪರ್ಸನ್ ಆಗಿ ಅವರ ಸುತ್ತಮುತ್ತ ಇರುವಂತವ್ರನ್ನ ಒಂದು ಗಮನಕ್ಕೆ ಬಂದಿರುತ್ತೆ. ಅಂದ್ರೆ ನಾನು ಏನ್ ಹೇಳಕ್ ಹೊರಟಿದೆ ಅಂದ್ರೆ ಹೀರೋ ಆಗಿ ನಾವು ಸಿನಿಮಾಗಳಲ್ಲಿ ನೋಡ್ತಾ ಇರ್ತೀವಿ. ಬಿಗ್ ಬಾಸ್ ಹೋಸ್ಟ್ ಆಗಿ ನಾವು ಕಿರುತೆರೆಯಲ್ಲಿ ನೋಡ್ತಾ ಇರ್ತೀವಿ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಶೋ ಮೂಲಕ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಕಾಣಬೇಕು ಅಂದ್ರೆ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳನ್ನ ನೋಡಿದಾಗ ಗೊತ್ತಾಗುತ್ತೆ ಅಂತ. ಹ್ಮ್. ಸೊ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳನ್ನ ನೋಡಿದಾಗ ಅವರ ನಡ್ಕೊಳ್ಳುವಂತ ರೀತಿಯಿಂದ ಗೊತ್ತಾಗುತ್ತೆ. ಸೊ ಇವ್ರು ಎಂತ ಅವರ ಸಹವಾಸವನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಹ್ಮ್. ಸೊ ಸುದೀಪ್ ಅವರ ಒಂದು ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳ ಬಗ್ಗೆ ಹೇಳೋದಾದ್ರೆ, ಯಾಕಂತಂದ್ರೆ ಸಾಕಷ್ಟು ಜನರಿಗೆ ಸುದೀಪ್ ಅವ್ರ ಇನ್ಸ್ಪಿರೇಷನ್. ಯಾಕಂತಂದ್ರೆ ನಾನ್ ನೋಡಿರೋ ಹಾಗೆ, ನಾನ್ ಕೇಳ್ಪಟ್ಟಿರೋ ಹಾಗೆ ಚಿತ್ರದುರ್ಗದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಸುದೀಪ್ ಅವರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ಎಷ್ಟೋ ಜನರಿಗೆ ಆಂಬ್ಯುಲೆನ್ಸ್ ಸೇವೆಯನ್ನ ಮಾಡಿದ್ದಾರೆ. ಹ್ಮ್. ಸೊ ಇಂತ ಒಂದು ಅವರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿರುವಂತವ್ರು, ಅವ್ರ ಸುತ್ತಮುತ್ತ ಇರುವಂತವ್ರು ಎಲ್ಲೋ ಒಂದ್ ಕಡೆ ಅವರಿಗೇನೆ ಒಂದು ಕೆಟ್ಟ ಹೆಸರು ತಗೋಬರುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ನಾನಿವಾಗ ಹೆಂಗೆ ಹೇಳಿ ಇದು ಓಕೆ. ಇವಾಗ ನಾನು ಯಾವಾಗ ಇಂಟ್ರೊಡ್ಯೂಸ್ ಆದ್ನೋ ಅಣ್ಣಂಗೆ, ಅದಕ್ಕಿಂತ ಮುಂಚೆ ಒಂದು ಸ್ಟೋರಿ ಇತ್ತು. ನೀವೆಲ್ಲ ನೋಡಿರ್ತೀರಾ. ತುಂಬಾ ಇಶ್ಯೂಸ್ ಆಗಿತ್ತು ಫ್ಯಾಮಿಲಿಲೇ. ಸೊ ಅದಕ್ಕೂ ಸ್ವಲ್ಪ ಜನ ಕಾರಣ, ಜೊತೆಲಿರೋರೇ ಕಾರಣ. ಸೊ ಇವಾಗ ನಾನು ಬಂದಾಗಿಂದ ಎಷ್ಟೊಂದು 8 ಇಯರ್ಸ್ ಇಂದ ನಾನು ಅಣ್ಣ ಫ್ರೆಂಡ್ಸ್. ಸೊ ಅಷ್ಟು 8 ಇಯರ್ಸ್ ಗ್ಯಾಪಲ್ಲಿ ನಾನು ಅಣ್ಣ ಕಾನ್ಸ್ಟೆಂಟ್ ಆಗಿದ್ದೀವಿ. ಹ್ಮ್. ಒಂದು ಬಾಂಡಿಂಗು, ಒಂದು ರಿಲೇಷನ್ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೀವಿ. ಹ್ಮ್. ಇವತ್ವರೆಗೂ ಅಷ್ಟೇ. ನನ್ನಿಂದ ಅವ್ರಿಗೇನು ಆಗ್ಬೇಕಾಗಿಲ್ಲ, ಇಲ್ಲ ಅವರಿಂದ ನನ್ಗೇನು ಆಗ್ಬೇಕಾಗಿಲ್ಲ. ಬಟ್ ಅದೊಂದು ಮಾರಲ್ ಸಪೋರ್ಟು, ಫ್ರೆಂಡ್ಶಿಪ್, ಬಾಂಡಿಂಗ್ ಹಂಗೆ ಇದೆ. ಲವ್, ಕೇರ್, ರೆಸ್ಪೆಕ್ಟ್ ಇಷ್ಟೇ ಇರೋದು ನಮ್ಮ ಮಧ್ಯೆ. ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಅದಕ್ಕೋಸ್ಕರ ಈ ಜರ್ನಿ ನಮ್ದು. ಸೊ ಮಿಕ್ಕಿದವರೆಲ್ಲ ಹೆಂಗೆ ಅಂದ್ರೆ, ನಾನು ಮೋಸ್ಟ್ ಆಫ್ ದ ಪೀಪಲ್ ನೋಡಿರೋದು ಅಜೆಂಡಾಸ್ ಮತ್ತೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ. ಸೊ ಇವ್ರ ಕ್ಯಾರೆಕ್ಟರ್ಗಳು ಹೆಂಗೆ ಅಂದ್ರೆ 10 ದಿನ ಬರ್ತಾರೆ. ಹ್ಮ್. 10 ದಿನ ಅಣ್ಣಂಗೆ ಕಾಲ್ ಆಗಲಿ, ಫೋನ್ ಆಗಲಿ ಏನೂ ರೆಸ್ಪಾಂಡ್ ಮಾಡಲ್ಲ. ಹ್ಮ್. ನೆಕ್ಸ್ಟ್ ತಿರ್ಗಾ 10 ದಿನ ಬರ್ತಾರೆ ಬೇರೆ ಕೆಲಸಕ್ಕೆ. ಈ ಥರನೇ ನಾನು ನೋಡಿರೋದು. ನಿಮ್ಗೆ ಯಾರು ಟ್ರೂ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರಿಗೆ ನಿಮ್ಗೆ ಯಾವತ್ತೂ ಅಷ್ಟೇ. ನೀವು ಇನ್ ಕೇಸ್ ನನಗೆ ಇವಾಗ ನಾವಿಬ್ಬರೇ ಟ್ರೂ ಫ್ರೆಂಡ್ಸ್ ಅನ್ಕೊಳ್ಳಿ. ಹ್ಮ್. ಒಂದಿನ ನೀವು ಮೆಸೇಜ್ ಮಾಡಿಲ್ಲ ನನಗೆ, ಹ್ಮ್. ಹಾಗಂತ ನಾನು ಮೆಸೇಜ್ ಮಾಡಬಾರ್ದ ನಿಮಗೆ? ಸೊ ನನ್ನ ಕಡೆಯಿಂದ ನಿಮಗೆ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ನೈಟ್ ಹೋಗ್ತಾ ಇರುತ್ತೆ. ಇವಾಗ ನಾನು ಬ್ಯುಸಿ ಆದೆ ಸ್ವಲ್ಪ, 1 or 2 days ನಿಮ್ಮ ಕಡೆಯಿಂದ ಬರ್ತಾ ಇರುತ್ತೆ. ಅದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಅದು ನಮ್ಮಿಬ್ರಿಗೆ ಅರ್ಥ ಆಗುತ್ತೆ. ಸೊ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಟೈಮ್ ಗ್ಯಾಪ್ ಕೊಡೋದು. ಸೊ ಅದ್ರಲ್ಲಿ ಅಣ್ಣಂಗೆ ಅರ್ಥ ಆಗುತ್ತೆ, ಇವ್ರು ಯಾಕೆ ಇಷ್ಟೊಂದು ಟೈಮ್ ಗ್ಯಾಪ್ ಕೊಡ್ತಾರೆ ಅಂತ. ಸೊ ನಾವಿವಾಗ ಅಣ್ಣನ್ ನೋಡಿರೋ ಪ್ರಕಾರ ನಮ್ಗೆ ಒಂಥರ ದೇವ್ರ ತರ. ಓಕೆನಾ? ಸೊ ಇವಾಗ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ನೀವು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀರಾ? ನೆಮ್ಮದಿ. ಆಮೇಲೆ ನಾನು ನೆಮ್ಮದಿ, ಅಲ್ಲೊಂದ್ ಸ್ವಲ್ಪ ಹೊತ್ತಿದ್ದು ಪ್ರಶಾಂತವಾಗಿದ್ದು ಬರೋಣ, ಪೀಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಓಕೆ. ನಾವೆಲ್ಲ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಿ ಅಂದ್ರೆ, ಒಂದು ದೇವ್ರು ಕರ್ಸ್ಕೊಳೋದು, ದೇವ್ರ ದರ್ಶನ, ಭಕ್ತಿ, ಪೂಜಾರಿ ಕೊಡೋ ಪ್ರಸಾದ ತಿನ್ಕೊಂಡು ಕೂತ್ಕೊಂಡು ವಾಪಸ್ ಬರೋದು. ಕರೆಕ್ಟಾ? ಮಿಕ್ಕಿದ್ ಸ್ವಲ್ಪ ನೆಗೆಟಿವ್ ಜನಗಳ ಬಗ್ಗೆ ಹೇಳ್ತೀನಿ ಇವಾಗ. ದೇವಸ್ಥಾನಕ್ಕೆ ಹೋಗ್ತಾರೆ, ದೇವರು ರೈಟ್ ಸೈಡ್ ಏನಕ್ಕೆ ಹೂವು ಇಟ್ಟಿದ್ದಾರೆ, ಈ ಯಾರು ಭಕ್ತಾದಿಗಳು, ಪೂಜಾರಿ ಯಾಕೆ ಹಿಂಗೆ, ಪೂಜಾರಿ ಪಂಚೆ ಏನಕ್ಕೆ ಹಾಕೊಂಡವನೆ, ಪೂಜಾರಿ ಗಂಟೆ ಏನಕ್ಕೆ ಬರೆಸ್ತವನೆ, ಇದು ಎಕ್ಸ್ಪೆಕ್ಟೇಷನ್ಸ್, ಅಜೆಂಡಾಗಳು. ಓಕೆ, ನೀನು ಇಷ್ಟೆಲ್ಲ ಕಂಪ್ಲೇಂಟ್ ಮಾಡೋದಲ್ಲ, ಓಕೆ, ಕೊನೆಗೆ ದೇವ್ರು ರೆಸ್ಪಾಂಡ್ ಮಾಡಲ್ಲ ನಿಂಗೆ. ಇಷ್ಟೆಲ್ಲ ಕಂಪ್ಲೇಂಟ್ ಮಾಡ್ಬೇಕಾದ್ರೆ ದೇವ್ರು ನಿಂಗೆ ರೆಸ್ಪಾಂಡ್ ಮಾಡೋದೇ ಇಲ್ಲ. ನೀನ್ ನನಗೆ ರೆಸ್ಪಾಂಡ್ ಮಾಡಲ್ವಾ ದೇವ್ರು ಅಂದ್ಬಿಟ್ಟು ದೇವ್ರ ಮೇಲೆ ಕಂಪ್ಲೇಂಟ್ ಒಂದು. ಹೌದಾ? ನೀನ್ ನನಗೆ ರೆಸ್ಪಾಂಡ್ ಮಾಡಲ್ವಾ, ನಾನು ನಿನ್ಗೆ ರೆಸ್ಪಾಂಡ್ ಮಾಡಲ್ಲ. ಸೊ ಅವ್ನು ಬಂದಿರೋದೇ ಒಂದು ಅಜೆಂಡಾ ಇಟ್ಕೊಂಡು.
ಇವು ಭಕ್ತಾದಿಗಳೆಲ್ಲ ಏನಕ್ಕೆ ಇಷ್ಟು ವರ್ಷದಿದ್ದಾರೆ, ಹ್ಮ್. ನನಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಲೈಫಲ್ಲಿ, ನಾನು ಅಲ್ಲಿ ಬರ್ತೀನಿ ಅವನಕ್ಕಿಂತ ಮುಂದೆ. ಪೂಜಾರಿ ಏನಕ್ಕೆ ರೈಟಲ್ಲಿ ಕೊಡ್ತಾವನೆ ಪ್ರಸಾದ, ಲೆಫ್ಟಲ್ಲಿ ಕೊಡ್ಬೇಕು. ನೀನ್ ಹೋಗ್ಬಿಟ್ಟು ದೇವ್ರ ಹತ್ರನೇ ಕಂಪ್ಲೇಂಟ್ ಹೇಳ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗಿದ್ಯಾ, ಓಕೆನಾ, ನಮಸ್ಕಾರ ಹೊಡಿ, ಪೂಜಾರಿ ಪ್ರಸಾದ ಕೊಡ್ತಾರೆ, ತಿನ್ಕೊಂಡು ವಾಪಸ್ ಬಾ. ಅದನ್ನ ಬಿಟ್ಬಿಟ್ಟು ದೇವ್ರ ಬಗ್ಗೆ ಮಾತಾಡ್ತೀಯ, ಅಲ್ಲಿರೋ ಭಕ್ತಾದಿಗಳ ಬಗ್ಗೆ ಮಾತಾಡ್ತೀಯ, ಪೂಜಾರಿ ಬಗ್ಗೆನೂ ಮಾತಾಡ್ತೀಯ, ಕೊನೆಗೆ ಅಲ್ಲಿ ಯಾವ್ದೋ ಹೂವು ಇಟ್ಟಿದಾರಂತೆ ಅದ್ರ ಬಗ್ಗೆನೂ ಮಾತಾಡ್ತಿದ್ಯಾ. ಏನಕ್ಕೆ ಬಂದಿದ್ಯಾ ದೇವಸ್ಥಾನಕ್ಕೆ? ಫಸ್ಟ್ ಆಫ್ ಆಲ್ ದೇವ್ರು ನಿನ್ನ ಆ ದೇವಸ್ಥಾನಕ್ಕೆ ಕರ್ಸ್ಕೊಳ್ಳೋದೇ ಹೆಚ್ಚು. ಹ್ಮ್. ಕರೆಕ್ಟಾ? ಸೊ ಬೇರೆಯವರೆಲ್ಲ ನಿನ್ನ ದೇವ್ರ ತರ ಟ್ರೀಟ್ ಮಾಡ್ತವ್ರೆ ಅಂದ್ಮೇಲೆ ನಿಂದೇನ್ ಗುರು ಸ್ಪೆಷಲ್? ಸೊ ನೀನ್ ಏನಕ್ಕೆ ಬಂದಿದ್ಯಾ ದೇವಸ್ಥಾನಕ್ಕೆ? ಏನೋ ಅಜೆಂಡಾ ಇಟ್ಕೊಂಡ್ ಬಂದಿದ್ಯಾ ಅಷ್ಟೇ. ನಾನು ಸುಪೀರಿಯರ್ ಆಗಿ ಕಾಣಿಸ್ಕೋಬೇಕು, ನಾನೇ ಎಲ್ಲ ಕಡೆ ಇರಬೇಕು, ದೇವ್ರು ನನ್ನನ್ನು ಮಾತ್ರ ನೋಡ್ಕೋಬೇಕು, ದೇವ್ರು ನನ್ನನ್ನು ನೋಡ್ಕೊಂಡಿಲ್ಲ ಅಂದ್ರೆ ನಾನು ದೇವ್ರಿಗೂ ಹೊಡಿತೀನಿ, ಹ್ಮ್. ಆ ಥರ. ಸೊ ಈ ಥರ ಜನಗಳೇ ನಾನು ಅಣ್ಣ ನೋಡಿರೋದು ಲೈಫಲ್ಲಿ. ನೀವ್ ಹೇಳಿದ್ದು ಎರಡು ವೇನು ನನ್ಗೆ ಅರ್ಥ ಆಯ್ತು. ಬಟ್ ಒಬ್ಬ ನಟನಾಗಿ, ಪ್ಯಾನ್ ಇಂಡಿಯಾ ನಟನಾಗಿ, ಯಾಕಂತಂದ್ರೆ ಕೇವಲ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ನಟಿಸಿ ಅಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರುವಂತ ನಟನಾಗಿ ಲೈಫಲ್ಲಿ ತಮ್ಮದೇ ಆದಂತಹ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕೊಂಡಿರೋದ್ರಿಂದ ಯಾರ್ಯಾರ ಇಂಟೆನ್ಷನ್ ಇಂದ ಬರ್ತಾರೆ, ಯಾರ್ಯಾರ ನಿಷ್ಕಲ್ಮಶ ಪ್ರೀತಿಯಿಂದ ಬರ್ತಾರೆ ಅನ್ನುವಂಥದ್ದು ವಿಚಾರಗಳು ಅವ್ರಿಗೆ ಗೊತ್ತಾಗಲ್ವಾ ಅಂತ. 100% ಗೊತ್ತಾಗುತ್ತೆ. ನಾನು ಹೇಳ್ತಾ ಇಲ್ವಾ, ಈ ಭಕ್ತಾದಿಗಳಾಗ್ಲಿ, ಈ ಲೈಫಲ್ಲಿ ಅಜೆಂಡಾ ಮತ್ತೆ ಏನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ ಬರೋರಾಗ್ಲಿ, ಅಣ್ಣಂಗೆ ಹಿಂಗ್ ಗೊತ್ತಾಗುತ್ತೆ. 28 ಇಯರ್ಸ್ ಜರ್ನಿ, ಅವ್ರಿಗೆ ಗೊತ್ತಾಗಲ್ವಾ ಯಾರು ಹಿಂಗೆ ಅಂತ. ಬಟ್ ಏನ್ ಗೊತ್ತಾ, ಅಣ್ಣಂಗೆ ಇದೆಲ್ಲ ಮ್ಯಾಟ್ರೇ ಅಲ್ಲ. ಎಷ್ಟೋ ಕೋಟ್ಯಾಂತರ, ಅವ್ರು ಒಂದು ಇಂಟರ್ವ್ಯೂನಲ್ಲಿ ಹೇಳಿ, ಎಷ್ಟೋ ಕೋಟ್ಯಾಂತರ ಜನ ನಿಮ್ ಪ್ರೀತಿಸ್ತವ್ರೆ, ಐ ಲವ್ ಯು ಅಂತವ್ರೆ, ಮುಟ್ಬೇಕು ಅಂತವ್ರೆ ಅಂದ್ಬಿಟ್ಟು ಅವ್ರನ್ನ ನೀನು ಟ್ರೀಟ್ ಮಾಡ್ತೀಯಾ? ಇಲ್ಲ ಯಾವನೋ 50 ಜನ ಐ ಹೇಟ್ ಯು, ನಾನು ನಿಂಗೆ ಚುಚ್ತೀನಿ, ಅದನ್ನ ಕೇಳ್ಸುತ್ತಾ ನಿಮ್ ಕಿವಿಗೆ? ಇವ್ರ ಬಗ್ಗೆ ಕೇರೆ ಮಾಡಲ್ಲ ಅವರು. ಸೊ ಯಾರು ಪ್ರೀತಿಸ್ತಾ ಇರ್ತಾರಲ್ಲ ಅವ್ರನ್ನ ಪ್ರೀತಿ ಮಾಡ್ತಾರೆ. ಅದು ಆ ನೆಗೆಟಿವ್ ನನ್ನ ಮಕ್ಳಿಗೆ ಗೊತ್ತಾಗ್ತಾನೂ ಇಲ್ಲ. ಅವರು ಇಲ್ಲಿ ಸೆಟ್ ಮಾಡ್ಬಿಡ್ತಾರೆ ಮೈಂಡಲ್ಲಿ, ಒಂದ್ಸತಿ ಗೊತ್ತಾದ್ಮೇಲೆ ನೆಗೆಟಿವ್ ಅಂತ. ಇವಾಗ ನಾವಿಬ್ರು ಮಾತಾಡ್ತಾ ಇದೀವಿ ಅಂದ್ರೆ, ಇವಾಗ ಅಣ್ಣ ಒಂದು ನೆಗೆಟಿವ್ ಎನರ್ಜಿ ಮಾತಾಡ್ತಿದೆ ಅಂದ್ಮೇಲೆ ನೀವು ಎಕ್ಸಿಸ್ಟೇ ಆಗಲ್ಲ ಅಣ್ಣಂಗೆ, ಇಲ್ಲೇ ಪ್ಲೇಸ್ ಮಾಡ್ಬಿಟ್ಟಿರ್ತಾರೆ. ಅವ್ರು ನಿಮ್ಗೆ ರೆಸ್ಪಾಂಡು ಮಾಡಲ್ಲ. ನೀವು ಅನ್ಕೊಂತಾ ಇರ್ತೀರ, ಓ ಮನೆ ಕರಿತವ್ರೆ, ಚೆನ್ನಾಗಿ ನೋಡ್ಕೊಂತಾರೆ, ಊಟ ಹಾಕ್ತವ್ರೆ ಅಂತ. ಬಟ್ ಇಲ್ಲಿ ಸೆಟ್ ಆಗಿರುತ್ತೆ, ಸ್ಲೋಗೆ ಕಟ್. ಸೊ ಇಷ್ಟು ವರ್ಷ ನಾವು ನೋಡಿರೋದಿದೆ. ಒಬ್ಬ ಕೂಡ ಸರ್, ನಾನು ಇದುವರೆಗೂ ನಾನು ನೋಡಿದ್ದೀನಲ್ಲ, ಅಣ್ಣ ನೀವು ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ಊಟ ಮಾಡ್ತಾ ಇದ್ದೀರಾ, ನಿದ್ದೆ ಮಾಡ್ತಿದ್ದೀರಾ ಕರೆಕ್ಟಾಗೆ, ನೆಮ್ಮದಿಯಾಗಿದ್ದೀರಾ, ಇದುವರೆಗೂ ನಾನು ನೋಡೇ ಇಲ್ಲ. ಕೇಳಿರುವಂತವ್ರು ಫ್ಯಾಮಿಲಿ ಬಿಟ್ರೆ ಸ್ವಲ್ಪ, ಅದಕ್ಕೆ ಅಣ್ಣಂಗೆ ನೋಡಿ ಯಾರು ಇಂಡಸ್ಟ್ರಿ ಫ್ರೆಂಡ್ಸೇ ಇಲ್ಲ ಜಾಸ್ತಿ, ಎಲ್ಲ ಕ್ರಿಕೆಟ್ ಫ್ರೆಂಡ್ಸ್. ಜಾಸ್ತಿ ಜನ ಕ್ರಿಕೆಟ್ ಫ್ರೆಂಡ್ಸು, ಬೇರೆ ಇಂಡಸ್ಟ್ರಿ ಫ್ರೆಂಡ್ಸ್ ಇರ್ತಾರೆ, ಈ ಇಂಡಸ್ಟ್ರಿ ಫ್ರೆಂಡ್ಸ್ ಕಮ್ಮಿ. ಬಿಕಾಸ್ ಅವ್ರು ನೋಡ್ಬಿಟ್ಟಿದ್ದಾರೆ ಇಂಡಸ್ಟ್ರಿ ಅವ್ರು ಎಷ್ಟು ಕಚಡ ನನ್ನ ಮಕ್ಕಳು ಅಂತ. ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಪ್ರತಿಯೊಂದು ಅನುಭವನು ಕೂಡ ಒಂದೊಂದು ಪಾಠವನ್ನು ಕಲಿಸ್ಕೊಡ್ತಾರೆ. ನಾನ್ ನೋಡ್ತಾ ಇರ್ತೀನಲ್ಲ ಸರ್, ನನ್ಗೆ ಗೊತ್ತಾಗುತ್ತೆ. ಒಂದು ಕೇರ್ ಇಲ್ಲ, ಒಂದು ಕನ್ಸರ್ನ್ ಇರಲ್ಲ. ಅಣ್ಣ ಈ ಕೆಲಸ ಇದೆ, ಇಲ್ಲಿಗೆ ಬನ್ನಿ, ಆ ಕೆಲಸ ಇದೆ, ಅಲ್ಲಿಗೆ ಹೋಗೋಣ, ಒಂದು ವಿಡಿಯೋ ಬೈಟ್ ಕೊಡಿ, ಅದು ಮಾಡಿ, ಇದು ಮಾಡಿ, ಬರೀ ಇಷ್ಟೇ. ಬಂದಿದ ತಕ್ಷಣನೇ ಹೋಗ್ಲಿ, ಆರಾಮಾಗಿ ಕುತ್ಕೊಳ್ಳಿ, ಅಣ್ಣ ನೀವ್ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ಏನೂ ಇಲ್ಲ. ಕೆಲಸ ಇದ್ರೆ ಮಾತ್ರ ಬರ್ತಾರೆ, ಅವ್ರ ಕೆಲಸ ಆಗ್ಬಿಡ್ಬೇಕು ಅಷ್ಟೇ. ಅಣ್ಣನು ಏನ್ ಮಾಡ್ತಾರೆ, ಅಪ್ಪ ಕೆಲ್ಸಕ್ಕೆ ಬಂದಿದ್ಯಾ, ಹೋಗಿ ಮುಗಿಸ್ಕೊಂಡು ಹೋಗು, ಇಲ್ಲಂತೂ ಇರಲ್ಲ, ಅವರು ಇಲ್ಲಿರ್ತಾರೆ ಅಷ್ಟೇ. ಅಲ್ಲ, ಎಲ್ಲೋ ಒಂದ್ ಕಡೆ ನಾವು ಮಾಡುವಂತಹ ಸಹವಾಸ ದೋಷ ನಮ್ಮ ವ್ಯಕ್ತಿತ್ವವನ್ನ ಬಿಂಬಿಸುತ್ತೆ ಅನ್ನುವಂಥದ್ದು ಇರುತ್ತೆ. ಸೊ ನಮಗೆ ಕೆಟ್ಟ ಹೆಸರು ತರುವಂತದ್ದು ಅವ್ರಿಗೆ ಗೊತ್ತಿದ್ರು ಕೂಡ ಏನಕ್ಕೆ ಅವ್ರನ್ನ ಮನೆವರೆಗೂ ಬಿಟ್ಕೊಂತಾರೆ ಅಂತ. ನಾನು ಹೇಳಿದ್ನಲ್ಲ, ಅಣ್ಣ ಮಗು ತರ. ಸ್ಟಾರ್ಟಿಂಗ್ ಅಲ್ಲಿ ಇವ್ರು ಹೆಂಗ್ ತೋರಿಸ್ಕೊಂಡ್ಬಿಡ್ತಾರೆ ಅಂದ್ರೆ, ಈ ನೆಗೆಟಿವ್ ನನ್ನ ಮಕ್ಳು, ನಾವೇ ಸಾಚ, ನಾವಿಲ್ದೆ ಏನೂ ಇಲ್ಲ ಅಂತ ಅಣ್ಣ ಮಗು ತರ. ನಾನು ಹೇಳ್ತಾ ಇದ್ದೀನಲ್ಲ, ಇವತ್ತು ಅಷ್ಟೇ ಅಕ್ಕ ಹೇಳ್ತಾರೆ ಅಣ್ಣಂಗೆ, ದೀಪು ಹಿಂಗಿರೋ ಹಂಗಿರೋ ಅದು ಇದು ಅಂತ. ಬಟ್ ಅಣ್ಣ ಅದು ಕ್ಯಾರೆಕ್ಟರ್ ಹೆಂಗಿದೆ, ವೆರಿ ಹಾನೆಸ್ಟ್, ವೆರಿ ಲಾಯಲ್, ಹಂಬಲ್. ಯಾರು ನೀವ್ ಎಷ್ಟೇ ದ್ವೇಷ ಮಾಡ್ಲಿ, ಅವ್ರು ಏನ ಬಂದ್ಬಿಟ್ಟು ಅಣ್ಣ ಅದು ಇದು ಅಂತ ಸ್ವಲ್ಪ ಮಸ್ಕ ಹೊಡ್ಕೊಂಡು ಹೇಳಿದ್ರೆ, ಅಣ್ಣ ಒಂಥರ ಹೋಗ್ಲಿ ಬಿಡು ಚಿನ್ನ ಅದು ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಹಿ ಹ್ಯಾಸ್ ದಟ್, ಅಂದ್ರೆ ಹೆಲ್ಪಿಂಗ್ ನೇಚರ್ ಜಾಸ್ತಿ ಇರೋದ್ರಿಂದ, ಮತ್ತೆ ಕ್ಷಮಿಸೋದು ಜಾಸ್ತಿ ಇರೋದ್ರಿಂದ ಅದು ಹಂಗಾಗತ್ತೆ. ಬಟ್ ಹೋಗ್ತಾ ಹೋಗ್ತಾ ಅವರೇ ಹೊಡೆದಿರ್ತಾರೆ. ನನಗೂ ಅಣ್ಣಗೂ ಮತ್ತೆ ಹಂಗೆ ಹಿಂಗೆ ಫ್ಯಾಮಿಲಿಗೂ
ಒಂಥರ ತಂದಿಡಕ್ ಟ್ರೈ ಮಾಡಿದ್ದಾರೆ ತುಂಬಾ ಜನ, ಇವಾಗ್ಲೂ ಮಾಡ್ತಾ ಇದ್ದಾರೆ. ಹ್ಮ್. ಬಟ್ ನಾನು ಹೇಳ್ತೇನೆ, ನಾನು ತಲೆನೇ ಕೆಡ್ಸ್ಕೊಳಲ್ಲ. ನಾನು ಹೇಳದ್ನಲ್ಲ ಅವಾಗ್ಲೇ, ನಾನು ಯಾವಾಗ ತಪ್ಪು ಮಾಡಿರ್ತೀನಿ ಅವಾಗ ಮಾತ್ರ ತಲೆ ಕೆಡ್ಸ್ಕೊಂತೀನಿ. ಹ್ಮ್. ನನ್ಗೆ ಇವ್ರು ಯಾರು ಏನು ಅನ್ಸೋದೇ ಇಲ್ಲ. ಹ್ಮ್. ಇವಾಗ ಅಣ್ಣ ಕೋಟ್ಯಾಂತರ ಜನ ಫ್ಯಾನ್ಸ್ ಇದ್ದಾರೆ, ನನಗೆ ಒಂದು 1000 ಜನ ಫ್ರೆಂಡ್ಸ್ ಇದ್ದಾರೆ. ಹ್ಮ್. 1000 ಜನ ಫ್ರೆಂಡ್ಸ್ ಅಲ್ಲಿ ಇವ್ನ್ ಯಾವನ ಒಬ್ಬ ಇಬ್ರು ಈ ತರ ನೆಗೆಟಿವ್ ಹೇಳ್ತಾರೆ ಅಂದ್ರೆ ಎಂಜಾಯ್ ಮಾಡಿ. ಈಗ ನೀವೇ ಹೇಳ್ತಾ ಇದ್ರೆ ನೆಗೆಟಿವ್ ಪೀಪಲ್ ಅನ್ನೋ ಪ್ರತಿಯೊಂದು ಕಡೆ ಇದ್ದೇ ಇರ್ತಾರೆ. ಹ್ಮ್. ಸೊ ಅಂತ ಟೈಮಲ್ಲಿ ಇವಾಗ ಮನೆಯಲ್ಲಿ ಸುದೀಪ್ ಅವರ ವೈಫ್ ಪ್ರಿಯಾ ಮೇಡಮ್ ಆಗಿರ್ಬೋದು ಅಥವಾ ಸಾನ್ವಿ ಅವ್ರು ಆಗಿರ್ಬೋದು, ಅವರು ಅಬ್ಸರ್ವ್ ಮಾಡ್ತಿರ್ತಾರೆ ಯಾರ್ಯಾರು ಹೆಂಗೆ ಅಂತ. ಇನ್ ಕೇಸ್ ಹ್ಮ್. ಅವ್ರಿದ್ರೆ ಹ್ಮ್. ಇಲ್ಲ ಬೇರೆ ಶೂಟ್ಸ್ ಅಥವಾ ಅವ್ರವ್ರ ಪರ್ಸನಲ್ ಕೆಲಸಗಳಿದ್ದ ಹೊರಗಡೆ ಹೋಗ್ತಾರೆ. ಹ್ಮ್. ಆತರ ಅಬ್ಸರ್ವ್ ಮಾಡಿದಾಗ ಅವ್ರು ಅಟ್ಲೀಸ್ಟ್ ಹೇಳ್ದಾಗ್ಲಾದ್ರೂ ಇವ್ರು ಎಚ್ಚೆತ್ಕೋಬಹುದಲ್ಲ ಅಂತ. ಅಣ್ಣ ತಗೊಂತಾರೆ. ಅದು ತಗೊಂತಾರೆ. ಅಣ್ಣ ಅಕ್ಕ ಮತ್ತೆ ಸಾನು ಹೇಳಿದ ತಕ್ಷಣ ತಗೊಂತಾರೆ. ಹ್ಮ್. ನಾನು ಹೇಳ್ತಾ ಇಲ್ವಾ. ಹ್ಮ್. ಬಟ್ ಅಕ್ಕ ಮತ್ತೆ ಸಾನುಗೆ ಏನ್ ಅನ್ಸುತ್ತೆ ಅಂದ್ರೆ, ನಮ್ದು ತಗೊಂತಾ ಇಲ್ಲ ಇವ್ರದ್ದು, ನಾವೇನ್ ಹೇಳ್ತೀವಿ ಅದ್ ಕೇಳ್ತಾ ಇಲ್ಲ. ಬಟ್ ಹಿ ಲಿಸನ್ಸ್ ಟು ದೆಮ್. ಹ್ಮ್. ಇಲ್ಲಿ ಸೆಟ್ ಮಾಡ್ತಾರೆ ಅಷ್ಟೇ, ಇಲ್ಲಿ ತಗೊಳೋದೇ ಇಲ್ಲ ಅವಾಗ ಅವರು ಹ್ಮ್. 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 ನೆಗೆಟಿವ್ ಬಗ್ಗೆ. ಬಟ್ ಅಕ್ಕಾಗ ಅನ್ಸುತ್ತೆ ನನ್ ಮಾತು ಕೇಳ್ತಾ ಇಲ್ಲ ದೀಪು ಅದು ಇದು ಅಂತ. ಹ್ಮ್. ಬಟ್ ಅಕ್ಕ ನಾನು ಹೇಳ್ತಾ ಇನ್ ಕೇಳಿ ಅವ್ರು ನಿಮ್ ಮಾತು ಕೇಳ್ತಾರೆ. ಹ್ಮ್. ಅದ್ ನನಗ್ ಗೊತ್ತು. ಅಣ್ಣ ಲಿಸನ್ಸ್ ಟು ಯು ಅಂಡ್ he'll make sure he'll mark negative people here. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ನಾನು. ಅವ್ರಿಗೆ ಗೊತ್ತಿಲ್ವಾ ಸರ್? ಕ್ಲೀನಾಗಿ ಗೊತ್ತಾಗುತ್ತೆ ಅವ್ರಿಗೆ. ಹ್ಮ್. ನೀವೇ ನೋಡಿದೀರ ಅವ್ರ ಎಷ್ಟು ಇಂಟರ್ವ್ಯೂಗಳು ಹೆಂಗ್ ಆನ್ಸರ್ ಮಾಡ್ತಾರೆ, ಸೆನ್ಸ್ ಆಫ್ ಹ್ಯೂಮರ್ ಹೆಂಗಿದೆ ಅಂತದ್ರಲ್ಲಿ. ಚಿಲ್ಡ್ರನ್ ನನ್ನ ಮಕ್ಕಳದು ಕ್ಯಾರೆಕ್ಟರ್ ಗೊತ್ತಾಗಲ್ವಾ ಅವ್ರಿಗೆ? ಆರಾಮಾಗಿ ಗೊತ್ತಾಗುತ್ತೆ. ಈಗ ಸುದೀಪ್ ಅವರನ್ನ ಆನ್ ಸ್ಕ್ರೀನ್ ನಾವು ನೋಡಿರ್ತೀವಿ, ಆಫ್ ಸ್ಕ್ರೀನ್ ಅಲ್ಲಿ ನೀವು ನೋಡಿರೋದ್ರಿಂದ ಒಳ್ಳೆ ಕುಕ್ ಮಾಡ್ತಾರೆ, ಹ್ಮ್. ಒಳ್ಳೆ ಸಿಂಗರು, ಒಳ್ಳೆ ಹ್ಮ್. ಡೈರೆಕ್ಟರು, ಒಳ್ಳೆ ಹ್ಮ್. ಆಕ್ಟರು. ಹ್ಮ್. ಸೊ ಆ ಒಂದು ಕ್ವಾಲಿಟೀಸ್ ಬಗ್ಗೆ ಹೇಳೋದಾದ್ರೆ ಸುದೀಪ್ ಅವರಲ್ಲಿ. ಅಣ್ಣ ಕುಕಿಂಗ್ ಅಂತೂ ವೆರೈಟಿ. ಇನ್ನೊಂದೇನ್ ಹೇಳ್ಬೇಕಂದ್ರೆ ಅವ್ರು ಟೇಸ್ಟೇ ಮಾಡಲ್ಲ ಫುಡ್ನ, ನಮ್ಗೆ ಟೇಸ್ಟ್ ಮಾಡಕ್ ಕೊಡ್ತಾರೆ. ನಾನು ಅಕ್ಕ ಎಲ್ಲ ಹಿಂಗ್ ತಿನ್ಸ್ಬೇಕು, ಹ್ಮ್. ನೋಡಿ ಅಣ್ಣ ಟೇಸ್ಟು ಅಂತ. ಹೈ ಸಗದಾಗ ಬಂದಿದೆ ಅಲ್ಲ ಅಂತ ಅವಾಗ ಹಾ. ಫಸ್ಟ್ ನಮಗ್ ಟೇಸ್ಟ್ ಮಾಡಕ್ ಬಿಡ್ತಾರೆ, ಹ್ಮ್. ಆಮೇಲೆ ಅವ್ರು ಟೇಸ್ಟ್ ಮಾಡ್ತಾರೆ. ಬಟ್ ಈ ನಡುವೆ ಮಟನ್ ಬಿರಿಯಾನಿ ಮಾಡ್ತಾ ಇದಾರೆ, ಹ್ಮ್. ಸಾಕಾಗ್ ಮಾಡ್ತಾರೆ ಬಿರಿಯಾನಿ ಎಲ್ಲ. ಹ್ಮ್. ನನ್ಗೆ ಮಟನ್ ಇಷ್ಟ ಅನ್ಬಿಟ್ಟು ನನ್ ಮಟನ್ ಬಿರಿಯಾನಿ ಎಲ್ಲ ಮಾಡ್ತಾರೆ. ಅಕ್ಕಂಗೂ ಅಷ್ಟೇ ಮಟನ್ ಚಿಕನ್ ಎಲ್ಲ ಇಷ್ಟ. ಹ್ಮ್. ಸೊ ಸ್ಪೆಷಲ್ ಆಗಿ ಅವ್ರಿಗೂ ಡಯಟ್ ಫುಡ್ ಅದು ಇದು ಮಾಡ್ತಾ ಇರ್ತಾರೆ. ಸಾನುಗೂ ಅಷ್ಟೇ ಹ್ಮ್. ಎಲ್ಲ ವೆರೈಟಿ ಫ್ರೈಡ್ ರೈಸ್ ಅದು ಇದು ಎಲ್ಲ ಮಾಡ್ಕೊಡ್ತಾ ಇರ್ತಾರೆ. ಬಟ್ ವಿತ್ ಇನ್ ಡಯಟ್ ಚೆನ್ನಾಗಿರುತ್ತೆ. ಅವ್ರ ಅಡಿಗೆ ಮಾಡುವಂತದ್ರಲ್ಲಿ ಯಾವ ಡಿಶ್ ನಿಮ್ಗೆ ತುಂಬಾ ಇಷ್ಟ? ನನ್ಗೆಲ್ಲ ಇಷ್ಟ ಅವ್ರು ಮಾಡೋದು. ಹ್ಮ್. ಫಸ್ಟ್ ಬಿರಿಯಾನಿ ಇಷ್ಟ, ಆಮೇಲೆ ಬೇಕಿಂಗ್ ಎಲ್ಲ ಮಾಡ್ತಾರೆ ಅಣ್ಣ. ಹ್ಮ್. ಹ್ಮ್. ಕೇಕ್ಸು, ಆಮೇಲೆ ಬನ್ನು, ಹ್ಮ್. ಹನಿ ಕೇಕು ಹ್ಮ್. ಎಲ್ಲ ಮಾಡ್ತಾರೆ. ಬಟ್ ನಾನು ಯೂಶಲ್ ಆಗಿ ಜಾಸ್ತಿ ಸ್ವೀಟ್ ತಿನ್ನಲ್ಲ, ಆದ್ರೂ ಅಲ್ಲಿ ಹೋದ್ಮೇಲೆ ತಿನ್ಲೇಬೇಕು, ತಿನ್ನಿಸ್ತಾರೆ. ನೀವು ಅವರೊಟ್ಟಿಗೆ ಯಾವತ್ತಾದ್ರೂ ಅಡಿಗೆಯನ್ನ ಮಾಡಿದ್ರ ಅಂತ? ಹಾ ಮಾಡಿದೀನಿ, ನನಗೂ ಬರುತ್ತೆ ಅಡುಗೆ ಬರುತ್ತೆ. ನಾನು ಮನೇಲಿ ಒಬ್ಬನೇ ಇದ್ದಾಗ ನಾನೇ ಮಾಡ್ಕೊಳೋದು, ಅಣ್ಣ ಮನೇಲಿ ಇದ್ದಾಗ ಅಣ್ಣನೇ ಮಾಡ್ತಾರೆ. ಜೊತೆಲಿದ್ದಾಗೆಲ್ಲ ಹೆಲ್ಪ್ ಮಾಡ್ತಾ ಇರ್ತೀವಿ ನಾವೆಲ್ಲ. ನಮಗೆ ಬಟ್ ಅಣ್ಣ ಮಾಡ್ಬೇಕಾದ್ರೆ ನಾವು ಡಿಸ್ಟರ್ಬೇ ಮಾಡಕ್ ಹೋಗಲ್ಲ, ಹಾ. ಯಾಕಂದ್ರೆ ಅವರಷ್ಟು ಚೆನ್ನಾಗಿ ನಮಗ್ ಮಾಡಕ್ ಬರಲ್ಲ. ಸೊ ಅವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತೀವಿ ಅಷ್ಟೇ ನಾವೆಲ್ಲ. ನಮ್ಗೆ ಯಾವಾಗ ಮಾಡ್ಕೊಡ್ತೀರಾ? ನೀವ್ ಹೇಳಿ ಏನ್ ಬೇಕು, ಏನಾದ್ರೂ ಮಾಡ್ಕೊಡಿ, ತೊಂದ್ರೆ ಇಲ್ಲ. ನಾವು ಮಾಡ್ಕೊಡ್ಬೇಕಾ ಅಣ್ಣ ಮಾಡ್ಕೊಡ್ಬೇಕಾ? ಸುದೀಪ್ ಸರ್ಗೆ ಕೇಳ್ಬೇಕಂತ ಡೈರೆಕ್ಟ್ ನಾನ್ ಸುದೀಪ್ ಸರ್ಗೆ ಕೇಳ್ತೀನಿ. ಓಕೆ, ಆಕ್ಚುಲಿ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲೂ ಕೂಡ ಒಬ್ಬ ರಿಪೋರ್ಟರ್ ಕೇಳಿದ್ರು ಅನ್ಸತ್ತೆ. ಹೌದಾ? ಬಿಗ್ ಬಾಸ್ ಅಲ್ಲಿ ಎಲ್ರಿಗೂ ಬಿಗ್ ಬಾಸ್ ಟೈಮ್ ಅಲ್ಲಿ ಏನೋ ಹೇಳಿದ್ರು ಅನ್ಸತ್ತೆ, ಹ್ಮ್. ಮಾಡ್ಕೊಡ್ತೀವಿ ಅಂತ, ಯಾವಾಗ ಸಿಗುತ್ತೆ ಯಾವಾಗ ಅಂತ. ಆಗ್ಲಿ ಅಂತ ಹೇಳಿದ್ರೆ ಸೊ ಅವಾಗ ಖಂಡಿತವಾಗ್ಲೂ ನಮಗೂ ಸಿಗುತ್ತೆ. ಇದು ಇಂಟರ್ವ್ಯೂ ನಾನು ತಗೊಂಡೋಗಿ ತೋರಿಸ್ತೀನಿ ಅಣ್ಣಗೆ. ಹ್ಮ್. ಅಣ್ಣ ಅಡ್ಗೆ ಬೇಕಂತ ನಿಮ್ ಕೈ ಯಾರೆ ಅಂತ ಹೇಳ್ತೀನಿ. 100% ಮಾಡ್ಕೊಡ್ತಾರೆ. ನಮ್ಮ ಸ್ಟಾಫ್ ಎಲ್ಲ ಇಲ್ಲ ಬಂದಿರ್ತಾರೆ ಅಷ್ಟೇ. ಕಳಿಸ್ತಾರೆ. ಅಯ್ಯೋ ಆರಾಮಾಗಿ ಬನ್ನಿ. ಖಂಡಿತವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಕೈ ರುಚಿನ ನೋಡೋವ. ಅಂಡ್ 100%. ಇನ್ನೊಂದು ಸಿಂಗಿಂಗ್ ಬಗ್ಗೆ ಕೇಳೋದಾದ್ರೆ, ಸಿಂಗಿಂಗ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ನಟನೆ ಅಂತೂ ನಿಮ್ಗಾಗ್ಲೇ ನಾವು ನೋಡಿದೀವಿ. ಹ್ಮ್. ಹಾಡೆಲ್ಲ ಹಾಡ್ತಾರಂತೆ. ಯಾವ ಹಾಡು ನಿಮ್ಗೆ ತುಂಬಾ ಇಷ್ಟ ಸುದೀಪ್ ಅವ್ರು ಆಡುವಂತದ್ದು? ಅಂದ್ರೆ ಇವಾಗ ಈ ನಡುವೆ ಸ್ವಲ್ಪ 90s ಹುಚ್ಚು ಜಾಸ್ತಿ ನನ್ಗೆ ಅಣ್ಣಗೆ. ಹ್ಮ್. ಇವಾಗ ಅವ್ರ ಸದ್ಯಕ್ಕೆ ಫೇವ್ರೇಟ್ ಸಾಂಗ್ ಯಾವ್ದು ಇರ್ಬೋದು ಹೇಳಿ? ಸುಮ್ನೆ ಹಂಗೆ ವೈಲ್ಡ್ ಗೆಸ್ ಮಾಡಿ ನೋಡೋಣ. ಯಾವ್ದು ಹೇಳಿ ನೀವು, ಸುಮ್ನೆ ಹಂಗೆ 90s ಹಿಂಟ್ ಕೊಡ್ತಾ ಈ 90s ಸಾಂಗ್. ಇನ್ನೂ ಒಂದು ಹಿಂಟ್ ಕೊಡ್ಲಾ? ರವಿಚಂದ್ರನ್ ಸರ್ದು. ಕಮಾನು ಡಾರ್ಲಿಂಗ್ ಅಯ್ಯೋ ಹೌದಾ? ಅಯ್ಯೋ ಸಿಡನು ಡಾರ್ಲಿಂಗ್ ಹ. ಅಯ್ಯೋ ಅಯ್ಯೋ ಇನ್ನೇನು ಕೆಲಸ ನಂಗು ನಿಂಗು ಸಿಂಗ್ ಸಾಂಗ್ ಸಿಂಗು ಡೈಲಿ ಡಿಂಗು ಡಾಂಗ್ ಡಿಂಗು. ಇದೇ ಫೇವ್ರೇಟ್ ಸಾಂಗ್. ಅದ್ ಬಿಟ್ರೆ ಹ್ಮ್. ಊರ್ಮಿಳಾ. ಉರುಮಿಳ. ಹ್ಮ್. ಅದ್ ಬಿಟ್ರೆ ಓ ತುಂಟಿಯೇ ಹ್ಮ್. ರವಿ ಸರ್ದು. ಹ್ಮ್.
ಅದ್ ಬಿಟ್ರೆ ಡವ ಡವ ಕೇಳ್ತಾ ಇರ್ತಾರೆ, ಡವ ಡವ ಮೂವಿದು. ಹ್ಮ್. ಅದ್ ಬಿಟ್ರೆ ಜಾಸ್ತಿ ಶಾರುಖ್ದು ಕೇಳ್ತಾ ಇರ್ತಾರೆ, ಹ್ಮ್. ಕಿಶೋರ್ ಕುಮಾರ್ದು ಕೇಳ್ತಾ ಇರ್ತಾರೆ. ಎಲ್ಲ 90s ಸರ್. ಇವಾಗ ಲೇಟೆಸ್ಟ್ ಯಾವ್ದು ಕೇಳಲ್ಲ ನಾವು. ಹ್ಮ್. ಎಲ್ಲ ಬ್ಯಾಕ್ ಟು ವಿಂಟೇಜ್ ಹೋಗ್ಬಿಟ್ಟಿದೀವಿ. ಹ್ಮ್ 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 ಬಟ್ ಅದ್ರಲ್ಲಿರೋ ಮೀನಿಂಗು ಇವಾಗ ಬರೋ ಸಾಂಗ್ಸ್ಗೂ ಕನೆಕ್ಷನ್ ಇಲ್ಲ. ಹ್ಮ್. ಅವಾಗೆಲ್ಲ 7 ನಿಮಿಷ 8 ನಿಮಿಷ ಸಾಂಗ್ಸ್ ಇದ್ರು ಒಂದ್ ಮೀನಿಂಗ್ ಇರೋದು, ಹ್ಮ್ 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 ಟಚ್ ಆಗೋದು ಹಾರ್ಟ್ಗೆ. ಹ್ಮ್ ನೀವ್ ಹೇಳಿದ್ರಲ್ಲ ಲವ್, ಹ್ಮ್. ಅಲ್ಲಿ ಸ್ಟಾರ್ಟ್ ಆಗಿದ್ ಲವ್ ಆಕ್ಚುಲಿ ಹ್ಮ್. 90s ಅಲ್ಲಿ. ಹ್ಮ್ 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 ಇವಾಗೆಲ್ಲ ಏನಿಲ್ಲ, ಬರೀ ರೀಮಿಕ್ಸ್ ಮಾಡಿ ಫ್ಯೂಷನ್ ಮಾಡಿ 2.5 ನಿಮಿಷ ಬಿಡ್ತಾರೆ, ಮುಗೀತು ಸಾಂಗ್. ಮೀನಿಂಗು ಇರಲ್ಲ ಅದ್ರಲ್ಲಿ. ಸೊ 90 ಸಾಂಗ್ ಜಾಸ್ತಿ ಅಣ್ಣ. ಜಾಸ್ತಿ ಕೇಳ್ತಾರೆ. ಹ್ಮ್. ಸುದೀಪ್ ಅವರು ಪ್ರಿಯಾ ಮೇಡಮ್ಗೋಸ್ಕರ ಒಂದು ಹಾಡ್ ಆಡ್ತಾರಂತೆ. ಸೊ ಆ ಒಂದು ನನಗೆ ಲಿರಿಕ್ಸೇ ಬರಲ್ಲ ಸರ್ ಇದು. ಆ ಒಂದು ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ, ನೀವು ಅಲ್ಲಿ ನೋಡಿರ್ತೀರಲ್ಲ, ಸೊ ಯಾಕಂದ್ರೆ ನೀವು ಅಕ್ಕ ಅಂತೂ- ಆಲ್ಮೋಸ್ಟ್ ಫ್ಯಾಮಿಲಿನೇ ಆಗಿರೋದ್ರಿಂದ ಸೊ ಹಾಡ್ತಾ ಇರ್ತಾರೆ. ಅಕ್ಕ ಅಂತೂ ನಗ್ತಾ ಇರ್ತಾರೆ ಹ್ಮ್. ಆ ಸಾಂಗ್ ಕೇಳಿದ್ರೆ. ಹ್ಮ್. ಅದ್ರಲ್ಲಿ ಒಂದ್ಸತಿ CCL ಫೈನಲ್ ಹೌದು. ಮ್ಯಾಚ್ ದಿನಾನು ಹಾಕಿದ್ರು, ಕಾಂತ ಅಂತ ಅದೇನೋ ಬರುತ್ತಲ್ಲ. ಯಾನಂಬರ ಹ. ತ್ರಿಶೂ. ಲಿರಿಕ್ಸ್ ಗೊತ್ತಿಲ್ಲ ನಂಗೆ ಈ ಸಾಂಗ್. ಏನಕ್ಕೆ ಪ್ರಿಯಾ ಮೇಡಮ್ಗೋಸ್ಕರ ಈ ಒಂದು ಸಾಂಗ್ ಅನ್ನೇ ಆಡೋದವ್ರು? ಅಕ್ಕ ಮಲ್ಲು ಅಲ್ಲ ಹಾ ಹಾ ಅದಕ್ಕೆ. ಅದೊಂದಕ್ಕೆ. ಹ್ಮ್. ಹ್ಮ್. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಸಾಂಗ್ ಟ್ರೆಂಡಿಂಗ್ ಅಲ್ಲಿ ಇತ್ತೋ ಇಲ್ವೋ ಗೊತ್ತಿಲ್ಲ, ಹ್ಮ್. ಅಣ್ಣ ಅಕ್ಕ ಆಡಿ ಆಡಿ ಫುಲ್ ಟ್ರೆಂಡ್ Trend ಮಾಡ್ಬಿಟ್ರು ಮಾಡ್ಬಿಟ್ರು. ಸಾಂಗ್ ನ. ಹ. ಅವ್ರಿಗೆ ಇಷ್ಟ, ಅವ್ರು ಕೇಳ್ತಾ ಇರ್ತಾರೆ, ಅಕ್ಕ ಆ ಸಾಂಗ್ ಕೇಳ್ತಾ ಇರ್ತಾರೆ ಹ್ಮ್. ಯಾವಾಗ್ಲೂ. So ಅದಕ್ಕೆ ಇವರು ಯಾವಾಗ ಒಂದ್ಸತಿ ಕೇಳಿಸ್ಕೊಂಡಿರ್ತಾರೆ. ಹ್ಮ್. ಸಾನ್ವಿ ಅವ್ರಿಗೋಸ್ಕರ ಏನಾದ್ರು ಆಡ್ತಿರ್ತಾರ ಸಾಂಗ್? ಓ ಅವ್ರಿಬ್ರು ಜುಗಲ್ಬಂದಿ ತರ ಆಡ್ತಾರೆ, ಅಣ್ಣ ಸಾನು ಅಣ್ಣ ಹ್ಮ್. ಸಾನು ಆತರ. ಮಧ್ಯದಲ್ಲಿ ನಾವು ಹ್ಯಾಡ್ ಬ್ರೇಕ್ ತರ ನಾವು ಒಂದೊಂದು ಆಡೋದು. ಓಕೆ ಓಕೆ ಓಕೆ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ಬೇಕು ನಿಮ್ಮ ಹತ್ರ. ಒಂದ್ ಕಾಲದಲ್ಲಿ ಸ್ನೇಹ ಅಂದ ತಕ್ಷಣ ಸ್ಯಾಂಡಲ್ವುಡ್ ನ ನೆನಪಾಗ್ತಿದ್ದಂಥದ್ದು ನಮ್ಮ ವಿಷ್ಣುದಾದ ಅವರು ಅಂಡ್ ಅಂಬರೀಶ್ ಅವರು. ಅದಾದ ನಂತರ ಕಿಚ್ಚ ಸುದೀಪ್ ಅವರು ಮತ್ತೆ ದರ್ಶನ್ ಅವರು. ಸೊ ಏನಕ್ಕೆ ಬೇರೆ ಆದ್ರು ಅಂತ ಇದುವರೆಗೂ ಕಾರಣ ಯಾರಿಗೂ ಗೊತ್ತಿಲ್ಲ, ಅವರಿಬ್ಬರಿಗೆ ಮಾತ್ರ ಗೊತ್ತಿದೆ. ಸೊ ನಿಮ್ಗೆ ಅನ್ಸಿದ ಪ್ರಕಾರ ಅವರಿಬ್ಬರ ಸ್ನೇಹ ಹೆಂಗಿತ್ತು, ಯಾಕೆ ದೂರ ಆದ್ರು ಅಂತ ಏನಾದ್ರು ನೀವು ಅವ್ರ ಜೊತೆ ಒಂದಷ್ಟು ಟೈಮನ್ನ ಸ್ಪೆಂಡ್ ಮಾಡ್ತಿರೋದ್ರಿಂದ, ಆಸ್ ಎ ಫ್ಯಾಮಿಲಿ ಮೆಂಬರ್ ಆಗಿರೋದ್ರಿಂದ ಏನಾದ್ರು ಗೊತ್ತಾ ಅಂತ, ಅಥವಾ ಅವರೊಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದ್ರೆ? ನಾನು ಹೇಳ್ಬೇಕು ಅಂದ್ರೆ ಇವತ್ವರೆಗೂ ಅಣ್ಣ ದರ್ಶನ್ ಸರ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಯಾವುದೇ ವೇದಿಕೆ ಇರ್ಲಿ, ಯಾವುದೇ ಫಂಕ್ಷನ್ಸ್ ಇರ್ಲಿ, ಇಲ್ಲ ಯಾವುದೇ ಪ್ರೆಸ್ ಮೀಟ್ ಇರ್ಲಿ, ಮೂವಿ ಪ್ರೆಸ್ ಮೀಟ್ ಇರ್ಲಿ, ಎಲ್ಲೂ ಬಿಟ್ಕೊಟ್ಟಿಲ್ಲ. ಅದು ಒಳಗಡೆ ಮನ್ಸಲ್ಲಿ ಹಂಗೆ ಇದೆ ಫ್ರೆಂಡ್ಶಿಪ್. ಬಟ್ ನಾನು ಯಾವಾಗ ಅಣ್ಣ ಲೈಫಲ್ಲಿ ಎಂಟರ್ ಆಗ್ತೀನಿ ಅವಾಗ ದರ್ಶನ್ ಸರ್ ಇರ್ಲಿಲ್ಲ. ಹ್ಮ್. ಗೊತ್ತಿಲ್ಲ ಏನಕ್ಕೆ ಬ್ರೇಕ್ ಆಗಿತ್ತು, ಏನ್ ರೀಸನ್ ಅಂತಾನೂ ನನಗೆ ಗೊತ್ತಿಲ್ಲ. ಆ ಟೈಮಲ್ಲಿ ಇರ್ಲಿಲ್ಲ ಅಷ್ಟೇ ಅವರು. ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಏನು ಹೇಳಕ್ಕೂ ಆಗಲ್ಲ. ಸೊ ನನ್ನ ಹತ್ರನೂ ಯಾವತ್ತು ಅಣ್ಣ ಅವ್ರ ಬಗ್ಗೆ ಏನು ಶೇರ್ ಮಾಡ್ಕೊಂಡಿರೋದಾಗ್ಲಿ, ಅವ್ರು ಹಿಂಗೆ ಅವ್ರ ಹಂಗೆ ಅಂತ ಇವತ್ವರೆಗೂ ಯಾವತ್ತೂ ಹೇಳ್ಕೊಂಡಿಲ್ಲ. ಸೊ ನಾನು ಇವಾಗ ನೋಡಿರೋ ಪ್ರಕಾರ ಎಷ್ಟೊಂದು ಜನ ಅಂದ್ರೆ ಸೆಲೆಬ್ರಿಟೀಸೇ ಇಟ್ಕೊಳ್ಳಿ, ಬಂದವರೆಲ್ಲ ದರ್ಶನ್ ಸರ್ ಬಗ್ಗೆ ಹಾಕೊಡೋದು, ಹ್ಮ್. ಅದು ಇದು ಎಲ್ಲ ಮಾಡಿದ್ದಾರೆ. ಅದು ನಾನೆಲ್ಲ ನೋಡಿದ್ದೀನಿ. ಅಂದ್ರೆ ಸುದೀಪ್ ಅವ್ರ ಜೊತೆ ಬಂದಾಗ, ಮಾತುಕತೆಗೆ ಬಂದಾಗ ಅವ್ನ್ ಹಿಂಗೆ, ಹ್ಮ್. ಅವ್ನ್ ಹಂಗ್ ಮಾಡ್ಬಿಟ್ಟ, ಅವ್ನ್ ಹಿಂಗೆ ಹೇಳ್ಬಿಟ್ಟ, ಹ್ಮ್. ಹಂಗೆಲ್ಲ ಅಣ್ಣಂಗೆ ಕಿವಿಗೆ ಹಾಕಿರೋದೆಲ್ಲ ನನಗ್ ಗೊತ್ತು. ಹ್ಮ್. ಅಣ್ಣ ಅದಕ್ಕೆ ಸಕದಾಗೆ ರೆಸ್ಪಾಂಡ್ ಮಾಡಿದ್ರು. ಹ್ಮ್. ನೀನ್ ಏನಕ್ಕೆ ಬಂದಿದ್ಯಾ ಚಿನ್ನ ಇಲ್ಲಿ ಅಂತ ಕೇಳಿದ್ರು ಫಸ್ಟ್. ಹ್ಮ್. ಅಲ್ಲ ಅದು ಇದು ಇದೆ, ಪ್ರಮೋಷನ್ ಇದೆ, ಒಂದು ವಿಡಿಯೋ ಮಾಡ್ಕೊಡ್ಬೇಕು, ನೋಡಿ ನಮ್ದು ಟ್ರೈಲರ್, ಮುಚ್ಕೊಂಡು ಅದನ್ನ ಮಾಡ್ಕೊಂಡು ಹೋಯ್ತಾ ಇರು. ಏನೇ ಆಗಿದ್ರು ನಂದು ಅವಂದು, ನಮ್ಮಿಬ್ರ ಮಧ್ಯೆ ಇದು ಕಡ್ಡಿ ಅಳ್ಳಾಡ್ಸೋದು, ಇಲ್ಲ ಅವನ ಬಗ್ಗೆ ಕಂಪ್ಲೇಂಟ್ ಎತ್ಕೊಂಬರೋದು, ಅದೆಲ್ಲ ಮಾಡಬೇಡಿ ಇಲ್ಲಿ. ಹ್ಮ್. ನಿಂದೇನಕ್ಕೆ ಬಂದಿದ್ಯಾ ಮುಗಿಸ್ಕೊಂಡು ಹೋಗು, ನಂದು ಅವಂದೇನಿದೆ ನಂದು. ಸೊ ಈ ಥರನೇ ಮಾಡಿದ್ದಾರೆ ಹೊರತು ಎಲ್ಲೂ ಯಾವತ್ತು ಬಿಟ್ಕೊಟ್ಟಿಲ್ಲ. ಅವ್ರಿಗೂ ಆ ಅಣ್ಣನ ಕ್ಯಾರೆಕ್ಟರ್ ಅಲ್ಲ ಅದು. ಮುಂಚೆ ಒಂದು ಫ್ರೆಂಡ್ಶಿಪ್, ಅದು ಬಾಂಡಿಂಗ್ ಏನಿತ್ತು ಅದು ಮೇಂಟೈನ್ ಮಾಡ್ಕೊಂಡ್ ಬಂದಿದ್ರು, ಇವತ್ವರೆಗೂ ಅದಿದೆ. ಬಟ್ ಸದ್ಯಕ್ಕೆ ಮಾತಾಡ್ತಿಲ್ಲ. ಅದು ಸಿಚುವೇಶನ್ ಅಣ್ಣಂಗೆ ಗೊತ್ತು, ಅವ್ರಿಗೆ ಗೊತ್ತು ಏನಕ್ಕೆ ಅಂತ. ಅದು ನಮ್ಗೆ ಬೇಕಾಗೂ ಇಲ್ಲ. ಸೊ ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಜನ ಹಿಂಗೆಲ್ಲ ಉಪ್ಪು ಹುಳಿ ಖಾರ ಎಲ್ಲ ಇಂಡೋದೆಲ್ಲ ಮಾಡಿದ್ದಾರೆ. ಸೊ ಅಣ್ಣ ಡೈರೆಕ್ಟಾಗಿ ಹಂಗೆ ಹೇಳ್ಬಿಡ್ತಾರೆ, ನಿಮ್ಮ ಕೆಲಸ ಏನಿದೆ ನೋಡ್ಕೊಂಡು ಹೋಗಿ, ಇದನ್ನೆಲ್ಲ ಮಧ್ಯ ತರಬೇಡಿ ಅಂತ. ಇನ್ನೊಂದು ಸಿಚುವೇಶನ್ ನೋಡಿದೀನಿ ನಾನು. ಹೆಂಗೆ ಅಂದರೆ, ನಾವಿಬ್ರು ಏನೋ ಒಂದು ಪ್ರಾಬ್ಲಮ್ ಆಗಿದೆ ನಮ್ಮಿಬ್ರ ಮಧ್ಯೆ, ಏನೇ ಇರಲಿ, ಫೈನಾನ್ಸ್ ಇರಲಿ, ಏನೋ ಒಂದು ಪ್ರಾಬ್ಲಮ್ ತಗೊಂಡು ಹೋಗಿದ್ದೀವಿ ಅಣ್ಣ ಹತ್ರ. ಅಣ್ಣಂಗೆ ಹೇಳ್ಕೊಂತೀವಿ ಪ್ರಾಬ್ಲಮ್. ನನಗೇನೋ ಒಂದು ಫೋನ್ ಬರುತ್ತೆ,
ಡಿಸ್ಕಷನ್ ಎಲ್ಲ ಆಗಿದೆ, ನನಗೊಂದು ಫೋನ್ ಬರುತ್ತೆ ಮಧ್ಯದಲ್ಲಿ, ನಾನು ಎದ್ದೋಗ್ತೀನಿ. ಹ್ಮ್. ನೀವೇನ್ ಮಾಡ್ತೀರಾ? ಅಣ್ಣಂಗೆ ಹೇಳ್ತೀರಾ? ಹ್ಮ್. ಅಣ್ಣ ಇಲ್ಲ ಅಣ್ಣ ಅವ್ನು ಹಂಗೆ ಅದು ಇದು ಅಣ್ಣ ಏನ್ ಮಾಡ್ತಾರೆ, ನಿಮ್ಗೆ ಹಿಂಗೆ ಅಂದ್ಬಿಡ್ತಾರೆ ಫಸ್ಟ್, ಸೈಲೆಂಟ್ ಆಗಿರು, ಅವ್ನು ಇದ್ದಾಗ ಏನಕ್ಕೆ ಮಾತಾಡಿಲ್ಲ, ಇವಾಗ ಏನಕ್ಕೆ ಮಾತಾಡ್ತಿದ್ಯಾ? ಇಲ್ಲ ಅವರೇ ಎದ್ದೋಗ್ಬಿಡ್ತಾರೆ. ಹ್ಮ್. ನೀವೇನ ಮಾತಾಡಕ್ ಹೋದ್ರೆ ನನ್ನ ಬಗ್ಗೆ ಅವ್ರು ಎದ್ದೋಗ್ಬಿಡ್ತಾರೆ. ಆ ಥರ ಕ್ಯಾರೆಕ್ಟರ್. ನನ್ನ ಹತ್ರ ನಿಮ್ ಪ್ರಾಬ್ಲಮ್ಸ್ ತಗೊಂಡ್ಬಂದಿದ್ದೀರಾ, ನೀವಿಬ್ರು ಕುತ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ, ನಾನಿದ್ದೀನಿ ಇಲ್ಲಿ. ಹ್ಮ್. ಅವನು ಹೋದ್ಮೇಲೆ ನೀನೇನಕ್ಕೆ ಮಾತಾಡ್ತಿದ್ಯಾ? ಹಂಗಂದ್ರೆ ನೀನೇ ತಪ್ಪು ಮಾಡಿದ್ಯಾ ಜಾಸ್ತಿ ಅವನ್ಕಿಂತ? ಆ ಥರ ಅಣ್ಣ. ಅಂದ್ರೆ ಒಬ್ಬ ವ್ಯಕ್ತಿ ಇನ್ಫ್ಲುಯೆನ್ಸ್ ಆಗೋದೇ ಇಲ್ಲ. ಹ್ಮ್. ಹೇಳಿ, ಒಬ್ಬ ವ್ಯಕ್ತಿ ಇಲ್ದೇ ಇದ್ದಾಗ ಅವ್ರ ಬಗ್ಗೆ ಮಾತಾಡಿದ್ರೆ ಕಿಚ್ಚ ಸುದೀಪ್ ಅವ್ರು ಅದ್ರ ಬಗ್ಗೆ ಕೇಳಲ್ಲ ಅಂತ. ಕೇಳಲ್ಲ, ಅವ್ರು ಕೇರು ಮಾಡಲ್ಲ. ಹ್ಮ್. ಅವಾಗ ಜಾಸ್ತಿ ನೀವು ನೆಗೆಟಿವ್ ಆಗಿ ಸ್ಟಾರ್ಟ್ ಮಾಡ್ತೀರಾ ಅವ್ರ ಕಣ್ಣಿಗೆ. ನೆಗೆಟಿವ್ ಆಗಿ ನೀವು ಕಾಣಿಸ್ಕೊಂತೀರಾ ಅವ್ರಿಗೆ. ಇಟ್ಸ್ ಲೈಕ್ ಅಂದ್ರೆ ಏನೋ ಪಿನ್ ಚುಚ್ತಾ ಇರೋಂಗೆ ಅಣ್ಣಂಗೆ ಫೀಲ್ ಆಗುತ್ತೆ. ಹ್ಮ್. ಅವನ್ ಇದಾನಲ್ಲ ಮುಂದೆ, ಅವನ್ ಮುಂದೆನೆ ಹೇಳೋಕೆ ಧೈರ್ಯ ಇಲ್ವಾ? ಅದೇ ಅವತ್ತು ದರ್ಶನ್ ಸರ್ ಬಗ್ಗೆ ಯಾರನ ಬಂದು ಅವ್ರೇನ್ ಬಂದಿದಾರಲ್ಲ ಹ್ಮ್. ಟ್ರೈಲರ್ ತೋರ್ಸಕ್ಕೆ, ಹ್ಮ್. ಏನೋ ಏನೋ ಅಣ್ಣ ಹತ್ರ ಏನೋ ಕೆಲ್ಸ ಬೇಕು ಬಂದಿದ್ದಾರೆ, ಅವತ್ತೇನ ನಾ ದರ್ಶನ್ ಸರ್ ಇದ್ದಿದ್ರೆ ಹ್ಮ್. ಅಣ್ಣ ಮುಂದೆ ಅವ್ರು ಮಾತಾಡ್ತಾ ಇದ್ರಾ? ಇಲ್ಲ, ನಿಮ್ಮಿಬ್ರು ಸ್ನೇಹ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹ್ಮ್. ಒಳ್ಳೊಳ್ಳೆ ಇದ್ ಹಾ. ಮಾಡ್ತಿದ್ರು. ಹಂಗೆಲ್ಲ ಮಾತಾಡಿರೋರು. ಸೊ ಇದು ಅಣ್ಣಂಗ್ ಆಗಲ್ಲ. ಹ್ಮ್. ಆತರ ಕ್ಯಾರೆಕ್ಟರ್ಗಳೇ ಇಷ್ಟ ಆಗಲ್ಲ. ಅದಕ್ಕೆ ಹೇಳ್ತಾ ಇರೋದು, ಇಂಡಸ್ಟ್ರಿಯಿಂದ ದೂರ ಅಣ್ಣ. ಹ್ಮ್. 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 ಈ ಥರ ಎಲ್ಲ ನಡೀತವೆ. ನಾನು ಇಲ್ಲದೆ ಇರೋ ಟಾಪಿಕ್ಗಳಿಗೆಲ್ಲ ಹೋಗ್ಬೇಕು, ನಾನು ಯಾಕೆ ಹೋಗ್ಬೇಕು, ನಂದಾಯ್ತು, ನನ್ನ ಸಿನಿಮಾ ಆಯ್ತು ಅನ್ಕೊಂಡು ಇದಾರೆ ಅಷ್ಟೇ. ಇವಾಗ ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ. ಸೊ ಅದು ಬಾಂಡಿಂಗು, ಅದು ಏನು ಮುಂಚೆ ಏನು ಲವ್ ಇತ್ತು ಅದು ಹಂಗೆ, ಅದು ಮೆಮೊರಿ, ಅದಿರುತ್ತೆ ಯಾವಾಗಲೂ. ಅದು ಫ್ಯೂಚರೇ ಹೇಳ್ಬೇಕು ಯಾವಾಗ ಒಂದಾಗ್ತಾರೆ ಅಂತ. ಪ್ರೆಸೆಂಟ್ ಸಿಚುವೇಶನ್ ಮಾತಾಡ್ತಾ ಇಲ್ಲ, ಸಿಚುವೇಶನ್ ಸರಿ ಇಲ್ಲ, ಸೂಟ್ ಆಗ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನಾವು ಫೋರ್ಸ್ಫುಲಿ ಅಂತೂ ಯಾರಿಗೂ ಹೋಗಿ ಇಲ್ಲ ನೀವು ಒಂದಾಗಿ, ಇಲ್ಲ ಮುಂಚೆ ಸಖತ್ತಾಗಿದೆ ಇವಾಗಲೂ ಹಂಗೆ ಆಗಿ ಅಂತ ಇಬ್ರಿಗೂ ಫೋರ್ಸ್ ಮಾಡೋಕ್ಕಾಗಲ್ಲ. ಕಾಲನೇ ಹೇಳ್ಬೇಕದು. ನೀವು ಮಾತಾಡ್ತಾ ಇನ್ನೊಂದು ಮಾತು ಹೇಳಿದ್ರಿ, ಅದೆಲ್ಲ ಮೆಮೊರೀಸ್ ಅದೆಲ್ಲ ಹಂಗೆ ಇರಬೇಕು ಅಂತ ಹೇಳ್ಬಿಟ್ಟು. ಆ ಒಂದು ಮೆಮೊರೀಸ್ ಯಾವುದೋ ಒಂದಲ್ಲ ಒಂದು ಸಿಚುವೇಶನ್ ಅಲ್ಲಿ ನೆನಪು ಬರ್ತಾನೆ ಇರುತ್ತೆ. ಸೊ ಅಂತ ಒಂದು ಟೈಮಲ್ಲಿ ದರ್ಶನ್ ಅವರನ್ನ ಸುದೀಪ್ ಅವ್ರು ನೆನೆಸ್ಕೊಳ್ಳುವಂತದ್ದಾಗಿರ್ಬೋದು, ನಿಮ್ಮ ಹತ್ರ ಹೇಳುವಂತದ್ದಾಗಿರ್ಬೋದು, ಅಥವಾ ಬೇರೆ ಯಾರ ಹತ್ರ ಆದ್ರೂ ಹೇಳಿದ್ದಾರೆ, ಅದು ಎಲ್ಲರ ಹತ್ರನೂ ಶೇರ್ ಮಾಡ್ತಾರೆ. ಒಳ್ಳೆ ಒಳ್ಳೆ ಮೆಮೊರೀಸ್ ಏನಿದೆ ಹ್ಮ್. ಅದೆಲ್ಲ ಶೇರ್ ಮಾಡ್ತಾರೆ. ಇವಾಗ್ಲೂ ಅಷ್ಟೇ ಅಣ್ಣ. ಹ್ಮ್. ಹಿಂಗಿದ್ವಿ CCL ಟೈಮಲ್ಲಿ, ಹ್ಮ್. ಹಂಗಿದ್ವಿ, ಎಷ್ಟು ಎಂಜಾಯ್ ಫಾರ್ಮ್ ಹೌಸ್ ಅದು ಎಲ್ಲ ಹೇಳ್ತಾ ಇರ್ತಾರೆ. ಹ್ಮ್. ಹ್ಮ್. ಓನ್ಲಿ ಗುಡ್ ಮೆಮೊರೀಸ್ ವಿಲ್ ಬಿ ಶೇರ್ಡ್. ಹ್ಮ್. ಹ್ಮ್. ಬ್ಯಾಡ್ ಯಾರು ಹೇಳಲ್ಲ ಸರ್. Okay. ಬ್ಯಾಡ್ ಮೆಮೊರೀಸ್ ಎಲ್ಲ ನೀವು ಅಷ್ಟೇ, ನಾವು ಹೇಳಲ್ಲ ಬ್ಯಾಡ್ ಮೆಮೊರೀಸ್. ಅದೊಂದು ಫೀಲ್ ನಮ್ಮ ಹತ್ರನೇ ಇರುತ್ತದು. ನಾವೇನೇನು ಒಳ್ಳೇದ್ ಮಾಡಿರ್ತೀವಿ ಲೈಫಲ್ಲಿ ಅದನ್ನ ಮಾತ್ರ ಶೇರ್ ಮಾಡ್ಕೊಂಡು ಹ್ಮ್. ಹೇಳಿದ್ದಾರೆ, ಎಷ್ಟೊಂದು ಹೇಳಿದ್ದಾರೆ. ಸಾಕಷ್ಟು ವಿಚಾರಗಳು. ಆ ಫಾರ್ಮ್ ಹೌಸ್ಗೆ ಹೋಗಿ ಎಂಜಾಯ್ ಮಾಡಿದ್ದು, ಮುಂಚೆ ಬೈಕಲ್ಲೆಲ್ಲ ಹೋಗ್ತಾ ಇದ್ರು ಫಾರ್ಮ್ ಹೌಸ್ಗೆ, ಅದೆಲ್ಲ ಹೇಳಿದ್ದಾರೆ. ಹ್ಮ್. ಆಮೇಲೆ CCL ಟೈಮಲ್ಲಿ ಹ್ಮ್. ಟೀಮ್ ಎಲ್ಲ ಒಟ್ಟಿಗೆ ಇದ್ದಾಗ ಹೆಂಗೆ ಜೆಲ್ ಆಗ್ತಾ ಇದ್ರು, ಹ್ಮ್. ಹೆಂಗೆ ಎಂಜಾಯ್ ಮಾಡ್ತಾ ಇದ್ರು ಪಾರ್ಟೀಸ್ ಎಲ್ಲ, ಕ್ರಿಕೆಟ್ ಆಡುವಾಗ ಹೆಂಗೆ ಎಂಜಾಯ್ ಮಾಡಿದ್ರು ಅದೆಲ್ಲ ಶೇರ್ ಮಾಡಿದ್ದಾರೆ. ಅದೆಲ್ಲ ಹೇಳ್ತಿರ್ತಾರೆ ಆಗಾಗ. ಅವಾಗ ಹೇಳ್ತಾ ಇರ್ತಾರೆ. ಸೊ ಎಷ್ಟು ವೆಯ್ಟ್ ಮಾಡ್ತೀರಾ ನೀವು ದರ್ಶನ್ ಅವರು ಮತ್ತೆ ಸುದೀಪ್ ಅವರು ಇಬ್ರು ಒಂದಾಗೋದಿಕ್ಕೆ? ನಾನು ಯಾರಿಗೂ ವೆಯ್ಟ್ ಮಾಡಲ್ಲ ಸರ್, ಅದೇ ಆಗ್ಬೇಕು. ಅಲ್ಲ, ಆ ಒಂದು ಕ್ಷಣಕ್ಕೋಸ್ಕರ. ಅದು ನನಗೆ ಗೊತ್ತಿಲ್ಲ. ಹ್ಮ್. ನಾನು ಆ ರಿಲೇಶನ್ಶಿಪ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಓಕೆ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಯಾಕೆಂದರೆ ಅವ್ರ ಇಷ್ಟ, ಅದು ಅವ್ರ ಲೈಫು. ಹ್ಮ್. ನಾವು ವೆಯ್ಟ್ ಮಾಡಿ ನಮಗೇನು ಸಿಗಲ್ಲ ಅದರಿಂದ. ಹ್ಮ್. ಅವರಿಬ್ರು ಒಂದಾದರೆ ಓಕೆ, ಇಂಡಸ್ಟ್ರಿಗೆ ಒಳ್ಳೇದಾಗತ್ತೆ, ಓಕೆ. ಬಟ್ ನನಗೆ ಗೊತ್ತಿಲ್ಲ ಅದು ಸೂಟ್ ಆಗ್ತಾರೋ ಇಲ್ವೋ, ಇದುವರೆಗೂ ನನಗೆ ಗೊತ್ತಿಲ್ಲ. ಇವಾಗ ಹೇಳಿರೋ ಸಿಚುವೇಶನ್ ಪ್ರಕಾರ ಸದ್ಯಕ್ಕಂತೂ ಏನೂ ಆ ಥರ ಒಳ್ಳೆ ಬೆಳವಣಿಗೆ ಇಲ್ಲ. ಮುಂದೆ ನನಗೆ ಗೊತ್ತಿಲ್ಲ, ಬಟ್ ನಾವ್ಯಾರು ವೆಯ್ಟ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ. ಯಾಕೆಂತಂದ್ರೆ ಈಗ ಎಕ್ಸಾಂಪಲ್ ನಾವಿಬ್ರೆ ಫ್ರೆಂಡ್ಸ್ ಅಂತ ಅನ್ಕೊಳ್ಳೋಣ. ನೀವು ಆಗ್ಲೇನು ಕೂಡ ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ರಿ. ನಾನು ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡಿದ್ರೆ, ಒಂದೇನೋ ಸ್ವಲ್ಪ ಬ್ಯುಸಿ ಆಗಿದ್ರೆ, ಅದಾದ ನಂತರ ನನ್ನ ಕಡೆಯಿಂದ ಬಂದಿಲ್ಲ ಅಂದ್ರೆ ನೀವು ಮೆಸೇಜ್ ಮಾಡ್ಬೋದು, ಆ ಥರ ಈ ಥರ, ಅವಾಗ ಚೆನ್ನಾಗಿರುತ್ತೆ ರಿಲೇಶನ್ಶಿಪ್ ಅಂತ. ಈಗ ಇಬ್ರು ಸ್ಟಾರ್ ನಟರು, ಇಬ್ರು ಕನ್ನಡಕ್ಕೆ ಬೇಕಾಗಿರುವಂತವ್ರು, ಇಬ್ರಿಗೂ ತಮ್ಮದೇ ಅಂತ ಸಪರೇಟ್ ಫ್ಯಾನ್ ಬೇಸ್ ಇದೆ. ಒಬ್ಬೊಬ್ಬರ ಕಡೆಯಿಂದನೂ ಒಂದೊಂದು ಕಲಿಯುವಂತ ವಿಚಾರಗಳಿದೆ. ಅದೆಲ್ಲ ಆದ್ಮೇಲೂ ಕೂಡ ಇಬ್ರು ಒಂದಾದ್ರೆ ಚೆನ್ನಾಗಿರ್ತಿತ್ತು. ಅಂದ್ರೆ ಜೂನಿಯರ್ ಅಂಬರೀಷ್ ಆಗಿರೇನ್, ಜೂನಿಯರ್ ವಿಷ್ಣುವರ್ಧನ್ ಅವ್ರ ತರಾನೇ ಇರ್ತಿದ್ರು. ಸ್ಯಾಂಡಲ್ವುಡ್ ಅಲ್ಲಿ ಆ ಒಂದು ಒಗ್ಗಟ್ಟಿನ ಬಲ ಇರ್ತಿತ್ತು ಅಂತ ಹೇಳ್ಬಿಟ್ಟು ಒಂದಷ್ಟು ಜನರಿಗಿದೆ ಕನ್ನಡಿಗರಲ್ಲಿ. ಸೊ ಎಲ್ಲ ಒಂದ್ ಕಡೆ ಇಷ್ಟೆಲ್ಲ ಆದ್ಮೇಲೂ ಕೂಡ
ಕೆಲವೊಂದ್ಸಲ ಫ್ಯಾನ್ ಬಾರ್ ಆಗುತ್ತೆ, ಕೆಲವೊಂದ್ಸಲ ಇನ್ನೊಬ್ರು ಯಾರೋ ತಂದಿಗ್ ತಮಾಷೆ ನೋಡುವಂತವ್ರು ಇರ್ತಾರೆ. ಇಷ್ಟೆಲ್ಲ ಆದ್ಮೇಲೂ ಕೂಡನು ಮತ್ತೆ ಒಂದಾಗ್ಬೇಕಾ ಅಂತ ಅನ್ಸುತ್ತಲ್ಲ. ಯಾಕಂತಂದ್ರೆ ಕೆಲವೊಬ್ರಿಗೆ ಒಂದಾಗ್ಬೇಕು ಅನ್ಸುತ್ತೆ, ಕೆಲವೊಬ್ರು ಬೇಡ, ಈಗ ಸಪರೇಟ್ ಇದಾರಲ್ಲ, ಅವ್ರ ಪಾಡ್ಗೆ ಅವರು ಇವ್ರ ಪಾಡ್ಗೆ ಇವ್ರು ಇದ್ರೆ ಹಿಂಗೆ ಇದ್ರೆ ಚೆನ್ನಾಗಿರ್ತತೆ ಅಂತ ಕೆಲವ್ರು ಅನ್ಕೊಂತಾರೆ. ಸೊ ನಿಮ್ಮ ಒಪಿನಿಯನ್ ಏನ್ ಇದ್ರ ಬಗ್ಗೆ ಅಂತ? ಆಸ್ ಎ ಪರ್ಸನ್ ನೋಡ್ದ ಅಂದ್ರೆ ಆ, ಇಬ್ರು ಒಬ್ರಿಗೊಬ್ರು ಒಂಥರ ವಾಸ್ಟ್ ಡಿಫರೆನ್ಸ್ ಇದೆ. ಆಸ್ ಎ ಪರ್ಸನ್, ಆಸ್ ಎ ಸಿನಿಮಾ ನೋಡ್ಬೇಕು ಅಂತ ಅಂದ್ರೆ, ಇಲ್ಲ ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ, ಫ್ಯಾನ್ಸ್ ಒಳ್ಳೇದಾಗುತ್ತೆ ಅಂದ್ರೆ, ಫ್ಯಾನ್ಸ್ ಖುಷಿ ಪಡ್ತಾರೆ ಅಂದ್ರೆ ಒಳ್ಳೆ, ಅಂದ್ರೆ ಒಟ್ಟಿಗೆ ಒಗ್ಗಟ್ಟಾಗಿರೋದು ನನ್ಗೇನ್ ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ. ಮುಂದಾಗೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ನನಗ್ ಕೇಳಿದ್ರೆ ಇದು ತುಂಬಾ ಕಷ್ಟ ಇದೆ, ಡೌಟ್ ಇದೆ. ಸದ್ಯದ ಪ್ರೆಸೆಂಟ್ ಸಿಚುವೇಶನ್ಗೆ ಡೌಟ್ ಇದೆ. ಬಟ್ ಮುಂದೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ಇಂಡಸ್ಟ್ರಿಗೆ ಒಳ್ಳೇದಾಗತ್ತೆ ಅಂದ್ರೆ ಇಬ್ರು ಒಟ್ಟಿಗೆ ಬೇಕಾದ್ರೆ ಸಿನಿಮಾನೇ ಮಾಡ್ಲಿ. ಫ್ಯಾನ್ಸ್ಗೂ ಖುಷಿ ಅಂದ್ರೆ, ಫ್ಯಾನ್ಸ್ ಏನ್ ಗೊತ್ತಾ ಸರ್, ರಿಯಲ್ ಫ್ಯಾನ್ಸು ದರ್ಶನ್ ಸರ್ ಫ್ಯಾನ್ಸ್ ಆಗ್ಲಿ, ಸುದೀಪ್ ಅಣ್ಣ ಫ್ಯಾನ್ಸ್ ಆಗ್ಲಿ, ರಿಯಲ್ ಫ್ಯಾನ್ಸ್ ಏನಿದಾರೆ ಗೊತ್ತಾ, ಅವ್ರು ಯಾರು ತಂದಿಡಲ್ಲ ಇಬ್ರು ಮಧ್ಯೆ. ಅವ್ರಿಗೆ ಯಾರು ಹೇಟ್ ಮಾಡ್ತಾರಲ್ಲ ಅವ್ರು ಇಂಥ ಕೆಲ್ಸಗಳು ಮಾಡೋದು. ಆಕ್ಚುಲಿ ಹೇಳ್ಬೇಕಂದ್ರೆ ಯಾರು ಜಾಸ್ತಿ ಹೇಟ್ ಮಾಡ್ತಾರಲ್ಲ ಅವ್ರು ಜಾಸ್ತಿ ಸಿನಿಮಾ ಲವರ್ಸ್. ಈ ಕಡೆನೂ ಮೂವಿ ನೋಡಿರ್ತಾರೆ, ಇವ್ರದ್ದು ಮೂವಿ ನೋಡಿರ್ತಾರೆ. ಸೊ ಕಂಪೇರ್ ಮಾಡ್ತಾರೆ ಒಂದಕ್ಕೊಂದು. ಅವರು ರಿಯಲ್ ಹೇಟರ್ಸ್ ಮತ್ತೆ ರಿಯಲ್ ಫ್ಯಾನ್ಸ್ ಹೇಳ್ಬೇಕು ಅಂದ್ರೆ ಅವರೇ ತಂದಿಟ್ಟು ಇದೆಲ್ಲ ನೋಡೋದು. ರಿಯಲ್ ಫ್ಯಾನ್ಸ್ ಯಾವತ್ತೂ ಅಷ್ಟೇ, ಅಣ್ಣನ್ ಫ್ಯಾನ್ಸ್ ಇವತ್ವರೆಗೂ ಯಾವ್ದೋ ಒಂದು ನಾನ್ ನೋಡಿರಂಗೆ ಕಚಡ ಕೆಲ್ಸಗಳು ಯಾವ್ದು ಮಾಡಲ್ಲ ಸರ್. ಇವನ್ ದರ್ಶನ್ ಸರ್ ಫ್ಯಾನ್ಸ್ ಆಗ್ಲಿ, ಯಾರೋ ಬೇಕಾಗದೆ ಇರೋರು ಮಾತ್ರ ಮಾಡ್ತಾ ಇರೋದು ಅಷ್ಟೇ. ಸಿನಿಮಾ ಅಂತ ಬಂದ್ರೆ ಸಿನಿಮಾ ಫ್ಯಾನ್ಸ್ ಯಾವತ್ತೂ ಈ ತರ ಎಲ್ಲ ಮಾಡಲ್ಲ. ಮಿಸ್ಬಿಹೇವ್ ಯಾರು ಮಾಡಲ್ಲ. ಮಿಸ್ಬಿಹೇವ್ ಮಾಡ್ತಾ ಇರೋದು ಯಾವ್ಯಾವ ವಿಷಯಕ್ಕೋ ಮಿಸ್ಬಿಹೇವ್ ಮಾಡ್ತಾ ಇದಾರೆ. ರೇಪ್ಗೆ, ಮರ್ಡರ್ಗೆ, ಇಲ್ಲ ಒಂದು ಹುಡುಗಿ ಇದ್ ಮಾಡ್ಬೇಕು ಅಂದ್ರೆ ಅದಕ್ಕೆಲ್ಲ ಸಿನಿಮಾಗೋಸ್ಕರ ಯಾರು ಈ ತರ ಎಲ್ಲ ಮಾಡಲ್ಲ ಅನ್ಸುತ್ತೆ. ನನ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಮ್ ಮ್ಯಾಕ್ಸ್ ಮೂವಿನೇ ದರ್ಶನ್ ಸರ್ ಫ್ಯಾನ್ಸು, ಯಶ್ ಸರ್ ಫ್ಯಾನ್ಸು, ಗಣೇಶನ ಫ್ಯಾನ್ಸು, ಧ್ರುವ ಫ್ಯಾನ್ಸು, ಆಮೇಲೆ ಸುದೀಪ್ ಅಣ್ಣ ಫ್ಯಾನ್ಸ್ ನಾರ್ಮಲ್, ಉಪೇಂದ್ರ ಸರ್ ಫ್ಯಾನ್ಸು, ರವಿಚಂದ್ರನ್ ಸರ್ ಫ್ಯಾನ್ಸು, ಎಲ್ಲರೂ ಬಂದ್ ನೋಡಿದ್ದಾರೆ ಸರ್ ಮೂವಿನ. ಇದ್ರಲ್ಲಿ ಫ್ಯಾನ್ ವಾರ್ ಅಂತ ಏನೂ ಇಲ್ವೇ ಇಲ್ಲ. ನನಗೂ ಎಲ್ಲಾರು ಬಂದು ಆಲ್ಮೋಸ್ಟ್ ಕೇಳಿದ್ದಾರೆ, ದರ್ಶನ್ ಸರ್ ಫ್ಯಾನ್ಸ್, ಯಶ್ ಸರ್ ಫ್ಯಾನ್ಸ್, ಎಲ್ಲಾರು ಅಣ್ಣ ಸಕದಾಗ ಮಾಡಿದಾರೆ ಆಕ್ಟಿಂಗು, ನಿಮ್ ಅಣ್ಣಗೆ ಹೋಗಿ ಹೇಳ್ಬಿಡು, ಇದೇ ಕೇಳಿರೋದು ನಾನು. ಫ್ಯಾನ್ ವಾರ್ ಅನ್ನೋದು ನನ್ ಸುಳ್ಳು ಅದು ಆಕ್ಚುಲಿ. ಯಾಕೆಂದ್ರೆ ಒಬ್ರು ಸಿನಿಮಾನ ಪ್ರೀತಿ ಮಾಡ್ತಾರೆ ಅಂದ್ರೆ ಫ್ಯಾನು, ಅವ್ರ ಎಲ್ಲಾರ ಮೂವೀಸು ನೋಡ್ತಾರೆ, ಎಲ್ಲಾ ಆರ್ಟಿಸ್ಟ್ ಮೂವೀಸು ನೋಡ್ತಾರೆ. ಸಿನಿಮಾ ಲವರ್ಸ್ ಇವ್ರ ಹಿಂಗೆ ಅವ್ರ ಹೆಂಗೆ ಸುಮ್ನೆ ಹೇಳ್ಕೊಂತಾರೆ ಅಷ್ಟೇ. ಅಂದ್ರೆ ಎಲ್ಲಾನ ಟಿವಿ ಕ್ಯಾಮ್ರಾ ಕಾಣಿಸ್ತಂದ್ರೆ ನಾನ್ ಇವ್ರ ಫ್ಯಾನ್ಸ್, ನಾನ್ ಅವ್ರ ಫ್ಯಾನ್ಸ್. ಸಿನಿಮಾ ಲವರ್ಸ್ ಎಲ್ಲಾರು ನೋಡ್ತಾರೆ. ಇದೊಂದ್ ಹೇಳಕ್ ಇಷ್ಟಪಡ್ತೀನಿ. ಬಟ್ ಓಕೆ, ಅವ್ರಿಬ್ರು ಒಟ್ಟಿಗೆ ಒಂದಾಗ್ತಾರೆ ಅಂದ್ರೆ, ಸಿನಿಮಾಗ್ ಒಳ್ಳೇದಾಗತ್ತೆ ಅಂದ್ರೆ ಐಮ್ ಓಕೆ ವಿತ್ ಇಟ್. ಬಟ್ ಅವ್ರಿಬ್ರಿಗೂ ಓಕೆ ಇರ್ಬೇಕಲ್ವಾ. ಮೇನ್ ನಾವೇನ್ ಬೇಕೋ ಅದೆಲ್ಲ ಮಾತಾಡ್ಬಿಡ್ತೀವಿ. ವಾಟ್ ಅಬೌಟ್ ದೆಮ್? ಅವ್ರಿಗೆ ಸೂಟ್ ಆಗ್ಬೇಕು. ಕಳೆದ 10 ದಿನಗಳಿಂದ ಇನ್ನೊಂದು ನಡೀತಾ ಇದೆ ಕರ್ನಾಟಕದಲ್ಲಿ. ದರ್ಶನ್ ಫ್ಯಾನ್ಸ್ ರಮ್ಯಾ ಅವ್ರಿಗಾಗಿರ್ಬೋದು, ಹಾಗೇನೆ ದರ್ಶನ್ ಫ್ಯಾನ್ಸ್ ಇನ್ನು ನಿನ್ನೆ ಅಷ್ಟೇನೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅದ್ರ ಜೊತೆಗೆ ಮಾಡೆಲ್ ಆಗಿರುವಂತಹ ಸೋನು ಶೆಟ್ಟಿ ಅವರಿಗೂ ಕೂಡ ಕೆಟ್ಟದಾಗಿ ಕಮೆಂಟ್ ಹಾಗೆ ಮೆಸೇಜ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ನಿಜವಾಗ್ಲೂ ಯಾರು ಸೋನು ಶೆಟ್ಟಿ ಅಂತಾನೆ ಗೊತ್ತಿಲ್ಲ. ಅಂದ್ರೆ ಯಾರು ಅವರು? ಸೋಷಿಯಲ್ ಮೀಡಿಯಾ ಕಿಚ್ಚ ಸುದೀಪ್ ಅವ್ರ ಅಭಿಮಾನಿ ಅಂತೆ. ಸೊ ಸುದೀಪ್ ಅವ್ರ ಅಭಿಮಾನಿ ಅಂದಿದ್ದಕ್ಕೇನೆ ನನ್ ದರ್ಶನ್ ಫ್ಯಾನ್ಸ್ ನನ್ನ ಟಾರ್ಗೆಟ್ ಮಾಡ್ತಿದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು. ನಿನ್ನೆ ನಾನ್ ಕಾಲಲ್ಲಿ ಮಾತಾಡಿದಾಗ್ಲೂ ಕೂಡ ಕೇಳ್ತಿದ್ರು ಅವರು, ಈ ತರ ಟಾರ್ಗೆಟ್ ಮಾಡಿದಾರ ಅಂತ ಹೇಳ್ಬಿಟ್ಟು, ದರ್ಶನ್ ಫ್ಯಾನ್ಸ್ ಮಾತ್ರ ಈ ತರ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಬರೀ ರೀಸನ್ ಇರೋದು ಅಣ್ಣ ಫ್ಯಾನ್ ಆಗಿದ್ದೀನಿ ಅದಕ್ಕೋಸ್ಕರ ಇವರು ದರ್ಶನ್ ಸರ್ ಫ್ಯಾನ್ಸ್ ಟ್ರೀಟ್ ಮಾಡ್ತಾರೆ, ಬರೀ ಅದೊಂದೇ ರೀಸನ್ಗೆ, ಬೇರೆ ಏನಕ್ಕೂ ಇಲ್ಲ. ಅದ್ ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ದು ನನ್ನ ಹತ್ರ ಆ ತರ ಮಾತಾಡಿದ್ರು. ಚಾನ್ಸೇ ಇಲ್ಲ. ಹಂಗಾರೆ ಅವ್ರು ಯಾರೋ ರಿಯಲ್ ಫ್ಯಾನ್ಸ್ ಅಲ್ವೇ ಅಲ್ಲ. ಮತ್ತೆ ಇನ್ನೊಂದೇನು ಅಂದ್ರೆ, ಇವಾಗ ಅಣ್ಣ ಫ್ಯಾನ್ಸ್ ತುಂಬಾ ಜನ ಇದಾರೆ. ಹುಡುಗಿರ್ ಕೇಳ್ಬೇಕಾ, ನಿಮ್ಗೆ ಗೊತ್ತು ಎಷ್ಟು ಜನ ಇದಾರೆ. ಬಟ್ ಇವ್ರೊಬ್ರೆ ಯಾಕೆ ಒಂಥರ ಹೈಲೈಟ್ ಆಗ್ತಾ ಇರೋದು ನನಗ್ ಗೊತ್ತಿಲ್ಲ. ಏನಕ್ಕೆ ಹೈಲೈಟ್ ಆಗ್ತವ್ರೆ ಇವ್ರೊಬ್ರೆ ಗೊತ್ತಿಲ್ಲ. ಇಲ್ಲ ಬೇರೆ ಏನೋ ಟಾಪಿಕ್ ಇರ್ಬೇಕಲ್ಲ ಅಲ್ಲಿ. ಕೆಟ್ಟದಾಗಿ ಲೈಕ್ ರಮ್ಯಾ ಅವ್ರಿಗೆ ಯಾವ ರೀತಿ ಕೆಟ್ಟದಾಗಿ ಮೆಸೇಜ್ ಅನ್ನ ಮಾಡಿದ್ರು, ಕಮೆಂಟ್ ಅನ್ನ ಮಾಡಿದ್ರು, ಅದೇ ರೀತಿ ನನಗೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಅವ್ರ ಆರೋಪ ಆಗಿದೆ. ಗೊತ್ತಿಲ್ಲಪ್ಪ ನನ್ಗೆ ನಿಜವಾಗ್ಲೂ ಅವ್ರು ಯಾರು ಅಂತಾನೂ ಗೊತ್ತಿಲ್ಲ. ಬಟ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಯಾರು ಫ್ಯಾನ್ಸ್ ಇರಲ್ಲ. ದರ್ಶನ್ ಸರ್ ಫ್ಯಾನ್ಸ್ ಓಕೆ,
ಇದ್ರೂನು ಬಟ್ ಅವ್ರು ಏನಕ್ಕೆ ಒಂದು ರೀಸನ್ ಬೇಕಲ್ಲ ಏನಕ್ಕೆ ಟಾರ್ಗೆಟ್ ಮಾಡ್ತಾವ್ರೆ ಅಂತ. ಇವ್ರು ಏನಾನ ಕಂಪ್ಲೇಂಟ್ ಮಾಡಿದಾರಾ ದರ್ಶನ್ ಸರ್ ಬಗ್ಗೆ? ಇಲ್ಲ ಬರೀ ಅಣ್ಣನ್ ಸುದೀಪ್ ಅಣ್ಣನ್ ಫ್ಯಾನ್ ಅನ್ನೋಕ್ಕೋಸ್ಕರ ಟಾರ್ಗೆಟ್ ಮಾಡ್ತಾವ್ರ? ನನ್ಗೆ ನಿಜವಾಗ್ಲೂ ಕರೆಕ್ಟ್ ರೀಸನ್ ಏನು ಅಂತ ಗೊತ್ತಿಲ್ಲ. ಸೊ ಇದ್ರಲ್ಲಿ ಮಾತಾಡೋದು ನನಗೂ ಹ್ಮ್. ಏನು ಯೂಸ್ಫುಲ್ ಇಲ್ಲ ಅನ್ಸ್ತದೆ. ಒಂದ್ಸತಿ ಫುಲ್ ಕರೆಕ್ಟ್ ಆಗಿ ತಿಳ್ಕೊಂಡು ಹ್ಮ್. ಮಾತಾಡೋದು ಬೆಟರ್ ಅನ್ಸುತ್ತೆ. ಯಾಕಂದ್ರೆ ನನ್ಗೆ ಅದೊಂದು ರೀಸನ್ ನನ್ಗೆ ಓಕೆ ಅನ್ಸ್ತಾ ಇಲ್ಲ. ಬರೀ ಅಣ್ಣನ್ ಫ್ಯಾನ್ ಅನ್ನೋಕ್ಕೋಸ್ಕರ ಹಂಗಂದ್ರೆ ಕೋಟ್ಯಾಂತರ ಜನ ಫ್ಯಾನ್ಸ್ ಇದ್ದಾರೆ ಅಣ್ಣನ್ಗೆ, ಅವ್ರಿಗೆ ಯಾಕೆ ಟಾರ್ಗೆಟ್ ಮಾಡಲ್ಲ? ಇವ್ರಿಗೆ ಏನಕ್ಕೆ ಟಾರ್ಗೆಟ್ ಮಾಡಬೇಕು? ಇವಾಗ ರಮ್ಯಾ ಮೇಡಮ್ ವಿಷಯ ಅಂದ್ರೆ ಓಕೆ, ಹ್ಮ್. ಬಿಕಾಸ್ ಶಿ ಈಸ್ ಅಂದ್ರೆ ಅಗೇನ್ಸ್ಟ್ ಇಂಜಸ್ಟಿಸ್. ಅವ್ರು ರೇಣುಕಾ ಸ್ವಾಮಿಗೋಸ್ಕರ ಜಸ್ಟಿಸ್ ಕೊಡ್ಸಕ್ಕೆ ಓಕೆ ಅದೊಂದು ಫೈಟ್ ಮಾಡ್ತಾ ಇದಾರೆ ಹ್ಮ್. ಅಗೇನ್ಸ್ಟ್ ದರ್ಶನ್ ಸರ್. ಹ್ಮ್. ಅವಾಗ ಅವ್ರ ಫ್ಯಾನ್ಸ್ ಎಲ್ಲ ಓಕೆ ಅವ್ರ ಮೇಲೆ ಏನೋ ಹೇಳೋದು, ಹ್ಮ್. ಬಟ್ ಅದು ತಪ್ಪು. ಹ್ಮ್. ಅವ್ರೇನ್ ಫ್ಯಾನ್ಸ್ ಏನ್ ಮಾಡ್ತಾ ಇದಾರೆ ಹ್ಮ್. ಅಲ್ಲ, ಅವ್ರ ಹೆಸರಲ್ಲಿ ಏನ್ ಮಾಡ್ತಾ ಇದಾರೆ ಅದು ತಪ್ಪು. ಹ್ಮ್. ನೀವೇನಕ್ಕೊಂದು ಹೆಣ್ಮಗುಗ್ ಟಾರ್ಗೆಟ್ ಮಾಡ್ತಾ ಇದೀರಾ? ಹ್ಮ್. ಅವ್ರು ಏನ್ ಕೇಳಿದಾರೆ? ಜಸ್ಟಿಸ್ ಕೇಳ್ತಾ ಇದಾರೆ ಅಷ್ಟೇ. ಏನಕ್ಕೆ ಇಷ್ಟು ದಿನ ಡಿಲೇ ಆಗ್ತಾ ಇದೆ ಅಂತ ಕೇಳಿದ್ದಾರೆ. ಸೊ ನೀವು ಪರ್ಸನಲ್ ಮೆಸೇಜ್ ಎಲ್ಲ ಮಾಡಿದ್ರೆ ಅವ್ರಿಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ದು ಏನೇನೋ ಪ್ರೈವೇಟ್ ಪಾರ್ಟ್ ತೋರಿಸ್ತೀರಾ, ಅದು ತೋರಿಸ್ತೀರಾ, ಇದು ತೋರಿಸ್ತೀರಾ. ಸೊ ಆಬ್ವಿಯಸ್ಲಿ ಅವರು ಕಂಪ್ಲೇಂಟ್ ಮಾಡಿ ಅದೊಂದು ವ್ಯಾಲಿಡ್ ರೀಸನ್ ಇದೆ. ರಮ್ಯಾ ಮೇಡಮ್ ಅವ್ರು ಮಾಡಿರೋದು ಹ್ಮ್. ಒಂದು ವ್ಯಾಲಿಡ್ ಇದೆ. ಅಲ್ಲಿ ರೇಣುಕಾ ಸ್ವಾಮಿದು ಕೇಸ್ ಇದೆ, ಮರ್ಡರ್ ಕೇಸ್ ಇದೆ. ಹ್ಮ್. ಇವ್ರ ಬಗ್ಗೆ ನನ್ಗೇನು ಅನ್ಸ್ತಾ ಇಲ್ಲ. ಬರೀ ಅಣ್ಣನ್ ಫ್ಯಾನ್ಗೋಸ್ಕರ ಆಗಿದ್ದಾರೆ, ಅದಕ್ಕೋಸ್ಕರ ಒಂದು ಮೆಸೇಜ್ ಮಾಡ್ತಾ ಇದಾರೆ. ನೋಡೋಣ, ಅದು ನೆಕ್ಸ್ಟ್ ಇನ್ ಯಾವ್ದನ ಇದ್ರೆ ತಿಳ್ಕೊಂಡು ಹೇಳ್ತೀನಿ. ಎಲ್ಲ ಸಿಗ್ತಿರಲ್ಲ. ಅಪ್ಡೇಟ್ ಮಾಡ್ತೀರಾ? ಹ್ಮ್. ಓಕೆ, ಈಗ ನಾನು ಆಗ್ಲೇನೆ ಹೇಳಿದೆ ಬಾಲಿವುಡ್ ನಟನ್ ತರ ಕಾಣಿಸ್ತೀರಾ ಅಂತ ಹೇಳ್ಬಿಟ್ಟು. ಹ್ಮ್. ಸೊ ವರ್ಕೌಟ್ ಫ್ರೀಕ್ ಆಗಿರಿದಾರ. ಹ್ಮ್. ಸೊ ಜಿಮ್ ಫ್ರೀಕ್ ಆಗಿರೋದ್ರಿಂದ ನಿಮ್ಮ ವರ್ಕೌಟ್ ರೊಟೀನ್ ಬಗ್ಗೆ ಹೇಳೋದಾದ್ರೆ? ಥ್ಯಾಂಕ್ಸ್, ಫಸ್ಟ್ ಒಂದು ಕಾಂಪ್ಲಿಮೆಂಟ್ ಕೊಟ್ಟಿದ್ದೀರಾ ಬಾಲಿವುಡ್ ಅಂತ. ಕಾಂಪ್ಲಿಮೆಂಟ್ ಅಲ್ಲ, ಇರೋದನ್ನ ಹೇಳಿದೆ. ನೀವ್ ಹೇಳ್ದಂಗೆ ಆಗ್ಬಿಟ್ರೆ ತಿರ್ಗಾ ಬಂದು ಹಿಂಗೆ ಇಂಟರ್ವ್ಯೂ ಕೊಡ್ತಾನೆ ಇರ್ತೀನಿ. ಅವ್ರು ಕೊಡ್ತೀರಾ? 100% ಕೊಡ್ತೀನಿ. ಯಾಕೆ, ನಾನು ಇನ್ನೊಂದೇನ್ ಗೊತ್ತಾ ಸರ್, ನಾನು ಯಾರು ಈಸಿಯಾಗಿ ಮರೆಯಲ್ಲ. ಹ್ಮ್. ಎಲ್ರನ್ನೂ ಪ್ರೀತಿಸ್ತೀನಿ ಅಷ್ಟೇ. ಇಲ್ಲಿ ಇಟ್ಕೊಂಡು ಪ್ರೀತಿಸ್ತೀನಿ ಅಷ್ಟೇ. ನನ್ಗೇನ್ ಗೊತ್ತಾ, ಇಫ್ ಯು ಡೂ ಗುಡ್, ಗುಡ್ ವಿಲ್ ಕಮ್ ಟು ಯು. ಇಫ್ ಯು ಡೂ ಬ್ಯಾಡ್, ಬ್ಯಾಡ್ ವಿಲ್ ಕಮ್ ಟು ಯು ಅಷ್ಟೇ. ನಾನು 2 ವರ್ಡ್ನ ಬಿಲೀವ್ ಮಾಡ್ತೀನಿ. ಒಂದು ಗ್ರಾಟಿಟ್ಯೂಡ್, ಹ್ಮ್. ಕೃತಜ್ಞತೆ. ಇನ್ನೊಂದು ಕರ್ಮ. ಕರ್ಮ ಗುಡ್ ಕರ್ಮನೂ ಇದೆ, ಬ್ಯಾಡ್ ಕರ್ಮನೂ ಇದೆ. ಇಫ್ ಯು ಹ್ಯಾವ್ ಗ್ರಾಟಿಟ್ಯೂಡ್, ಕರ್ಮ ಡಸಂಟ್ ವರ್ಕ್, ಹ್ಮ್. ಬ್ಯಾಡ್ ಕರ್ಮ. ಇಫ್ ಯು ಡೋಂಟ್ ಹ್ಯಾವ್ ಗ್ರಾಟಿಟ್ಯೂಡ್, ಕರ್ಮ ವಿಲ್ ವರ್ಕ್ ಅಷ್ಟೇ. ಕೃತಜ್ಞತೆ ಇಲ್ಲ ಅಂದ್ರೆ ಕರ್ಮ ವರ್ಕ್ ಆಗುತ್ತೆ. ಹ್ಮ್. ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ಮೇಲೇನಿಲ್ಲ. ಅಲ್ಲೆಡ್ರ ಅಲ್ಲೇ ಬಹುಮಾನ ಅಷ್ಟೇ. ಸೊ ಇವಾಗ ನಂದು ಫಿಟ್ನೆಸ್, ಅದು ನಂದು ಏನ್ ಸ್ಕಿನ್ ಹೆಂಗ್ ಮೇಂಟೈನ್ ಮಾಡ್ತೀನಿ ನಾನು ಆಕ್ಚುಲಿ. ವರ್ಕೌಟ್ ಬಗ್ಗೆ ಹೇಳಿ ಮೊದಲು. ಅಂದ್ರೆ ವರ್ಕೌಟ್ ನಾನು ಸೋಷಿಯಲ್ ಮೀಡಿಯಾ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ಚೆಕ್ ಮಾಡಿದಾಗಲೂ ಕೂಡ ಸಾಕಷ್ಟು ವರ್ಕೌಟ್ ಫೋಟೋಸ್ ಅನ್ನ ಹಾಕಿದ್ದೆ. ಅದರ ಜೊತೆ ಜಿಮ್ ಅಲ್ಲಿ ಆಗಿರ್ಬೋದು, ಇವತ್ತು ಕೂಡ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹಾಕಿದ್ದೀರಾ 6 ಪ್ಯಾಕ್ ಮಾಡ್ಕೊಂಡಿರೋದು. ಸೊ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ ಅಂತ? ನಾನು ಆಕ್ಚುಲಿ ಬೆಳಗ್ಗೆ 1 ಅವರ್, ಸಾಯಂಕಾಲ 1 ಅವರ್ ಮಾಡ್ತೀನಿ. ಇನ್ ಕೇಸ್ ಸಾಯಂಕಾಲ ಸ್ಕಿಪ್ ಆದ್ರೂ ಕೂಡ ಬೆಳಗ್ಗೆ ಕಾರ್ಡಿಯೋ ಮತ್ತೆ ಆಪ್ಸ್ ಮಾಡೇ ಇರ್ತೀನಿ ನಾನು. ಅದು ಮಾತ್ರ ಸ್ಕಿಪ್ ಮಾಡಲ್ಲ. ಯಾಕಂದ್ರೆ ನಿಮ್ದು ಪ್ಯಾಕ್ ಎಲ್ಲ ಮೇಂಟೈನ್ ಆಗ್ಬೇಕು, ಕ್ಲೀನ್ ಆಗಿ ಕುತ್ಕೋಬೇಕು ಅಂದ್ರೆ ನಿಮ್ ಕಾರ್ಡಿಯೋ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದು ನೀವು ಖಾಲಿ ಹೊಟ್ಟೆಲ್ ಮಾಡ್ಬೇಕು. ಬೆಳಗ್ಗೆ ನಾನು ಆಕ್ಚುಲಿ ಬೆಳಗ್ಗೆ 6:30ಗೆ ಎದ್ದೊಳ್ತೀನಿ. ನನಗೆ ಎಷ್ಟೇ ಲೇಟ್ ಆಗಿ ಮಲಗಿದ್ರು ನಾನು 6:30ಗೆ ಎದ್ದೊಳ್ತೀನಿ. ನನಗೆ ಆಕ್ಚುಲಿ ಅಲಾರಾಮೇ ಬೇಡ. 6:30ಗೆ ಅದು ಆಟೋಮೆಟಿಕ್ ಆಗಿ ಎದ್ದಿರ್ತೀನಿ ನಾನು. ಎದ್ದಿದ ತಕ್ಷಣ ಫಸ್ಟ್ ಆಮ್ಲ, ಕರ್ಬೇವಿನ ಸೊಪ್ಪು, ಆಮೇಲೆ ಜಿಂಜರ್, ಲೈಮ್, ಇದನ್ನ ಫುಲ್ ಕ್ರಶ್ ಮಾಡಿ ಒಂದು ಗ್ಲಾಸ್ ಕುಡಿತೀನಿ ಫಸ್ಟ್ ಖಾಲಿ ಹೊಟ್ಟೆಲಿ. ಓಕೆನಾ? ಸೊ ಇದಾಗಿ ನೆಕ್ಸ್ಟ್ ಒಂದು 45 ಮಿನಿಟ್ಸ್ ಟೈಮ್ ಕೊಡ್ಬೇಕು ಅದಕ್ಕೆ. ಅದೆಲ್ಲ ಫುಲ್ ಹೋಗಿ ನ್ಯೂಟ್ರಿಷನ್ಸ್ ಎಲ್ಲ ಬಾಡಿಗೆ ಸ್ಪ್ರೆಡ್ ಆಗ್ಬೇಕು. ಸೊ ಇದಕ್ಕೆ ಟೈಮ್ ಕೊಡ್ಬೇಕು. ಇದು ಆಮ್ಲ ಏನಕ್ಕೆ ಅಂದ್ರೆ, ಆಮ್ಲ ಮತ್ತೆ ಜಿಂಜರು ಒಂದು ಹೇರ್ ಗ್ರೋತ್, ಅದು ಬಿಳಿಗಾಗಕ್ ಬಿಡಲ್ಲ ಕೂದಲನ್ನ. ಆಮ್ಲ ಮತ್ತೆ ಕರ್ಬೇವಿನ ಸೊಪ್ಪು ಅದೊಂದು. ಮತ್ತೆ ಸ್ಕಿನ್ ಟೆಕ್ಸ್ಚರ್ ಎಲ್ಲ ಚೇಂಜ್ ಆಗುತ್ತೆ, ಅಂದ್ರೆ ಫುಲ್ ಟೈಟ್ ಆಗುತ್ತೆ. ಅದಾಗಿ 1 ಅವರ್ಗೆ ಇದು ಬ್ಲ್ಯಾಕ್ ಕಾಫಿ ಮತ್ತೆ ತುಪ್ಪ, ಅದಕ್ಕೆ ಅದನ್ನ ಬುಲೆಟ್ ಕಾಫಿ ಅಂತ ಕರಿತೀವಿ ನಾವು. ಅದು ಅದೇನಂದ್ರೆ ನನ್ಗೆ ಪ್ರೀ ವರ್ಕೌಟ್ ತರ. ಅದಾಗಿ ಒಂದು 20 ಮಿನಿಟ್ಸ್ಗೆ ನಾನು ಕಾರ್ಡಿಯೋ ಮಾಡ್ತೀನಿ, ಆಬ್ಸ್ ಮಾಡ್ತೀನಿ. ನಾನು ಆಬ್ಸ್ ಎಲ್ಲ ಇಲ್ಲಿ ಎಲ್ಲ ನಾರ್ಮಲ್ ಆಗಿ ಮಲ್ಕೊಂಡ್ ಮಾಡ್ತಾರ ಗೊತ್ತಾ, ಫ್ಲೋರ್ ಅಲ್ಲಿ. ಆತರ ಎಲ್ಲ ಮಾಡಲ್ಲ. ನಂದೇನಿದ್ರು ನೇತಾಡ್ಕೊಂಡು ಮಾಡೋದೆ ಆಬ್ಸ್, ಹ್ಯಾಂಗಿಂಗ್ ಆಬ್ಸ್. ಕಾಲ್ಗೆ ಲೆಗ್ ವೇಟ್ಸ್ ಕಟ್ಕೊಂಡು ಆಬ್ಸ್, ಮತ್ತೆ ಒಂದು ಅಟ್ಲೀಸ್ಟ್ ಒಂದು 25-30 ಮಿನಿಟ್ಸ್ ಸ್ಕಿಪ್ಪಿಂಗ್, ಜಾಗಿಂಗ್
ಮೌಂಟೇನ್ ಕ್ಲೈಂಬರ್ಸ್ ಮನೇಲೆ ಎಲ್ಲ ಮನೇಲೆ ಮಾಡ್ತೀನಿ. ಹ್ಮ್. ನಾವು ಕೋವಿಡ್ ಅಲ್ಲಿ ಇದ್ದಾಗ ನಾನು ಹೇಳಿದ್ನಲ್ಲ ಪೈಲ್ವಾನ್ ಇಂದ ನೋಡಿ ಹ್ಮ್. ಕಲ್ತ್ಕೊಂಡಿದ್ ನಾನು ಅಂತ ಆ ಮೂವಿ ನೋಡಿದಾದ್ಮೇಲೆ. ನಾನು ಅಣ್ಣ ಕೋವಿಡ್ ಅಲ್ಲೇ ಮನೇಲೆ ಮಾಡ್ತಾ ಇದ್ವಿ ಅಣ್ಣ ಮನೇಲೆ ಹ್ಮ್. ಸೆಕೆಂಡ್ ಫ್ಲೋರ್ ಅಲ್ಲಿ. ಅವಾಗ ಇದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇತ್ತು. ಹ್ಮ್. ಸೊ ರೆಗ್ಯುಲರ್ ಆಗಿ ಬೆಳಗ್ಗೆ ಕಾರ್ಡಿಯೋ ಮುಗಿಸಿ ಹ್ಮ್. ಅಣ್ಣ ಮೇಲ್ಗಡೆ ಕಿಚನ್ಗೆ ಬರೋರು. ಹ್ಮ್. ಕಿಚನ್ಗೆ ಎಲ್ಲಾರ್ಗು ಯಾರ್ಯಾರು ಪಾಪ ಕಾಲ್ ಮಾಡಿ ದೀಪು ಮನೇಲಿ ರೇಷನ್ ಇಲ್ಲ, ಹ್ಮ್. ದೀಪು ಮನೇಲಿ ಡ್ರಿಂಕ್ಸ್ ಇಲ್ಲ ಹ್ಮ್. ಅಂದ್ರೆ ಹ್ಮ್. ನಾವೇ ರೇಷನ್ ಕೊಡೋರ್ ತರ ಎಲ್ರಿಗೂ ಕುಕ್ ಮಾಡೋರು, ಎಲ್ರಿಗೂ ಇಷ್ಟೇ ಕಳ್ಸೋರು. ಹ್ಮ್. ಫುಲ್ಲೆಲ್ಲ ಅಣ್ಣಂದೊಂದು ಕಾರ್ ಇತ್ತು, ಹ್ಮ್. ಅದಕ್ಕೊಂದು ಪಾಸ್ ಇತ್ತು ಕೋವಿಡ್ ಟೈಮಲ್ಲಿ. ಹ್ಮ್. ಸೊ ಎಲ್ಲಾರ್ಗೂ ಸಪ್ಲೈ ಆಗ್ತಾ ಇತ್ತು. ಹ್ಮ್. ಈವನ್ ಡ್ರಿಂಕ್ಸ್ ಅಷ್ಟೇ, ಅಣ್ಣ ಪಾಪ ಎಷ್ಟು ಖರ್ಚು ಮಾಡ್ಬಿಟ್ಟವ್ರ ಅಂದ್ರೆ ಡ್ರಿಂಕ್ಸ್ ಮೇಲೆ. ಹ್ಮ್. ಇಲ್ಲಿಂದ ಸರ್ 1.5 ಲಕ್ಷ 2 ಲಕ್ಷ ಕಾಸ್ಟ್ಲಿ ಡ್ರಿಂಕ್ಸ್ ಎಲ್ಲ ಕಳ್ಸ್ಬಿಟ್ಟವ್ರೆ ಮಿಸ್ ಆಗಿ ಓಕೆ. ಆರ್ಟಿಸ್ಟ್ಗಳಿಗೆ. ಹ್ಮ್. ಬಟ್ ಆ ಟೈಮ್ ತಿರ್ಗಾ ಮತ್ತೆ ಬರಲ್ಲ. ಸೊ ಆ ಟೈಮಲ್ಲಿ ರೆಗ್ಯುಲರ್ ಆಗಿ ನಾವು ವರ್ಕೌಟ್ ಮಾಡ್ತಾ ಇದ್ವಿ. ಬೆಳಗ್ಗೆ ಒಂದು ಸೆಷನ್, ಸಾಯಂಕಾಲ ಒಂದು ಸೆಷನ್. ಅದನ್ನೇ ನಾನು ಫಾಲೋ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಬಂದಿರೋದು. ಸೊ ಬೆಳಗ್ಗೆ ಕಾರ್ಡಿಯೋ ಆಪ್ಸ್ ಮುಗಿಸಿ ಆಮೇಲೆ ಒಂದು 11 ಇಲ್ಲ 11:30 ಹಂಗೆ ಹ್ಮ್. ಇದು ಏನಂತಾರೆ ಅದನ್ನ ಬ್ರಂಚ್. ಹ್ಮ್. ನಾವ್ ಆಕ್ಚುಲಿ 2 ಮೀಲ್ಸೇ ಮಾಡೋದು ನಾನು ಅಣ್ಣ. ಈಗ್ಲೂನು? ಇವಾಗ್ಲೂ ಅಷ್ಟೇ 11 o'clock. ಅದ್ ಬಿಟ್ರೆ ಹ್ಮ್. 6:30 ಇಲ್ಲ 7 o'clock. ಹ್ಮ್. ಸೊ ಅದ್ ಮುಗಿಸ್ತೀವಿ. ಅದ್ ನನ್ರಲ್ಲಿ ಜಾಸ್ತಿ ಬರೀ ಪ್ರೋಟೀನ್ ಡಯಟೇ ಇರುತ್ತೆ. ಹ್ಮ್. ಚಿಕನ್, ಎಗ್ ವೈಟ್ಸ್, ಆಮೇಲೆ ಫಿಶ್, ಹ್ಮ್. ಬಿಟ್ರೆ ಮಟನ್. ಅದ್ರ ಜೊತೆ ನನ್ನ ವೆಜಿಟೇಬಲ್ಸ್, ಬ್ರೌನ್ ಬ್ರೆಡ್, ಹ್ಮ್. ರೈಸ್ ತಿನ್ನೋದೇ ಇಲ್ಲ, ಕಮ್ಮಿ. ಹ್ಮ್. 2-3 ಡೇಸ್ಗೆ ಒಂದ್ಸತಿ, ಅದು ಇಷ್ಟೇ. ಹ್ಮ್. ಅದು ಬಿಟ್ರೆ ತಿರ್ಗಾ ಒಂದು ಆ ಗ್ಯಾಪ್ ಆಗುತ್ತಲ್ಲ, ಮಧ್ಯದಲ್ಲಿ ತಿರ್ಗಾ ಒಂದು ಬ್ಲ್ಯಾಕ್ ಕಾಫಿಗೆ ಇದು ನಿಂಬೆಹಣ್ಣು ಹಿಂಡ್ಕೊಳೋದು, ಹ್ಮ್. ಹ್ಮ್. ಲೈಮ್. ಅದೇನ್ ಮಾಡುತ್ತೆ, ಲೈಮು ಒಳಗಡೆ ಎಂಟರ್ ಆಗಿದ ತಕ್ಷಣ ಅದು ಫ್ಯಾಟ್ ಏನಿರುತ್ತೆ, ಎಕ್ಸ್ಟ್ರಾ ಫ್ಯಾಟ್, ಅದನ್ನ ಬರ್ನ್ ಮಾಡುತ್ತೆ. ಹ್ಮ್. ಅದೊಂದು ಓಕೆನಾ. ತಿರ್ಗಾ ನೆಕ್ಸ್ಟ್ ಅದು ಒಂದು ಸಾಯಂಕಾಲ ಆಗ್ತಿದ್ದೆ. ಮಧ್ಯದಲ್ಲಿ ಅದೇ ಡ್ರೈ ಫ್ರೂಟ್ಸ್ ಎಲ್ಲ ತಿಂದಿರ್ತೀನಿ. ಹ್ಮ್. ಆಮೇಲೆ ತಿರ್ಗಾ ಸಾಯಂಕಾಲ ಆಗುತ್ತೆ ವೆಯ್ಟ್ ಟ್ರೈನಿಂಗ್. ಹ್ಮ್. ತುಂಬಾ ಓವರ್ ಆಗಿ ಏನ್ ವೆಯ್ಟ್ಸ್ ಎಲ್ಲ ಮಾಡಲ್ಲ, ನಾನು ಬಾಡಿ ಬಿಲ್ಡರ್ ಅಲ್ಲ, ಹ್ಮ್. ಆರ್ಟಿಸ್ಟ್ ಅಷ್ಟೇ. ಹ್ಮ್. ಸೊ ಅಥ್ಲೆಟಿಕ್ ಫಿಸಿಕ್ ಹೆಂಗಿರ್ಬೇಕು ಅದನ್ನ ಮೇಂಟೈನ್ ಮಾಡಿ, ಸೊ ಲೈಟ್ ವೆಯ್ಟ್ ಮಾಡ್ತೀನಿ. ಒಂದು 10 kgs 15 kgs ಇಟ್ಕೊಂಡು ಹ್ಮ್. ಫುಲ್ ಬಾಡಿ ವೆಯ್ಟ್ಸ್ ಮಾಡ್ತೀನಿ. ಅದ್ ಬಿಟ್ರೆ ಮಲ್ಗ್ಬೇಕಾರೆ ತಿರ್ಗಾ ಚಿಕನ್ನು, ಹ್ಮ್. ವೆಜಿಟೇಬಲ್ಸ್ ಅಷ್ಟೇ. ರೈಸೇ ತಿನ್ನಲ್ಲ. ಬಿಟ್ರೆ ಯಾವನ್ ಚಪಾತಿ ಗಿಪಾತಿ ಮನೇಲಿ ಮಾಡಿದ್ರೆ ತಿಂತೀನಿ ಅಷ್ಟೇ. ಮುದ್ದೆ ಎಲ್ಲ ತಿಂತೀನಿ ನಾನು, ಹ್ಮ್. ಗೌಡ ಆಗಿರೋದ್ರಿಂದ. ಹ್ಮ್. ಮನೇಲಿ ಮಾಡಿದಾಗೆಲ್ಲ ತಿಂತೀನಿ. ಅದು ನಾನ್ ವೆಜ್ ಮಾಡಿದ್ರೆ ಅವಾಗ ತಿಂತೀನಿ ಅಷ್ಟೇ. ಹ್ಮ್. ಬಟ್ ನಾನು ಎಷ್ಟು ತಿಂತೀನೋ ಅಷ್ಟು ನೆಕ್ಸ್ಟ್ ಡೇ ಕರಗಿಸಿರ್ತೀನಿ, ಹ್ಮ್. ಹ್ಮ್. ಮೇಂಟೈನ್ ಮಾಡ್ಬಿಟ್ಟಿರ್ತೀನಿ. ಇದು ಮತ್ತೆ ಇನ್ನೊಂದೇನಂದ್ರೆ ಸ್ಕಿನ್, ನನ್ನ ಫೇಸ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾನು ಯಾವುದೇ ಕ್ರೀಮು ಮುಂಚೆ ಫೇರ್ ಅಂಡ್ ಲವ್ಲಿ ಯೂಸ್ ಮಾಡ್ತಿದ್ದೆ. ನನಗೆ ಸ್ಕೂಲ್ ಡೇಸ್ ಇಂದ ಯೂಸ್ ಮಾಡ್ಬಿಟ್ಟಿದ್ರು ಅದನ್ನ, ಫೇರ್ ಅಂಡ್ ಲವ್ಲಿ. ಅಣ್ಣ ಎಲ್ಲ ರೇಗ್ಸೋರು, ನಿಮ್ ಸ್ಕಿನ್ ನೋಡ್ಕೊ ಹೆಂಗಾಗ್ತಾ ಇದೆ, ಅದೊಂದ್ ಮೇಲ್ಗಡೆ ಒಂದು ಲೇಯರ್ ಹೋಗ್ತಾ ಐತೆ ಅಂತ. ಹ್ಮ್. ಅವಾಗಿಂದ ಬಿಟ್ಟೆ, ಒಂದು ಕೋವಿಡ್ ಟೈಮಲ್ಲಿಂದ ಬಿಟ್ಬಿಟ್ಟೆ ನಾನು. ಹ್ಮ್. ಅದಾದ್ಮೇಲೆ ಯಾವ್ದೋ UV ಪ್ರೊಟೆಕ್ಷನ್ಸ್ ಅಂದ್ರೆ ಸನ್ಸ್ಕ್ರೀಮ್ ಯೂಸ್ ಮಾಡ್ತಿದ್ದೆ. ಹ್ಮ್. ಎವ್ರಿ ಒಂದು 1 ಇಲ್ಲ 1.5 ಅವರ್ಗೆ ಐಸ್ ನೀರ್ ಬರುತ್ತೆ ಗೊತ್ತಾ, ಹ್ಮ್. ಅದ್ರಲ್ಲಿ ಮುಖ ತೊಳೆಯೋದು ನಾನು. ಹ್ಮ್. ಹ್ಮ್. ಫೇಸ್ ಗ್ಲೋ ಆಗುತ್ತೆ, ಸ್ಕಿನ್ ಟೈಟ್ ಆಗುತ್ತೆ. ಐಸ್ ಕ್ಯೂಬ್ ಇಟ್ಟ ಅಂದ್ರೆ ಗೊತ್ತಲ್ಲ, ಫುಲ್ ಗೊತ್ತು. ಟೈಟ್ ಫೀಲಿಂಗ್ ಹ್ಮ್. ಬರುತ್ತೆ. ಸೊ ಅದಾಗುತ್ತೆ. ಎವ್ರಿ 1.5 ಅವರ್ಗೆ ಇದು ಮಾಡ್ತೀನಿ ನಾನು, ಹ್ಮ್. ಐಸ್ ಕೋಲ್ಡ್ ನೀರಿಂದ ಪ್ರತಿದಿನ ಪ್ರತಿದಿನ ಎವ್ರಿ 1.5 ಅವರ್ಗೆ. ಎವ್ರಿ 1.5 ಅವರ್ ಟಿಲ್ ನಾನು ವರ್ಕೌಟ್ ಮಾಡೋ ತನಕ, ಸಾಯಂಕಾಲ ವರ್ಕೌಟ್ ಮಾಡೋ ತನಕ ಮಾಡ್ತೀನಿ. ಹ್ಮ್. ಹ್ಮ್. ನೈಟ್ ಏನು ಕ್ರೀಮ್ ಅಪ್ಲೈನೇ ಮಾಡಲ್ಲ ನಾನು, ಹ್ಮ್. ಸುಮ್ಮನೆ ಹಂಗೆ ಮಲ್ಕೊಳೋದಷ್ಟೇ. ಅದಾದ್ಮೇಲೆ ತಿರ್ಗಾ ಎವ್ರಿ 3-4 ಡೇಸ್ಗೆ ಒಂದ್ಸತಿ ಇದು ಕಡಲೆ ಹಿಟ್ಟು, ಹ್ಮ್. ಅರ್ಶಿನ, ಹ್ಮ್. ಮೊಸರು, ಬೇಕು ಅಂದ್ರೆ ಅದಕ್ಕೆ ಬೀಟ್ರೂಟ್ ಜ್ಯೂಸ್ ಹ್ಮ್. ಅದಾಕಿ ಫೇಸ್ ಪ್ಯಾಕ್ ಮಾಡ್ಕೊಳೋದು. ಹ್ಮ್. ಇದು ಅಣ್ಣ ಹೇಳ್ಕೊಟ್ಟಿದ್ ನಂಗೆ. ಹ್ಮ್. 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 ಅಣ್ಣ ಇನ್ನೊಂದು ಹೇಳಿದಾರೆ, ಫುಲ್ ರೈಸ್ ಬರುತ್ತಲ್ಲ ಅನ್ನ, ಹ್ಮ್. ಫುಲ್ ಗ್ರೈಂಡ್ ಮಾಡ್ಬಿಟ್ಟು ಅದಕ್ಕೆ ಹನಿ ಹಾಕ್ಬಿಟ್ಟು ಹ್ಮ್. ಮುಖಕ್ಕೆ ಹಾಕೊಳೋದು. ಹ್ಮ್. ಹ್ಮ್. ಬಾರ್ಲೆ ರೈಸ್. ಹ್ಮ್. ಅದು ಸ್ಕಿನ್ ನ ಸ್ಮೂತ್ ಮಾಡುತ್ತೆ. ಹ್ಮ್. ಸೊ ಅದಕ್ಕೆ ನಂಗೆ ಸ್ವಲ್ಪ ಇದು ಗ್ಲೋಯಿಂಗ್ ಸ್ಕಿನ್ ಇರೋದು. ಸೊ ಇದೆಲ್ಲ ಮಾಡ್ತೀನಿ ನಾನು. ಅಂದ್ರೆ ಸುದೀಪ್ ಅವ್ರು ನಿಮ್ಗೆ ಬ್ಯೂಟಿ ಟಿಪ್ಸ್ ಕೊಟ್ಟಿದ್ದಾರೆ ಅಂತ ಆಯ್ತು. ನನ್ಗೆ ಅಂದ್ರೆ ಇತ್ತು ಮುಂಚೆನೆ. ಹ್ಮ್. ಅಂದ್ರೆ ನನ್ಗೇನ್ ಗೊತ್ತಾ, ನಾನು ಹೇಳಿದ್ನಲ್ಲ ಅವಾಗ್ಲೇ, ಆರ್ಟಿಸ್ಟ್ಗಾಗ್ಲಿ ಸ್ಪೋರ್ಟ್ಸ್ ಪರ್ಸನ್ಗಾಗ್ಲಿ ಅವ್ರ ಬಾಡಿನೇ ಇನ್ವೆಸ್ಟ್ಮೆಂಟ್. ಹೌದು. ನಾವು ಕರೆಕ್ಟ್ ಆಗಿ ನೋಡ್ಕೊಂಡಿಲ್ಲ ಅಂದ್ರೆ ಎಲ್ಲೂ ಚಾನ್ಸ್ ಸಿಗಲ್ಲ. ಸೊ ನಾನು ಹೆಂಗೆ ಅಂದ್ರೆ, ನನ್ಗೆ ಹೇಳಿದ್ನಲ್ಲ, ಯಾವುದೇ ಸ್ಟ್ರೆಸ್ ಇಲ್ಲ, ಹ್ಮ್. ಏನು ಇಲ್ಲ. ಯಾಕೆಂದ್ರೆ ಮೇನ್ ಲವ್ವೇ ಇಲ್ಲ. ಈ ಲವ್ ಇದ್ರೆ ಇದೆಲ್ಲ ಮೇಂಟೈನ್ ಮಾಡಕ್ ಕಷ್ಟ. ನಾವು ಅವ್ರನ್ನ ಮೇಂಟೈನ್ ಮಾಡ್ಬೇಕು. ಆಮೇಲೆ 100% ದುಡ್ಡು ವೇಸ್ಟ್, ಹೆಲ್ತ್ ವೇಸ್ಟ್, ಟೈಮ್ ವೇಸ್ಟ್. ಸ್ಟ್ರೆಸ್. ಹ್ಮ್. ಸೊ ಇದೇನು ಇಲ್ದಿರೋದ್ರಿಂದ ಈ ತರ ಖುಷಿಯಾಗಿದ್ದೀನಿ. ಅದಕ್ಕೆ ಹಿಂಗ್ ಗ್ಲೋ ಹೊಡಿತಾ ಇರೋದು. ಬಟ್ ಆದ್ರೂ ಈ ಗ್ಲೋನೆಸ್ ನ ನೋಡಿ ಬಿದ್ದಿರೋ ಅಂತ ಹುಡುಗಿರು ಪಾಪ ಬಿಡಿ ಬೀಳಿ, ಹ್ಮ್. ತೊಂದ್ರೆ ಏನಿಲ್ಲ, ತೊಂದ್ರೆನೇ ಇಲ್ಲ. ಎಲ್ಲಿ ತನಕ ನಮ್ಮನ್ನ ಟಚ್ ಮಾಡಲ್ವೋ ಅಲ್ಲಿ ತನಕ ಚೆನ್ನಾಗಿರ್ತೀರ. ಹ್ಮ್
ಓಕೆ. ಅಂಡ್ ವರ್ಕೌಟ್ ಮಾಡ್ತೀರಾ ಅಂತ ಹೇಳಿದ್ರಿ. ಬಿಫೋರ್ ವರ್ಕೌಟ್ ಅಥವಾ ಆಫ್ಟರ್ ವರ್ಕೌಟ್? ಬಿಫೋರ್ ವರ್ಕೌಟ್ ಬರೀ ಬ್ಲಾಕ್ ಕಾಫಿ ತಗೊಂತೀನಿ ಅಂತಂದ್ರು. ಆಫ್ಟರ್ ವರ್ಕೌಟ್ ಆದ ತಕ್ಷಣ ಎಷ್ಟು ನಿಮಿಷಕ್ಕೆ ನೀವು ಫುಡ್ ತಗೊಂತೀರಾ ಅಥವಾ ಏನಾದ್ರು ಪ್ರೋಟೀನ್ ತಗೊಳ್ಳೋದಾದ್ರೆ? ನಾವು ಆಕ್ಚುಲಿ ಫುಡ್ ಏನ್ ಗೊತ್ತಾ, ವಿತಿನ್ 15 ಮಿನಿಟ್ಸ್ ಅಲ್ಲಿ ತಿಂದಿರ್ಬೇಕು ವರ್ಕೌಟ್ ಮಾಡ್ಬೇಕಾದ್ರೆ. ವರ್ಕೌಟ್ ಆದ್ಮೇಲೆ. ಹ್ಮ್. ಇಲ್ಲ ಅಂದ್ರೆ ನಿಮ್ದು ಮಸಲ್ಸ್ ಏನಿರುತ್ತೆ ಗೊತ್ತಾ, ನೀವು ಪಂಪ್ ಮಾಡಿರ್ತೀರಲ್ಲ ಮಸಲ್ಸ್, ಹ್ಮ್. ಅದು ಬಾಡಿ ಅದನ್ನೇ ತಿನ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ. ಅವಾಗ ನೀವು ತುಂಬಾ ವೀಕ್ ಆಗಿ ಕಾಣಿಸೋದು. ಹ್ಮ್ 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 ನೀವು ಪಂಪ್ ಮಾಡಿದ ತಕ್ಷಣ ನೀವು ಫುಡ್ ಒಳಗಡೆ ಹಾಕ್ಬಿಡ್ಬೇಕು. ಹ್ಮ್. ಅವಾಗ ಅದನ್ನ ಇನ್ನೂ ಜಾಸ್ತಿ ಪಂಪ್ ಆಗುತ್ತೆ, ಹ್ಮ್ 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 ದಪ್ಪ ಕಾಣ್ತೀರಾ, ಬಲ್ಕ್ ಆಗಿ ಕಾಣ್ತೀರಾ, ಹ್ಮ್. ಫಿಟ್ ಆಗಿ. ನೀವ್ ಎಷ್ಟು ಲೇಟ್ ಮಾಡ್ತೀರಾ ನಿಮ್ ಮಸಲ್ಸ್ ತಿನ್ನಕ್ ಸ್ಟಾರ್ಟ್ ಮಾಡತ್ತೆ ಹ್ಮ್. ಬಾಡಿ. ಹ್ಮ್ ಹ್ಮ್ ಅವಾಗ ಒಂಥರ ವೀಕ್ ಕಾಣಿಸ್ತೀರಾ ನೀವು. ಹ್ಮ್. ಸೊ 15 ಮಿನಿಟ್ಸ್ ಒಳಗಡೆ ನೀವು ತಿಂದ್ಬಿಡ್ಬೇಕು. ಏನೆಲ್ಲ ಫುಡ್ ತಗೊಂತೀರಾ 15 ಮಿನಿಟ್ಸ್ ಒಳಗಡೆ ಅಂತ? ಚಿಕನ್, ಎಗ್ಸ್, ಹ್ಮ್. ಫಿಶ್, ಹ್ಮ್. ವೆಜಿಟೇಬಲ್ಸ್ ಫಸ್ಟ್ ಮೀಲ್. ಹ್ಮ್. ಅಲ್ಲಿ ಚೇಂಜ್ ಮಾಡ್ತಾ ಇರ್ತೀನಿ. ಫಿಶ್ ಸಿಕ್ಕಿಲ್ಲ ಅಂದ್ರೆ ಚಿಕನ್ ಸಿಕ್ಕಿಲ್ಲ ಅಂದ್ರೆ ಫಿಶ್. ಹ್ಮ್. ಸಾಯಂಕಾಲ ಅಂತೂ ಚಿಕನ್ ಇರ್ಲೇಬೇಕು. ಹ್ಮ್. ಚಿಕನ್, ಎಗ್, ಹ್ಮ್. ಕುಕುಂಬರ್ ಹ್ಮ್. ಇರ್ಲೇಬೇಕು. ಇಷ್ಟೇ. ನಿಮ್ಗೆ ಏನೇನ್ ಬೇಕು ಫಿಟ್ನೆಸ್ಗೆ, ಲೈಕ್ ಡಯಟ್ ಲೀಸ್ಟ್ ಅಲ್ಲಿ ಏನೇನ್ ಬೇಕು ಚಿಕನ್ ಅದೆಲ್ಲ ನೀವೇ ಪ್ರಿಪೇರ್ ಮಾಡ್ಕೊಂತೀರಾ ಅಥವಾ ನಾನೇ ಮನೇಲಿ ಮಾಡೋದು. ನೀವೇ ಮಾಡ್ಕೊಂತೀರಾ? ಇವಾಗ್ಲೂ ನಾನೇ ಮಾಡೋದು. ಮನೇಲಿದ್ರೆ ನಾನೇ ಮಾಡ್ತೀನಿ. ಅಣ್ಣ ಮನೇಲಿದ್ರೆ ಅಣ್ಣ ಮಾಡ್ಕೊಡ್ತಾರೆ. ಹ್ಮ್ ಹ್ಮ್. ಅಲ್ಲ, ಇವಾಗ ನೀವು ವರ್ಕೌಟ್ ಹೋಗ್ಬೇಕು ಅಂತಂದಾಗ ಮೊದಲೇ ಮಾಡಕ್ಕೆ ಹೋಗಿರ್ತೀರಾ? ನಾನು ಫುಲ್ ಪ್ರಿಪೇರ್ ಮಾಡಿ ಮ್ಯಾರಿನೇಟ್ ಎಲ್ಲ ಮಾಡಿ ಇಟ್ಬಿಟ್ಟಿರ್ತೀನಿ. Okay. ಹೋಗಿ ಟಾಕಂತ ಇಮಿಡಿಯೇಟ್ ಆಗಿ ಹಾಕೋದು. ಹ್ಮ್. 15 ಮಿನಿಟ್ಸ್ ಅಲ್ಲಿ ರೆಡಿ ಆಗುತ್ತೆ, ತಿನ್ನೋದು. ತಿನ್ಕೊಂಡ್ಬಿಡೋದು. ಹ್ಮ್. ಅಂಡ್ ಇನ್ನೊಂದು ಈ ಸಪ್ಲಿಮೆಂಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಚಾನ್ಸೇ ಇಲ್ಲ, ತಗೊಳಲ್ಲ. ಆಕ್ಚುಲಿ ಮುಂಚೆ ಏನ್ ಗೊತ್ತಾ, ನನ್ಗೆ ಐಡಿಯಾ ಇರಲಿಲ್ಲ. ಮುಂಚೆ ತಗೊಂತಾ ಇದ್ವಿ, ನಾನು ತಗೊಂತಾ ಇದ್ವಿ, ಅಣ್ಣನೂ ತಗೊಂತಾ ಇದ್ವಿ. ಅಣ್ಣ ಒಂದ್ಸತಿ ಹೇಳಿದ್ರು, ಇದೆಲ್ಲ ಬೇಡ ಚಿನ್ನ, ಸುಮ್ನೆ ಯಾಕೋ ಹೆಲ್ತ್ ಒಂಥರ ಹ್ಮ್. ಇದಾಗ್ಬಿಡುತ್ತೆ, ನಾವು ನಾರ್ಮಲ್ ಆಗೇ ಮಾಡೋಣ ಹ್ಮ್. ಅಂದ್ಬಿಟ್ಟು ಅವಾಗಿಂದ ಕೋವಿಡ್ ಇಂದ ಡಿಸೈಡ್ ಮಾಡಿದ್ವಿ. ಸೊ ಅದೆಲ್ಲ ಫುಲ್ ಕಟ್. Okay. ಬರೀ ನ್ಯಾಚುರಲ್ ಫುಡ್ ಇಂದಾನೆ ಸ್ಟಾರ್ಟ್ ಮಾಡಿ. ನೀವು ಆಕ್ಚುಲಿ ಏನ್ ಗೊತ್ತಾ, ನಾನು ಎಲ್ಲಾರ್ಗು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನ್ಯಾಚುರಲ್ ಫುಡ್ ಅಲ್ಲೇ ಇದೆ ನಮ್ ಆಕ್ಚುಲಿ. ಹ್ಮ್. ಓಕೆ, ಇವಾಗ ಚಿಕನ್ ಅಲ್ಲೆಲ್ಲ ಇಂಜೆಕ್ಷನ್ ಎಲ್ಲ ಹೊಡಿತಾರೆ, ಹ್ಮ್. ಅದು ಇದು ಎಲ್ಲ ಓಕೆ. ಬಟ್ ನೀವು ಎವ್ರಿ ಡೇ ಗ್ರೀನ್ಸ್ ತಿಂದ ಅಂದ್ರೆ ನಿಮ್ ಫೇಸ್ ಅಲ್ಲಿ ಗ್ಲೋ ಬರುತ್ತೆ, ನಿಮ್ ಸ್ಕಿನ್ ಟೆಕ್ಸ್ಚರ್ ಚೇಂಜ್ ಆಗುತ್ತೆ, ಹ್ಮ್. ಹೇರ್ಸ್ಗೂ ಒಳ್ಳೇದು, ಫುಲ್ ಬಾಡಿಗೆ ಒಳ್ಳೇದು. ಆಕ್ಚುಲಿ ಹ್ಮ್. ನೀವು ಆಕ್ಚುಲಿ ನಿಮ್ ಖಾಲಿ ಹೊಟ್ಟೆಲ್ ಗ್ರೀನ್ ಇಂದ ಸ್ಟಾರ್ಟ್ ಮಾಡ್ದ ಅಂದ್ರೆ ಹ್ಮ್. ತುಂಬಾ ಒಳ್ಳೇದು. ಸೊ ನನ್ಗನ್ಸಂಗೆ ಸಪ್ಲಿಮೆಂಟ್ಸ್ ನನಗಂತೂ ಸೂಟ್ ಆಗಲ್ಲ. ಹ್ಮ್. ಸೊ ನಾನು ಯೂಸ್ ಮಾಡಲ್ಲ. ನಿಮ್ಗೆಲ್ಲ ಹೆಂಗೆ ಅಂತ ಗೊತ್ತಿಲ್ಲ. ನಾನು ಪ್ರೀ ವರ್ಕೌಟ್ಗೂ ಏನು ಹಾಕಲ್ಲ, ಆಫ್ಟರ್ ವರ್ಕೌಟು ಏನು ಹಾಕಲ್ಲ ಸಪ್ಲಿಮೆಂಟ್ಸ್. ಹ್ಮ್. ಪ್ರೋಟೀನ್ಸ್ ಎಲ್ಲ ಯೂಸೇ ಮಾಡಲ್ಲ. ಸೊ ಫುಡ್ಡಲ್ಲಿ ಏನಿದೆ ನಾವು ಅದನ್ನೇ ತಗೊಳೋದು. ಎಲ್ಲರೂ ಅದೇ ಯೂಸ್ ಮಾಡಿ, ಗೊತ್ತಾಗತ್ತೆ ನಿಮ್ಗೆ. ಈ ಹೇರ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆರ್ಟಿಸ್ಟ್ ನೀವು ಹೇಳ್ತಾ ಇದ್ರೆ ಬಾಡಿ ನಾವ್ ಹೆಂಗ್ ಮೇಂಟೈನ್ ಮಾಡ್ತೀವೋ ಅದೇ ರೀತಿ ಬೇಕಾಗುತ್ತೆ ಅಂತ. ನಿಮ್ಮ ಹೇರ್ ಕೇರ್ ರೊಟೀನ್ ಹೆಂಗಿರುತ್ತೆ ಅಂತ? ಎಷ್ಟು ನನ್- ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತೀರಾ? ಬೇರೆ ಅದಕ್ಕೆ ಹೇರ್ ಗ್ರೋತ್ ಆಗೋದಕ್ಕೆ ಏನಾದ್ರು ಟಿಪ್ಸ್ ಕೊಡೋದಾದ್ರೆ ಅಥವಾ ನೀವೇನಾದ್ರೂ ಫಾಲೋ ಅಪ್ ಮಾಡ್ತಿರ್ತೀರಾ ಅಂತ? ನಾನು ಅವಾಗ್ಲೇ ಹೇಳ್ದಂಗೆ ಆಮ್ಲಾ ಜ್ಯೂಸ್ ಕುಡೀರಿ ಹ್ಮ್. ಎವ್ರಿ ಡೇ. ಆಮ್ಲಾ ಮತ್ತೆ ಕರ್ಬೇವಿನ ಸೊಪ್ಪು ಹ್ಮ್. ಮತ್ತೆ ಜಿಂಜರ್. ಹ್ಮ್. ಜಿಂಜರ್ ಗುಡ್ ಫಾರ್ ಟೆಸ್ಟೋಸ್ಟೆರಾನ್. ಹ್ಮ್. ಸೊ ಈ ಆಮ್ಲಾ ಜ್ಯೂಸ್ ಕುಡಿದಾಗ ಹ್ಮ್. ಸೊ ನಿಮ್ದು ಹೇರ್ಸ್ ಏನಿರುತ್ತೆ ಬೇಗ ವೈಟ್ ಆಗಲ್ಲ, ಹ್ಮ್. ಅದಿನ್ನು ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ದ ಬೆಸ್ಟ್ ಡ್ರಿಂಕ್ ಫಾರ್ ಹೇರ್ಸ್. ಅಂದ್ರೆ ಈಗ ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತೀರಾ ಅಂತ? ನಾನು ಮಿಕ್ಸ್ ಮಾಡ್ತೀನಿ. ಕೊಬ್ಬರಿ ಎಣ್ಣೆ, ಹ್ಮ್. ಹಳ್ಳೆಣ್ಣೆ, ಆಮೇಲೆ ಸ್ವಲ್ಪ ರೋಸ್ಮೆರಿ ಆಯಿಲ್. ಹ್ಮ್. ಅದು ಫುಲ್ ಮಿಕ್ಸ್ ಮಾಡಿ ಒಂದು 3 ಡೇಸ್ಗೆ ಒಂದ್ಸತಿ ಅಪ್ಲೈ ಮಾಡ್ಬಿಟ್ಟು ಹ್ಮ್. ಓವರ್ ನೈಟ್ ಬಿಟ್ಬಿಟ್ಟು ಸ್ನಾನ ಮಾಡ್ತೀನಿ ನಾನು ನೆಕ್ಸ್ಟ್ ಡೇ. Okay. ಅಷ್ಟೇ. ನೈಟ್ ಮಲ್ಕೋಬೇಕಾದ್ರೆ ಅಪ್ಲೈ ಮಾಡ್ತೀರಾ? ಅಪ್ಲೈ ಮಾಡ್ಬಿಟ್ಟು ಬಿಟ್ಬಿಡ್ತೀನಿ. ನೆಕ್ಸ್ಟ್ ಡೇ ಎದ್ದು ಸ್ನಾನ ಮಾಡಿರ್ತೀನಿ. ಬಿಯರ್ಡ್ ಎಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ? ಹೆಣ್ಮಕ್ಳಿಗೆ ಜಡೆ ಹೆಂಗೋ ನಮ್ಮ ಗಂಡ್ ಮಕ್ಳಿಗೆ ಮೀಸೆ ಮತ್ತು ಬಿಯರ್ಡ್ ಹಂಗೆ. ನಾನು ಇದುವರೆಗೂ ನನ್ನ ಸ್ಕೂಲಲ್ಲಿದ್ದಾಗ ಅನ್ಸುತ್ತೆ, ಸ್ಕೂಲಲ್ಲಿದ್ದಾಗ ಮಾತ್ರ ನೀವು ನೋಡಿರ್ತೀರ ವಿತೌಟ್ ಬಿಯರ್ಡ್. ನಾವು ಒಂದ್ಸತಿ ಬಿಯರ್ಡ್ ಬಂದಾದ್ಮೇಲೆ ಇದುವರೆಗೂ ನಾನು ಶೇವೇ ಮಾಡಿಲ್ಲ, ಫುಲ್ ಶೇವ್ ಮಾಡೇ ಇಲ್ಲ? ಫುಲ್ ಶೇವ್ ಮಾಡಲ್ಲ, ಬರೀ ಟ್ರಿಮ್ ಮಾಡೋದು ಅಷ್ಟೇ ನಾನು. ಮತ್ತೆ ಇದೆಲ್ಲ ನಾನೇ ಮಾಡ್ಕೊಂತೀನಿ, ಸ್ಟೈಲಿಂಗ್ ಎಲ್ಲ. ಹ್ಮ್ ಹ್ಮ್. ಅಂಗಡಿಗೂ ಹೋಗಲ್ಲ ನಾನು, ಬರೀ ಈ ಹೇರ್. ಒಂದ್ ಕಡೆ ಹೆಚ್ಚು ಕಡಿಮೆ ಆಗುತ್ತೆ ಅಂತಾರಲ್ಲ? ನಿಮ್ಗೆ ಏನಾನ ಅನ್ಸ್ತಾ ಇದೆಯಾ? ಅಲ್ಲ, ಕೆಲವ್ರೆ. ನಾನು ಇವಾಗ ಏನಕ್ಕಂದ್ರೆ ಒಂದು ಮೂವಿ ನಡೀತಾ ಇದೆ, ಅದಕ್ಕೋಸ್ಕರ ಫುಲ್ ಹಿಂಗ್ ಬಿಟ್ಬಿಟ್ಟಿದ್ದೀನಿ ಅಷ್ಟೇ. ಹ್ಮ್. ನೀವು ನನ್ನ ನಾರ್ಮಲ್ ಆಗಿ ನೋಡ್ದ ಅಂದ್ರೆ ಫುಲ್ ಟ್ರಿಮ್ ಮಾಡಿ ಹ್ಮ್. ಇನ್ನೂ ಸಕ್ಕತ್ತಾಗಿ ಕಾಣ್ತೀನಿ ನಾನು. ಹ್ಮ್ ಹ್ಮ್. ಹೆಚ್ಚು ಕಡಿಮೆ ಆಗಕ್ ಚಾನ್ಸೇ ಇಲ್ಲ. ಹ್ಮ್. ಹೆಚ್ಚು ಕಡಿಮೆ ಆದ್ರೂ ಅದೊಂಥರ ಮಿಸ್ಟೇಕ್ ಅನ್ಕೊಳೋಣ. ಹ್ಮ್. ನೆಕ್ಸ್ಟ್ ಇನ್ನು ಬೆಟರ್ ಆಗಿ ಟ್ರೈ ಮಾಡೋಣ ಅಷ್ಟೇ. ಈ ಬೇರೆ ಎಲ್ಲ ಏನೆಲ್ಲ ಪ್ಲಾನ್ ಮಾಡ್ತಿರ್ತೀರಾ ಅಂತ, ಲೈಕ್ ಹೆಲ್ತ್ ಕಾನ್ಸಂಟ್ರೇಷನ್ ಬಗ್ಗೆ? ನಾನು ಆದಷ್ಟು ಸರ್ ಏನ್ ಗೊತ್ತಾ, ಇವಾಗ ಲೈಫಲ್ಲಿ ಸ್ಟ್ರೆಸ್ ಬರ್ದೇ ಇರೋದನ್ನ ನೋಡ್ಕೊಂತೀನಿ. ಎಂಡ್ ಆಫ್ ದ ಡೇ ನೀವು ಮಲಗ್ಬೇಕಾರೆ ಯು ಶುಡ್ ಬಿ ಹ್ಯಾಪಿ. ಸ್ಟ್ರೆಸ್ ಇಟ್ಕೊಂಡು ಮಲಗ್ದ ಅಂದ್ರೆ ಅದು ಸ್ಲೀಪೇ ಅಲ್ಲ. ಹ್ಮ್. ಸೊ ಆದಷ್ಟು ನಾನು ಸ್ಟ್ರೆಸ್ನ ಅವಾಯ್ಡ್ ಮಾಡ್ತೀನಿ. ಅನ್ವಾಂಟೆಡ್ ನೆಗೆಟಿವ್ ಎನರ್ಜಿಗಳನ್ನ ಅವಾಯ್ಡ್ ಮಾಡ್ತೀನಿ. ಯಾವಾಗ ನಿಮ್ಮ ಅಕ್ಕಪಕ್ಕ ನೆಗೆಟಿವ್ ಎನರ್ಜಿಗಳಿರ್ತಾರೆ ಅವರೇ ನಿಮ್ ಕಿವಿ ತುಂಬಿಸಿ ಹ್ಮ್. ಸ್ಟ್ರೆಸ್ ಹಾಕೋದು, ಮೈಂಡಲ್ಲಿ ಭಯ ಪಡಿಸೋದು, ಆಂಗ್ಸೈಟಿ ಬರ್ಸೋದು, ಹ್ಮ್. ಅವೆಲ್ಲ ಮಾಡ್ತಾ ಇರ್ತವೆ.
ನನಗೆ ಯಾವಾಗ ಗೊತ್ತಾಗುತ್ತೆ ಎಲ್ಲ ಅಕ್ಕಪಕ್ಕ ನೆಗೆಟಿವ್ ಇದಾರೆ ಅಂತ ನನ್ನ ಕಿವಿ ಕ್ಲೋಸ್ ಆಗಿರುತ್ತೆ. ಹ್ಮ್. ಹಿಂಗ್ ಕೇಳಿಸ್ಕೊಂಡು ಹಿಂಗ್ ಬಿಟ್ಟಿರ್ತೀನಿ, ಇಲ್ಲ ಕೇಳಿಸ್ಕೊಳೋದೇ ಇಲ್ಲ ನಾನು. ನನ್ನ ಲೈಫ್ಗೋಸ್ಕರ ನಾನು ಹೆಂಗ್ ಬದುಕಬೇಕು, ನಾನು ಏನು ಮಾಡಬೇಕು, ನೆನ್ನೆಗಿಂತ ಏನು ಇವತ್ತು ಬೆಟರ್ ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ. ಮತ್ತು ನನ್ನ ಫ್ಯಾಮಿಲಿ ಗೊತ್ತು, ಮತ್ತು ನನ್ನ ಕ್ಲೋಸ್ ಫ್ರೆಂಡ್ಸ್, ಅಣ್ಣ ಆಗಲಿ ಅಕ್ಕ ಆಗಲಿ, ಸ್ವಲ್ಪ ಜನ ಫ್ರೆಂಡ್ಸಿಗೆ ಮಾತ್ರ ನಾನು ಏನು ಅಂತ ಗೊತ್ತು, ಅವ್ರಿಗೆ ಕೇರ್ ಮಾಡ್ತೀನಿ. ಅದು ಬಿಟ್ಟರೆ ನನಗೆ ಯಾರೂ ಕಾಣಿಸಲ್ಲ. ನಾನಾಯಿತು, ನನ್ನ ಗೋಲ್ ಆಯಿತು ಅಷ್ಟೇ, ಇಷ್ಟರಲ್ಲೇ ಇರ್ತೀನಿ ನಾನು. ಯಾಕೆಂದರೆ ಬೇರೆಯವ್ರ ಲೈಫ್ ನನಗೆ ಬೇಡ, ನನ್ನ ಲೈಫ್ ನಿಮಗೆ ಬೇಡ. ನೀವು ಅಲ್ಲೇ ಇರಿ, ನಾವಿಲ್ಲೇ ಇರ್ತೀವಿ. ನೀವು ನಿಮ್ಮ ಲೈಫ್ನ ಎಂಜಾಯ್ ಮಾಡಿ, ನಮ್ಮ ಲೈಫ್ನ ಎಂಜಾಯ್ ಮಾಡ್ತೀವಿ. ಲೈಫ್ ಇಸ್ ಶಾರ್ಟ್, ಎಂಜಾಯ್ ಮಾಡೋಣ ಅಷ್ಟೇ ಪ್ರತಿದಿನ. ಅದನ್ನು ಬಿಟ್ಬಿಟ್ಟು ಇವ್ನು ಹಿಂಗೆ, ಅವ್ನು ಹಂಗೆ, ಅವ್ನು ಹಿಂಗೆ, ಇವ್ನು ಯಾಕೆ ಹಂಗೆ ಬೆಳ್ದ, ಇವ್ನು ಯಾಕೆ ಹಿಂಗೆ ಬೆಳ್ದ ಅಂತ ಅನ್ನೋ ಜನನೇ ಜಾಸ್ತಿ. ಇನ್ನೊಂದು ಏನಂದರೆ, ಇವ್ನು ಯಾಕೆ ಹಿಂಗೆ, ಅವ್ನು ಯಾಕೆ ಹಂಗೆ, ಅವ್ನು ಹಿಂಗೆ ಅಂತ ಅಸೂಯ ಪಡೆದೇ ಇರೋ ಒಂದೇ ಒಂದು ಪದವಿ ಯಾವ್ದು ಗೊತ್ತಾ? ಮರಣ. ಎಲ್ರಿಗೂ ಸಿಗುತ್ತದು. ಅದಕ್ಕೆ ಮಾತ್ರ ಯಾರು ಅಸಹ್ಯ ಪಟ್ಕೊಳ್ಳಲ್ಲ. ಯಾವನ ಬೆಳೆದ್ಬಿಟ್ರೆ, ಓ ಇವ್ನು ಬೆಳೆದ್ಬಿಟ್ನಾ, ಓ ಇವ್ನು ಹಿಂಗ, ಓ ಇವನ್ ಜೊತೆ ಅಷ್ಟು ಜನ ಹುಡುಗಿರಿದ್ದಾರೆ, ನಮ್ಮ ಜೊತೆ ಯಾರು ಇಲ್ಲ, ಇದಕ್ಕೆಲ್ಲ ಅಸಹ್ಯ ಪಡ್ಕೊಳ್ಳೋ ಜನನೇ ಜಾಸ್ತಿ. ಸೊ ಅವ್ರ ಮಧ್ಯ ನಾವು ಇರೋದಿಲ್ಲ. ಲೆಸ್ ಫ್ರೆಂಡ್ಸ್, ಲೆಸ್ ಬುಲ್ಶಿಟ್. ಮೋರ್ ಫ್ರೆಂಡ್ಸ್, ಮೋರ್ ಬುಲ್ಶಿಟ್. ಸೊ ಜನನ ಕಮ್ಮಿ ಇಟ್ಕೊಳ್ಳೋಣ, ಪ್ರೀತಿ ಎಲ್ಲರಿಗೂ ಕೊಡೋಣ. ನಮ್ಮ ಲೈಫ್ ಗೇಮ್ ಒಂಥರ ಬ್ಯಾಡ್ಮಿಂಟನ್ ಸರ್. ಹೆಂಗ್ ಗೊತ್ತಾ, ನಾವು ಸರ್ವಿಸು ಚೆನ್ನಾಗಿ ಮಾಡಬೇಕು, ರಿಟರ್ನು ಚೆನ್ನಾಗಿ ಕೊಡಬೇಕು, ಗೇಮ್ನ ಲವ್ ಮಾಡಬೇಕು. ನಾವು ಇನ್ನೊಂದೇನಂದ್ರೆ, ಲೈಫ್ ಗೇಮಲ್ಲಿ ವಿನ್ ಆಗಬೇಕು ಅಂದರೆ ನಾನು ಹೇಳ್ದಂಗೆ ಸರ್ವಿಸ್ ಚೆನ್ನಾಗಿ ಮಾಡಬೇಕು, ರಿಟರ್ನ್ ಚೆನ್ನಾಗಿ ಮಾಡಬೇಕು, ಗೇಮ್ನ ಲವ್ ಮಾಡಬೇಕು. ಸೊ ಗೇಮ್, ಆ ಲೈಫ್ ಅನ್ನೋ ಗೇಮ್ ಸ್ಟಾರ್ಟ್ ಹೆಂಗಾಗುತ್ತೆ ಗೊತ್ತಾ? ಬ್ಯಾಡ್ಮಿಂಟನ್ ಅನ್ನೋ ಗೇಮು ಲವ್ ಆಲ್. 2 ಮೀನಿಂಗ್ ಇದೆ ಇದು. ಒಂದು 0-0 ಬ್ಯಾಡ್ಮಿಂಟನ್, ಇನ್ನೊಂದು ಲವ್ ಆಲ್. ಲೈಫ್ ಅನ್ನೋ ಗೇಮ್ ಹಂಗೆ ಸ್ಟಾರ್ಟ್ ಆಗೋದು, ಲವ್ ಆಲ್. ಸೊ ಎಲ್ಲರನ್ನೂ ಪ್ರೀತಿಸೋಣ. ಅವ್ರು ಪ್ರೀತಿಸ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ನಮ್ಮ ಕರ್ತವ್ಯ ನಾವು ಮಾಡೋಣ. ಈಗ ಸುದೀಪ್ ಅವ್ರ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ಇಟ್ಕೊಂಡಿದಾರ, ಅವ್ರ ಜೊತೆಗೆ ಒಂದಷ್ಟು ಒಡನಾಟವನ್ನು ಇಟ್ಕೊಂಡಿದಾರ, ಪ್ರೀತಿಯನ್ನ ಇಟ್ಕೊಂಡಿದಾರ. ಸೊ ನೀವು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಬಂದೇ ಬರುತ್ತೆ. ಇವರು ಬಕೆಟ್ ಹಿಡಿತಾರೆ, ಆ ತರ ಈ ತರ ಸುದೀಪ್ ಅವ್ರನ್ನ ಹೊಗಳ್ತಿದ್ದಾರೆ ಅಂತಂದಾಗ, ಯಾಕಂತಂದ್ರೆ ಎಲ್ಲರ ಮನಸ್ಥಿತಿ ಒಂದೇ ತರ ಇರಲ್ಲ. ಒಬ್ಬೊಬ್ರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವೇ ನೋಡಿದೀವಿ, ಮೊಬೈಲ್ ಸಿಕ್ಕಿದೆ, ಇಂಟರ್ನೆಟ್ ಫ್ರೀ ಇರುತ್ತೆ, ಅಥವಾ ಪ್ಯಾಕ್ ರೀಚಾರ್ಜ್ ಮಾಡ್ಕೊಂಡಿರ್ತೀವಿ, ಪೋಸ್ಟ್ ಪೇಡ್ ಪ್ರಿಪೇಡ್ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಈಸಿಯಾಗಿ ಮಾಡ್ತಿರ್ತಾರೆ. ಸೊ ನೆಗೆಟಿವ್ ಕಮೆಂಟ್ಸ್ ಮಾಡುವಂತವ್ರಿಗೆ ನಿಮ್ಮ ಆನ್ಸರ್ ಏನು ಅಂತ? ಕಮೆಂಟ್ಸ್ ಆಫ್ ಇಟ್ಟಿರ್ತೀನಲ್ಲ ನಾನು, ನೋಡಕ್ಕೆ ಹೋಗಲ್ಲ. ನಾನು ನೋಡಿ ನಂದು ಇನ್ಸ್ಟಾಗ್ರಾಮು ಎಷ್ಟೊಂದು ಕಮೆಂಟ್ಸ್ ಎಲ್ಲ ಆಫ್ ಮಾಡ್ಬಿಟ್ಟಿರ್ತೀನಿ. ಅವ್ರು ಏನ್ ಬೇಕಾದ್ರೂ ಅನ್ಕೊಳ್ಳಿ ಸರ್, ಅವ್ರ ಕೆಲ್ಸ ಏನು ಇಲ್ಲ ಮಾಡಕ್ಕೆ, ಅದೊಂದು ಮಾಡ್ಕೊಂಡ್ ಕೂತಿರ್ತಾರೆ. ನಮಗ್ ಮಾಡಕ್ ಬೇಜಾನ್ ಕೆಲ್ಸ ಇದೆ. ಇವಾಗ ನಂದು ಅಣ್ಣದು ರಿಲೇಶನ್ಶಿಪ್ ಅವ್ರು ನೋಡಿದಾರ ಬಂದ್ಬಿಟ್ಟು? ಇಲ್ಲ, ನನಗ್ ಗೊತ್ತು, ಅಣ್ಣ ಗೊತ್ತು. ನಾನು ಅವ್ರಿಗೆ ಪ್ರೂವ್ ಮಾಡ್ಬೇಕಾ? ಏನಕ್ ಮಾಡ್ಬೇಕು? ಸ್ಟ್ರೆಸ್ ನೀನ್ ತಗೊಂತ ಇದೆಯಾ ನನ್ ಬಗ್ಗೆ? ಅಲ್ಲ ಅದೇನೆ, ಲೈಕ್ ಏನಂತ ಕಮೆಂಟ್ಸ್ ಹಾಕ್ತಾ ಇರ್ತಾರೆ, ಸುಮ್ನೆ ಕೂತಿರೋ ಕಡೆನೆ ನೆಗೆಟಿವ್ ಕಮೆಂಟ್ಸ್ ಅವ್ರಿಗೆ ಅದೇ ಕೆಲ್ಸ, ಆತರ ಅವ್ರಿಗೆ ಅದೇ ಕೆಲ್ಸ ಆಗ್ತಾರೆ. ಅದಕ್ಕೆ ನಾನು ಕಮೆಂಟ್ಸ್ ಎಲ್ಲ ಆಫ್ ಮಾಡ್ಬಿಟ್ಟಿದೀನಿ. ನಿಮ್ ಕಮೆಂಟ್ಸ್ ನೆಗೆಟಿವ್ ಟ್ರೋಲ್ ಕೂಡ ಮಾಡ್ತಿರ್ತಾರೆ. ಮಾಡ್ಲಿ ಸರ್, ಮಾಡ್ಕೊಳ್ಳಿ, ನಾನ್ ತಲೆನೇ ಕೆಡ್ಸ್ಕೊಳಲ್ಲ ಅದಕ್ಕೆ. ಎಲ್ಲಿ ನೆಗೆಟಿವಿಟಿ ಇರುತ್ತೆ ಅಲ್ಲಿ ನಾನು ತಲೆ ಕೂಡ ಹಾಕಲ್ಲ ಅಂತ ಹೇಳ್ದೆ. ಬಟ್ 2 ನೆಗೆಟಿವ್ ಸೇರಿದ್ರೇನೆ ಒಂದು ಪಾಸಿಟಿವ್ ಆಗೋದು. ನಾನು ಪಾಸಿಟಿವ್ ಬಗ್ಗೆನೇ ಯೋಚನೆ ಮಾಡ್ತೀನಿ ಜಾಸ್ತಿ. ನಾನು ಹೇಳಿದ್ನಲ್ಲ, ಎಕ್ಸ್ಪೆಕ್ಟೇಷನ್ಸ್ ಅಜೆಂಡಾಸ್ ಇಟ್ಕೊಂಡು ಬರೋರು ಮಾತ್ರ ಆತರ ನೆಗೆಟಿವ್ ಕಮೆಂಟ್ಗಳು ಅದು ಇದು ಎಲ್ಲ ಮಾಡ್ತಾರೆ. ಇವಾಗ್ಲೂ ಮಾಡ್ತಾರೆ, ಅಣ್ಣನ ಫ್ರೆಂಡ್ಸ್ ಆಗ್ಲಿ, ನನ್ನ ಫ್ರೆಂಡ್ಸ್ ಆಗ್ಲಿ, ತುಂಬಾ ಜನ ಮಾಡ್ತಾರೆ. ಸ್ವಲ್ಪ ಜನ ಹೆಂಗೆ ಅಂದ್ರೆ, ಈ ಬಕೆಟ್ನ ನಾವು ಸ್ನಾನ ಮಾಡಕ್ ಇಟ್ಕೊಂಡಿರ್ತೀವಿ, ಸ್ವಲ್ಪ ಜನ ಜೀವನ ಮಾಡಕ್ ಇಟ್ಕೊಂಡವ್ರೆ. ಒಳ್ಳೇದು, ಚೆನ್ನಾಗಿದೆ ಆಕ್ಚುಲಿ. ಹೆಂಗಿದೆ, ಬಕೆಟ್ ಹಿಡ್ದಿಲ್ಲ ಅಂದ್ರೆ ಅವ್ರ ಜೀವನ ನಡಿಬೇಕಲ್ಲ. ಹೌದು, ನನಗದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನಗೆ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಯಾರಿಂದನು. ನಾನು ಒಬ್ನೇ ಬಂದಿರೋ ಲೈಫಲ್ಲಿ, ನಾನು ಒಬ್ನೇ ಹೋಗ್ಬೇಕು. ನಾನೇನೇ ಸಾಧಿಸ್ಬೇಕಂದ್ರೂ ನಾನು ನನ್ನಿಂದ ಮಾಡ್ಕೊತೀನಿ ಅಷ್ಟೇ. ಇವತ್ವರೆಗೂ ನಾನು ಏನೇ ಮಾಡಿದ್ರು, ನಾನು ಕ್ರಿಕೆಟ್ ಆಗಲಿ, ನನ್ನ ಸಿನಿಮಾ ಆಗಲಿ, ನಾನು ಏನೇ ಮಾಡಿದ್ರು ನನ್ನಿಂದ. ಬ್ಯಾಕ್ ಸಪೋರ್ಟ್ ಆಗಿ ಅಣ್ಣ ಇದ್ದಾರೆ, ಅಕ್ಕ ಇದ್ದಾರೆ ಅಷ್ಟೇ. ಸೊ ಅವ್ರನ್ನ ಪುಷ್
ಅಂದ್ರೆ ನನ್ಗೆ ಸಭಾಷ್ ಅಂದ್ರೆ ಸಾಕು, ಅಷ್ಟು ಸಾಕು. ಹ್ಮ್. ನನಗೆ ಏನೂ ಬೇಡ, ಯಾರಿಂದನೂ ಬೇಡ ನನ್ಗೆ. ಇವ ನನ್ನ ಅಪ್ಪ ಅಮ್ಮನ ಹತ್ರನೂ ಕೇಳಲ್ಲ ಏನು. ಹ್ಮ್. ನನಗೆ ಗೊತ್ತು ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಲೈಫ್ನ, ನಾನು ಮಾಡ್ತೀನಿ. ನಾನು ಖುಷಿಯಾಗಿರಕ್ಕೆ ಏನ್ ಮಾಡ್ಬೇಕು ಅದ್ ಮಾಡ್ತೀನಿ ಅಷ್ಟೇ, ಸಿಂಪಲ್. ಈಗ ಸುದೀಪ್ ಅವರು ಪ್ರಿಯಾ ಮೇಡಮ್ ಅವ್ರಿಗೆ ಪ್ರೀತಿಯಿಂದ ಏನಂತ ಕರೀತಾರೆ, ಪೆಟ್ ನೇಮ್ ಕರೀತಾರ? ಅಂಡ್ ಪ್ರಿಯಾ ಮೇಡಮ್ ಅವರು ಸುದೀಪ್ ಅವ್ರಿಗೆ ಏನಂತ ಪ್ರೀತಿಯಿಂದ ಪೆಟ್ ನೇಮ್ ಇಂದ ಕರೀತಾರೆ ಅಂತ? ಯಾಕಂದ್ರೆ ನೀವು ಅವ್ರ ಜೊತೆ ಇರ್ತಿರಲ್ಲ. ಅಣ್ಣ ಪ್ರೀ ಅಂತ ಕರೆಯೋದು, ಹ್ಮ್. ತುಂಬಾ ಲವ್ ಆದ್ರೆ ಫುಲ್ ಪ್ರೀ ಹ್ಮ್. ಅಂತ ಕರೀತಾರೆ. ಹ್ಮ್. ಅಕ್ಕ ದೀಪು ಅಂತಾನೆ ಕರೆಯೋದು ಅಷ್ಟೇ. ಅಷ್ಟೇ. ತುಂಬಾ ಇನ್ನೂ ಜಾಸ್ತಿ ಅಣ್ಣಾಗ್ ಲವ್ ಆದ್ರೆ ಕಾಂದ ಸಾಂಗ್ ಹಿಂಗೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಆಗ? ಪ್ರಿಯಾ ಮೇಡಮ್ ನಗ್ತಾ ಇರ್ತಾರೆ ಇಬ್ರು, ಹ. ನೋಡೋ ನಿಮ್ಮಣ್ಣ ಹಿಂಗಿರುತ್ತೆ. ಯಾರಿಗಾದ್ರೂ ಫ್ರಾಂಕ್ ಮಾಡೋದಾದ್ರೆ ಯಾರಿಗೆ ಫ್ರಾಂಕ್ ಮಾಡ್ತೀರಾ ಅಂತ? ನೋಡ್ದೆ ಅವಾಗ್ಲಲ್ಲಿ ಇಷ್ಟು ಹುಡುಗಿರು ಯಾಕೋ ಹ್ಮ್. ಎಲ್ಲ ಶೂಟಿಂಗ್ ಬಿಸಿ ಅದು ಇದು ಇರ್ತಾರೆ. ವಿನಯ್ ಮಾಡೋಣ, ಟ್ರೈ ಮಾಡೋಣ. ಟ್ರೈ ಮಾಡಿ. ಕೊಡಿ ಫೋನ್. ಹಲೋ, ಆನೆ ಬಂತೊಂದಾನೆ, ಯಾರು ಮಾತಾಡೋದು? ಯಾವೂರಾನೆ? ಸರ್ ಮಾತಾಡೋದು? ಬಿಜಾಪುರದಾನೆ. ಇಲ್ಲಿಗೆ ಯಾಕೆ ಬಂತು? ರಾವಣನ ಮಾತಾಡೋದು? ಕಥೆ ಕೇಳಕ್ ಬಂತು. ಆನೆ ಬಂತೊಂದಾನೆ, ಯಾವೂರಾನೆ? ಮಾಡ್ಲಾ ತಿರ್ಗಾ? ಹ್ಮ್. ಬ್ರೋ, ಆನೆ ಬಂತೊಂದಾನೆ. ನೀವ ನಿಮ್ದ ನಂಬರ್ ಅದು? ಇಲ್ಲ, ಯಾರ್ ನಂಬರ್ ಅದು? ಹಲೋ, ಹೇಳ್ತೀನಿ ಕೇಳಿ ಇಲ್ಲಿ. ಹಾ. ಯಾರಿಗೂ ಹೇಳ್ಬೇಡಿ. ಹಾ. ಅಣ್ಣ ಬಂದಿದ್ದಾರೆ ಬ್ಯಾಂಗ್ಳೂರ್ಗೆ, ಓ ಓಕೆ. ಬನ್ನಿ ಸಿಗೋಣ ಇವತ್ತು. ಸಂಜೆನಾ ಹೇಳಿದ್ರ ಸರ್? ಹೇಳಿದ್ದಾರೆ. ಓಕೆ ಓಕೆ. ಎಷ್ಟೊತ್ತಿಗೆ ರೆಡಿ ಆಗ್ತಾರೆ? ಇಲ್ಲೇ ಇದೀನಿ ವಿಜಯನಗರನೇ. ನಾನು ವರ್ಕೌಟ್ ಮಾಡ್ತಿದ್ದೆ ಬ್ರೋ. ಹಂಗೆ 8:30. ಚಾನ್ಸೇ ಇಲ್ಲ. ಅವ್ರು ಇವಾಗ ಯಾಕೆ? ಕರೀತಾ ಇದಾರೆ 7ಗೆ. 7ಗ ಹ್ಮ್. ಪ್ರೀ ವರ್ಕೌಟ್ ಎಲ್ಲ ಹಾಕ್ಬಿಡಿ ನಿಮ್ದು ಹೆವಿಯಾಗಿ. ಏನನ್ನ ಹಾಕೊಳ್ಳಿ ನೀವು. ಇವಾಗ ಹೆಬ್ಬುಲಿ ಮುಂದೆ ಹೇಳಕ್ಕಾಗತ್ತಾ ಪ್ರೀ ವರ್ಕೌಟ್ ಹಾಕಿ ಅಂತ? ಇಲ್ಲ, ಗೊತ್ತಿರ್ಲಿಲ್ವಲ್ಲ, ಬಂದ್ಬಿಟ್ಟೆ. ಸರಿ, 7:30 ಅಷ್ಟೊಂದು ಬರ್ತೀನಿ ಬ್ರೋ. 7 ಕರೀತವ್ರೆ. ಅರ್ಧ ವರ್ಕೌಟ್ ಮಾಡಿ ಮುಗಿಸ್ಬಿಡ್ಲಾ? ಮುಗಿಸ್ಕೊಂಡ್ ಬರ್ತೀನಿ ಬೇಗ. ಎಲ್ಲಿ ನಿಮ್ ಜಿಮ್? ನಾನೇ ಬರ್ತೀನಿ ಹೇಳಿ. ಹಂಗೆ ಇಲ್ಲಿ ನಾವು ತಿರ್ಗಾ ಮನೆಗೆ ಹೋಗ್ಬಿಟ್ಟು ಮನೆಗೆ ಏನ್ ಬೇಡ ಬ್ರೋ, ಹಿಂಗೆ ಸಿಕ್ಬಿಟ್ಟು ಹೋಗೋಣ. ಡ್ರೆಸ್ಸು ಕೆಟ್ಟದಾಗಿದ್ದೀನಿ ಬ್ರೋ. ಇನ್ನ ಏನು ನೀವೇನ್ ಹುಡುಗಿ ಅಲ್ಲ, ಅಣ್ಣ ಹೇಳ್ತಾರೆ ಗೊತ್ತು ತಾನೆ. ಏನು ಹುಡುಗಿನ? ಎಲ್ಲ ಬಿಯರ್ಡ್ ಗಿಯರ್ಡ್ ಎಲ್ಲ ಹಂಗಂಗೆ ಇದೆ, ಅದಕ್ಕೇನೆ. ಪರವಾಗಿಲ್ಲ ಬ್ರೋ, ಹೋಗೋಣ ಹಂಗೆ. ಸರಿ, ನಿಮ್ದು ಜಿಮ್ ಯಾವ್ದು? ನಂದಿದು ಫಿಟ್ ಮಸಲ್ ಪ್ರೈಮ್. ಲೊಕೇಶನ್ ಕಳಿಸ್ತೀನಿ. ಓಕೆ, ಹಂಗೆ ಇಲ್ಲಿ ಅಣ್ಣ ಪಕ್ಕದಲ್ಲೇ ಇದ್ದಾರೆ, ಮಾತಾಡ್ತೀರಾ? ಸರ್ ಇದಾರಾ? ಸರಿ ಸರಿ ಸರಿ. ಹಲೋ 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 ಯಾರು ಮಾತಾಡೋದು ಸರ್? ಗೊತ್ತಾಗಿಲ್ವಾ? ಇಲ್ಲ, ನಾನು ಆಕ್ಚುಲಿ ಇಂಟರ್ವ್ಯೂನಲ್ಲಿ ಇದ್ದೆ ಬ್ರೋ, ಬಾಸ್ ಟಿವಿ. ಹಾ. ಸೊ ಪ್ರ್ಯಾಂಕ್ ಮಾಡೋಣ ಅಂತ ಕಾಲ್ ಮಾಡಿದೆ ಅಷ್ಟೇ. ಹೌದಾ? ವಿಜಯನಗರ ಬಾಸ್ ಟಿವಿನಾ? ಸೊ ಫಸ್ಟ್ ಆನೆ ಬಂತು ಒಂದು ಆನೆ ಯಾವ್ದು ಅನ್ಕೊಂಡ್ರಿ? ಯಾರು ಅನ್ಕೊಂಡ್ರಿ ನೀವು? ನಾನ್ ಯಾರೋ ಮಾಡ್ತಾ ಇದಾರೆ, ಯಾರೋ ಫ್ಯಾನ್ಸ್ ಯಾರೋ ಮಾಡ್ತಿರ್ಬೇಕು ಅಂತ ಅಲ್ಲಿ ಅಲ್ಲಿ ಧರ್ಮಸ್ಥಳದಿಂದ ಮಾಡ್ತವ್ರೆ ಅನ್ಕೊಂಡ್ರೆ. ಧರ್ಮಸ್ಥಳದಿಂದ ನನಗೆ ಯಾಕೆ ಮಾಡ್ತಾರೆ ಪಾಪ. ಅಲ್ಲಿ ಹೋಗಿ ಬೇರೆಯವರೆಲ್ಲ ಇದಾರೆ, ತುಂಬಾ ಹೋರಾಟ ಮಾಡ್ತಾ ಇದಾರೆ. ಅಲ್ಲೇ ಬೆದರಿಕೆ ಕಲೆಗಳೆಲ್ಲ ಬರ್ತೈತಲ್ಲ, ನಿಮ್ಗೂ ಏನನ್ನ ಆತರ ಬಂತ ಅಂತ ಎತ್ತಾ ಇರ್ಲಿಲ್ವಾ ಕಾಲು ಅಂತ? ಓ ಇಲ್ಲ, ಸಿ ಆ ಧರ್ಮಸ್ಥಳದ ವಿಚಾರದಲ್ಲಿ
ಹ್ಮ್ ಎಲ್ರಿಗೂ ಕನ್ಸರ್ನ್ ಇದೆ ಅಂಡ್ ನಾವು ನಿಮ್ಗೂ ಗೊತ್ತು ಹ್ಮ್ ಬ್ಯಾಕ್ ಗ್ರೌಂಡ್ ನಲ್ಲಿ ವರ್ಕ್ ಮಾಡ್ತಾ ಇದೀವಿ. ಬಟ್ ಮೀಡಿಯಾ ಮುಂದೆ ಬಂದು ನಾನು ಇದ್ ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ತೋರ್ಸ್ಕೊಳೋ ಶೋಕಿ ನಮ್ಗಿಲ್ಲ ಬ್ರೋ. ಓಕೆ ಏನ್ ಆಗ್ಬೇಕು ಏನ್ ಆಗ್ಬಾರ್ದು ಏನು ನ್ಯಾಯ ಇದೆ ಅದನ್ನ ಮೀಡಿಯಾ ಮುಂದೆ ಬಂದೇ ಹೇಳೋದು ಏನ್ ಬೇಕಾಗಿಲ್ಲ. ನಿಜ. ಪರ್ಸನಲ್ ಆಗಿ ನಾವು ಮಾಡ್ಕೊಬಹುದು ಫಾರ್ ಅವರ್ ಸ್ಯಾಟಿಸ್ಫ್ಯಾಕ್ಷನ್. ಒಂದ್ ನ್ಯಾಯ ಸಿಗ್ಲಿ ಅನ್ನೋದಕ್ಕೆ. ಇನ್ನೇನ್ ಬ್ರೋ ಸಮಾಚಾರ? ಎಲ್ಲಿ ಬಾಸ್ ಟಿವಿನಾ? ಒಂದ್ ನಿಮಿಷ ಕೊಟ್ಟೆ. ಬ್ರೋ ನಮಸ್ತೆ. ನಮಸ್ತೆ. ಏನ್ ಹೇಗಿದ್ದೀರಾ? ಸಮಾಚಾರ? ನೀವೇ ಹೇಳ್ಬೇಕು. ಆರಾಮಾ? ನಾ ಆರಾಮು. ನಾನ್ ಫುಲ್ ಮೆಂಟ್ಲಾಗ್ಬಿಟ್ಟಿದ್ದೆ ಇವಾಗ. ಹೆಂಗೆ ವರ್ಕೌಟ್ ಬಿಟ್ಟು ಇವಾಗ ಹೆಂಗ್ ಹೋಗೋದು? ಕರ್ದ ಮೇಲೆ ಬಾಸ್ ಹೋಗ್ಲೇಬೇಕು. ಹಾ ಅದಕ್ಕೇನೆ ನಿಮ್ ಬೇರೆ ಬಿಯರ್ಡ್ ಬೇರೆ ಹಂಗಂಗೆ ಇತ್ತು. ಟ್ರಿಮ್ ಗಿಮ್ ಎಲ್ಲ ಏನು ಮಾಡಿಲ್ಲ. ಹಾ ವರ್ಕೌಟ್ ಮುಗಿದ್ಮೇಲೆ ಯೂಶಲಿ ಐ ಟೇಕ್ ಶವರ್, ಐ ಗೆಟ್ ರೆಡಿ, ಐ ಟೇಕ್ ಮೈ ಓನ್ ಸ್ವೀಟ್ ಟೈಮ್. ಹ್ಮ್ ಸೊ ಈವ್ನಿಂಗ್ಸ್ ವರ್ಕೌಟ್ ಅಂತಂದ್ರೆ ಹ್ಮ್ ಮುಗಿಸ್ಕೊಂಡು ಹೋಗಿ ಶವರ್ ಮಾಡಿ ನೈಟ್ ಏನ್ ರುಟೀನ್ ಇದೆ ಸ್ಕಿನ್ ರುಟೀನ್ ಮಾಡಿ ಮಲ್ಕೊಳೋದಷ್ಟೇ. ಬಟ್ ಅಣ್ಣ ಅಂದ್ರೆ ಎಲ್ರಿಗೂ ರೆಸ್ಪೆಕ್ಟ್. ನೀವ್ ಕೇಳಿದ್ರ ಎಲ್ಲ ಹಂಗೆ ರೆಡಿ ಆಗ್ಬಿಡ್ತಾರೆ. 100%. ಎಲ್ಲ ರೆಡಿ ಆಗ್ಬಿಡ್ತಾರೆ ಹಂಗೆ. ಕರೆದಿದ ತಕ್ಷಣ ಅಂತ ಕರ್ದಿದ್ ತಕ್ಷಣ ಎಲ್ರು. ಹಂಗಂಗೆ ಓಡ್ತಾ ಇರೋದಷ್ಟೇ. ಕರಿಯೋದ್ ಹೆಚ್ಚ ಸರ್, ನಾವು ಹೋಗೋದ್ ಹೆಚ್ಚ. 100%. ಸಡನ್ ಆಗಿ ಹಾ. ದೇವ್ರು ಬಂದು ಹ್ಮ್. ವರ ಕೊಡ್ತೀನಿ 7 ಗಂಟೆಗೆ ಬಾರೋ ಅನ್ಸ್ಕೊಂಡ್ರೆ, ಇಲ್ಲ ಲೇಟ್ ಆಗಿ ಬರ್ತೀನಿ ಅಂತಂದ್ರೆ ಆಗತ್ತ? ವರ ಸಿಗಲ್ಲ ಆಮೇಲೆ. ವರಾನು ಸಿಗಲ್ಲ, ದೇವ್ರು ಸಿಗಲ್ಲ. ಹೌದು. ಅದಕ್ಕೆ ಅವ್ರನ್ನ ನೋಡೋದೇ ಒಂಥರ ವರ ಕೊಟ್ಟಂಗಿದೆ. ಹೋಗ್ಲಿ ವರ್ಕೌಟ್ ಮುಗಿಸ್ಕೊಂಡು ಬಾಸ್ ಟಿವಿ ಬನ್ನಿ ಬ್ರೋ. ಎಲ್ಲಿ ನಂದು ಅದಕ್ಕೆ ಲೇಟ್ ಆಗತ್ತೆ ಅಂತ ಹೇಳಿ ಪ್ರೀ ವರ್ಕೌಟ್ ಎಲ್ಲ ಹಾಕೊಂಡಿದೀನಿ. ಅಲ್ಲ ಬಾಸ್ ಟಿವಿಗ್ ಬನ್ನಿ. ಬಾಸ್ ಟಿವಿಗ ಹಾ ಅದೇ ಐ ಟೇಕ್ ಟೈಮ್. ಅಟ್ಲೀಸ್ಟ್ ನಂದು ವರ್ಕೌಟ್ ಮುಗಿಯೋದು 8:39 ಆಗ್ಬಿಡುತ್ತೆ. ಹ್ಮ್ ಹ್ಮ್ ಹ್ಮ್. ಸೊ ನಾಳೆ ಹೆಂಗಿದ್ರು ಫ್ರೀ ಇದ್ದೀನಿ. ನಾಳೆ ಸಿಗೋಣ ಬೇಕಾದ್ರೆ. ಶೋರ್ ನಾನು ಇಂಟರ್ವ್ಯೂ ಮುಗಿಸಿ ಕಾಲ್ ಮಾಡ್ತೀನಿ, ಸಿಗೋಣ. ಪ್ಲಾನ್ ಮಾಡ್ಕೊಂಡು ಮುಗಿಸ್ಕೊಂಡು ಕಾಲ್ ಮಾಡಿ. ಮಾಡ್ತೀನಿ. ಮುಗಿಸ್ಕೊಂಡ್ಬಿಡೋಣ ನಮ್ದುನು. ಡೆಫಿನೆಟ್ಲಿ. ಸರಿ ಬ್ರೋ, ಆಯ್ತು. ಪಾಪ ವರ್ಕೌಟ್ ಡಿಸ್ಟರ್ಬ್ ಮಾಡಿದ್ವಿ ಅನ್ಸುತ್ತೆ, ಆನೆ ಬಂತು ದಾನೆ ಅಂತ. ನೋ ವರಿ. ಸಿಗುವ. ಎನಿವೆ ಥ್ಯಾಂಕ್ ಯು ಸೋ ಮಚ್. ವರ್ಕೌಟ್ ಟೈಮಲ್ಲೂ ಕೂಡ ನಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ. ನಮ್ ಪ್ರವೀಣ್ ಬ್ರೋ ಅಂದ್ರೆ ಎನಿ ಟೈಮ್ ಫಾರ್ ಹಿಮ್. ಕೊಟ್ಟೆ ನೋಡಿ. ರಾವಣನ್ ಕತೆ ಹೇಳಕ್ ಬಂತು. ಬಾಯ್ ಬ್ರೋ, ಟೇಕ್ ಕೇರ್, ಸಿ ಯು. ಬಾಯ್. ನನ್ಗೆ ಇವ್ರಿಗೆ ಯಾರ್ಗನ ಇದು ಮಾಡೋಣ ಅಂತ ಅಂದ್ರು, ಫೋನ್ ಮಾಡೋಣ ಅಂತ ಅಂದ್ರು. ಬಂದಿದ್ ಫಸ್ಟ್ ನಿಮ್ಮ ಹೆಸ್ರೆ. So sweet of you. That's bonding. ಬಟ್ ಫ್ರಾಂಕ್ ಆಗಿಲ್ವಲ್ಲ. Very sweet of you. Thank you. No problem bro. Love you. Take care. Bye. ವಾಚ್ ಬಂದಿಲ್ಲ ತಾನೆ? ಇಲ್ಲ, ನಾನ್ ಸುಮ್ನೆ ಪ್ರಾಂಕ್ ಮಾಡಕ್ ಮಾಡಿದ ಅಷ್ಟೇ. ನನ್ ವಾರ್ಮ್ ಅಪ್ ನನ್ ಕಿಸಿಂಗ್ ಆಗಿ ಇದು ಎಲ್ಲ ಇಳ್ದೋಯ್ತು ಒಂದೇ ಸೆಕೆಂಡ್ಗೆ. Okay, sorry. Hey, no worries. Take care. Okay bro. Miss me. Bye. Take care. Bye. Always. Bye. ಬಿಗ್ ಬಾಸ್ ಸೀಸನ್ 12 ಅಲ್ಲಿ ನಮ್ಮ ಪ್ರವೀಣ್ ಗೌಡ ಅವರು ಕಂಟೆಸ್ಟೆಂಟ್ ಆಗ್ತಾರ ಅಂತ? ನನಗೆ ಸದ್ಯಕ್ಕೆ ಯಾವ್ದು ಕರೆ ಬಂದಿಲ್ಲ. ಹ್ಮ್. ಬಟ್ ಎಲ್ಲ ಲೈಫಲ್ಲಿ ಒಂಥರ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇನ್ ಕೇಸ್ ಕರೆ ಬಂದ್ರೆ ಹೋಗ್ತೀನಿ, ನನ್ಗೇನು ಪ್ರಾಬ್ಲಮ್ ಏನಿಲ್ಲ. ಬಟ್ ನೋಡೋಣ, ಇನ್ನು ನಾನು ಅಷ್ಟೊಂದು ದೊಡ್ಡ ವ್ಯಕ್ತಿಯಾಗಿ ಇನ್ನ ಬೆಳೆದಿಲ್ಲ ಅನ್ಸುತ್ತೆ. ಮುಂದೆ ನೋಡೋಣ. ಬಂದ್ರೆ ಫ್ಯೂಚರಲ್ಲಿ ಹೋಗ್ತೀನಿ, 100% ಹೋಗ್ತೀನಿ. ಓಕೆ, ರ್ಯಾಪಿಡ್ ಫೈರ್ ಒಂದಿದೆ. ಸ್ಯಾಂಡಲ್ವುಡ್ ನಟರ ಬಗ್ಗೆ ನಿಮ್ಮ ಒಪಿನಿಯನ್? ಡಾಕ್ಟರ್ ರಾಜ್ಕುಮಾರ್ ಅವರು, ಮುತ್ತು, ಡೈಮಂಡ್, ಅಂಬರೀಶ್ ಅವರು, ಕೇರ್ ಟೇಕರ್, ವಿಷ್ಣುವರ್ಧನ್ ಅವರು, ಸಾಹಸ ಸಿಂಹ, ಶಂಕರ್ನಾಗ್ ಅವರು, ಒನ್ ಅಂಡ್ ಓನ್ಲಿ ಆಟೋ ರಾಜ, ರವಿಚಂದ್ರನ್ ಅವರು, ಲವರ್ ಬಾಯ್, ಹ್ಯಾಟ್ರಿಕ್ ಹೀರೋ ಶಿವಣ್ಣ, ಎನರ್ಜೆಟಿಕ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಪವರ್, ಮತ್ತೆ ವೆರಿ ಸೆನ್ಸಿಬಲ್ ಹ್ಯೂಮನ್ ಕಿಚ್ಚ ಸುದೀಪ್ ಅವರು. ಹೇಳದ್ನಲ್ಲ, ಲಾಯಲ್ ಇಲ್ಲದೆ ಇರೋರ್ಗೂ ಕೂಡ ಕರೆದು ರಾಯಲ್ ಟ್ರೀಟ್ಮೆಂಟ್ ಕೊಡೋದೆ ಅಭಿನಯ ಚಕ್ರವರ್ತಿ, ಬಾದ್ಶಾ, ಕಿಚ್ಚ ಸುದೀಪ್. ವಾಯ್ಸಿಗೆ ಫೇಮಸ್ಸು. ಇದುವರೆಗೂ ಅವ್ರದ್ದು ವಾಯ್ಸ್ ಯಾರು ಮಿಮಿಕ್ ಮಾಡಕ್ಕೆ ಹಾಗೇ ಇಲ್ಲ. ಟ್ರೈ ಮಾಡಿದ್ರು ಸಕ್ಸಸ್ಫುಲ್ ಅನ್ಸೇ ಇಲ್ಲ. ಮತ್ತೆ ವರ್ಸಟೈಲ್ ಆಕ್ಟರ್. ಇನ್ನೊಂದು ಹೇಳ್ಬೇಕು ಅಂದ್ರೆ, ಎಲ್ಲಾರ್ಗೂ ಸೇಮ್, ಇವ್ರಿಗೆ ಇಷ್ಟು ತೂಕ ಅಷ್ಟು ತೂಕ ಏನೂ ಇಲ್ಲ, ಸೇಮ್ ಪ್ರೀತಿ ಕೊಡೋ ಅಂತ ಒಂದು ಮುಗ್ಧ ಜೀವಿ. ಚಾಲೆಂಜ್ ಸ್ಟಾರ್ ದರ್ಶನ್,
ಗಜ, ರಾಕಿಂಗ್ ಸ್ಟಾರ್ ಯಶ್, ಇನ್ನೋವೇಟಿವ್, ಕ್ರಿಯೇಟಿವ್, ಧ್ರುವ ಸರ್ಜಾ ಅವರು, ಸೋಲ್ಜರ್, ಲಾಲಿ ಧನಂಜಯ್, ಬಡವರ ಬಂಧು. ರಿಷಬ್ ಶೆಟ್ಟಿ ಅವರು, ಅವ್ರಿಗೂ ಒಂಥರ ಲವರ್ ಬಾಯ್ ಅನ್ಬೋದು, ಲವ್ ಗುರು. ಲವ್ ಗುರು, ರಕ್ಷಿತ್ ಶೆಟ್ಟಿ, ಸೇಮ್ ವರ್ಸಟೈಲ್ ಆಕ್ಟರ್. ಉಪೇಂದ್ರ ಅವರು, ರಿಯಲ್ ಆಗಿ ಏನ್ ಲೈಫ್ ಲವ್ ಅನ್ನೋ ತೋರಿಸ್ಕೊಟ್ರು ಏಕೈಕ ವ್ಯಕ್ತಿ. ಪ್ರವೀಣ್ ಗೌಡ, ಬಿಂದಾಸ್. ಮಂಜುನಾಥ್ ಶ್ರೀನಿವಾಸ್, ಪೊಲೀಸ್ ಇನ್ಸ್ಪೆಕ್ಟರ್. ಮೀಸೆ ಎಲ್ಲ ನೋಡಿದ್ರೆ ಹಂಗೆ ಇದೆ. ಪೊಲೀಸ್. ಆಕ್ಚುಲಿ ಇದೊಂದು ಹೇಳ್ತೀನಿ ನೋಡಿ, ಮೊನ್ನೆ ತಿಂಡಿ ತಿನ್ನೋಣ ಅಂತ ಆ ಕಡೆ ಹೋಗ್ತಾ ಇದ್ದೆ ನಮ್ಮ ಆಫೀಸಿಂದ ಹೊರಗಡೆ. ಆಕ್ಚುಲಿ ಕೆಳಗಡೆನೆ ಹೋಟ್ಲ್ ಇದೆ, ಸ್ವಲ್ಪ ಸುಮ್ನೆ ಆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಬೈ ವಾಕ್ ಆದಂಗ ಆಗುತ್ತೆ ಅಂತ ಹೋಗ್ತಿದ್ದೆ. ಅವತ್ ತಾನೇ ಇದು ಶೇವ್ ಮಾಡಿಸಿದ್ದೆ. ಶೇವ್ ಮಾಡಿಸಿದ್ರೆ ನನ್ನ ಪಾಡಿಗೆ ನಾನು ಮೊಬೈಲ್ ನೋಡ್ಕೊಂಡು ಹಿಂಗೆ ನೋಡ್ಕೊಂಡು ಹೋಗ್ತಾ ಇದ್ದೆ. ಆ ಕಡೆ ಅಪೋಸಿಟ್ ಯಾರೋ ಒಬ್ರು ಬರ್ತಾ ಇದ್ರು, ನೋಡ್ಬಿಟ್ಟು ಹಿಂಗಂದ್ರು. ನಾನು ಸುತ್ತಮುತ್ತ ನೋಡ್ತಾ ಇದ್ದೀನಿ, ಮೀಸೆ ಬಿಟ್ಟಿರೋದಕ್ಕೆ ಒಂದ್ ಲುಕ್ ಕೊಟ್ಟೆ. ನಾನು ಸುಮ್ನೆ ಹಿಂಗ್ ಸುಮ್ನೆ ಯಾವ್ದೋ ಒಂದ್ ಮೂಡಲ್ಲಿ ನೋಡ್ಕೊಂಡು ಹೋಗ್ತಾ ಇದೀನಿ. ನೋಡ್ಕೊಂಡು ನನಗೆ ಶಾಕ್ ಆಗೋಯ್ತು. ಒಂದ್ ಕ್ಷಣ ನಗು ಬಂತು ನನಗೆ. ಇನ್ ಪೊಲೀಸ್ ಡ್ರೆಸ್ ಏನಾದ್ರು ಹಾಕೋ ಬಂದಿದ್ರೆ ಇನ್ ಹೆಂಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಒಂದಿಷ್ಟು ಸಮಯವನ್ನ ನಮ್ಮ ಬಾಸ್ ಟಿವಿಗೆ ಕೊಟ್ಟಿದ್ದಕ್ಕೆ. ಅಂಡ್ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರ. ಅಂಡ್ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮೂಲಕ ಬ್ಯುಸಿ ಆಗಿದ್ರ. ಒಳ್ಳೇದಾಗ್ಲಿ. ಸ್ಯಾಂಡಲ್ವುಡ್ ನಲ್ಲಿ ಮತ್ತಷ್ಟು ಸಿನಿಮಾಗಳನ್ನ ಮಾಡಿ ಸ್ಯಾಂಡಲ್ವುಡ್ ಇಂದ ಹಿಡಿದ್ಬಿಟ್ಟು ಪ್ಯಾನ್ ಇಂಡಿಯಾ ಸಿನಿಮಾದವರೆಗೂ ಕೂಡ ನಿಮ್ಮ ಕಲೆ ಪಸರಿಸ್ಲಿ. ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್, ನನ್ನ ಕರೆಸಿ ಮಾತಾಡ್ಸಿದ್ದಕ್ಕೆ. ನಿಮಗೂ ಒಳ್ಳೇದಾಗ್ಲಿ. ಫ್ಯೂಚರಲ್ಲಿ ನಿಮ್ದು ಬಾಸ್ ಟಿವಿ ಏನಿದೆ ಇನ್ನೂ ಎತ್ತರಕ್ಕೆ ಬೆಳೀಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಇದಾಗಿತ್ತು ಪ್ರವೀಣ್ ಗೌಡ ಅವರ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.